ಎಸ್ ಮೋಹನ್ ಸರ್. ನಮಸ್ತೆ, ಗುಡ್ ಈವ್ನಿಂಗ್. ಒಳ್ಳೇದಾಗ್ಲಿ ಎಲ್ಲಾರ್ಗು. ಎಸ್ ಬ್ಯೂಟಿಫುಲ್. ಸೊ ಹೇಗ್ ನಡೀತಾ ಇದೆ ನಮ್ಮ ಮಿಥುನ್ ಸರ್ದು ಡಿಪ್ಲೊಮಾ ಕ್ಲಾಸಸ್? ನಡೀತಾ ಇದೆ ಸರ್, ಚೆನ್ನಾಗಿದೆ ಆಸ್ ಯೂಶುವಲ್. ಓಕೆ, ಇಲ್ಲ ನಾನು ನೋಡೋದು ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ತುಂಬಾ ಅಡ್ವಾನ್ಸ್ ಆಗಿ ಕೆಲವು ಹೇಳ್ಕೊಡೋದು ಇದೆಯಲ್ಲ, ನೀವೇನ್ ಮಾಡ್ತಾ ಇದೀರ ಈ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಒಂದೇ ಸಲ ಹೇಳ್ಕೊಡ್ತಾ ಇದ್ದೀರಾ, ಅದು ಸರಳವಾಗಿ. ಸೆಮಿಸ್ಟರ್ ವೈಸ್ ಕೆಲವೆಲ್ಲ ಚೇಂಜಸ್ ಇರುತ್ತೆ, ಬಟ್ ನೀವು ಅದನ್ನೆಲ್ಲ ತುಂಬಾ ಅಂದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಅಡ್ವಾನ್ಸ್ ನ ಹೇಳ್ಕೊಡ್ತಾ ಇದ್ದೀರಾ. ಅದೊಂದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಕಲೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಓಕೆನಾ? ಸೊ ಶುರು ಮಾಡೋಣ. ಎಸ್ ಸರ್. ಮೊದಲನೇದಾಗಿ ರೆಕಾರ್ಡಿಂಗ್ ಆನ್ ಮಾಡ್ಕೋತೀರಾ? ಇದೆ, ರೆಕಾರ್ಡಿಂಗ್ ಆಗ್ತಾ ಇದೆ. ಸೂಪರ್. ಗುರುಗಳೇ ನಮಸ್ಕಾರ. ಶಿವಕುಮಾರ್ ಇಲ್ಲಿ. ನಮಸ್ಕಾರ. ಸರ್ ಆಕ್ಚುಲಿ ಗಾಡಿ ಓಡಿಸ್ತಾ ಇದ್ದೀನಿ. ಪರವಾಗಿಲ್ಲ ಜಯನ್ ಆಗಿ ಮಾಡಿ ಕೇಳಿಸ್ಕೊತೀನಿ. ಓಕೆ ಸರ್, ಓಕೆ. ಮೊದಲನೇದಾಗಿ ನಾವು ತುಂಬಾ ಜನರನ್ನ ಇವತ್ತು ನೋಡ್ತಾ ಇರ್ತೀವಿ. ತುಂಬಾ ಜನದ ವಿಸಿಟಿಂಗ್ ಕಾರ್ಡು, ಫೋಟೋಗಳು ಎಲ್ಲ ಕಡೆ ಹೀಲರ್ ಹೀಲರ್ ಹೀಲರ್, ಮನೆ ಮನೆಗೂ ಹೀಲರ್ ಆಗ್ಬಿಟ್ಟಿದ್ದಾರೆ. ಸೊ ಬಹಳ ಖುಷಿಯಾದ ವಿಚಾರ ಅದು, ಬಹಳ ಖುಷಿಯಾದ ವಿಚಾರ. ಯಾಕಂದ್ರೆ ಅಲ್ಲಿ ಕೆಲವು ವಿಚಾರಗಳನ್ನ, ಕೆಲವು ಸಂಗತಿಗಳನ್ನ ನಾವು ಪಾಲನೆ ಮಾಡ್ಬೇಕಾದ ಅನಿವಾರ್ಯ. ಸೊ ನನ್ನ ವೇನಲ್ಲಿ ನಾನೇನು ಇತ್ತೀಚೆಗೆ ಅಭ್ಯಾಸ ಮಾಡಿದೀನಿ, ಸತತ ಒಂದು 6 ತಿಂಗಳಿಂದ ಈಚೆಗೆ ಹೀಲಿಂಗ್ ಬಗ್ಗೆನೇ ಕೆಲವು ಅಪ್ ಟು CBT ಮತ್ತು DBT ವರೆಗೂ ಮ್ಯಾಕ್ಸಿಮಮ್ ಟ್ರೈ ಮಾಡಿದೀನಿ. ಇವಾಗ ಅದನ್ನೇ ಕಲಿತಾ ಇದ್ದೀನಿ. ಸೊ ಟೋಟಲ್ ಹೀಲಿಂಗ್ ಇದರಲ್ಲಿ ಟೋಟಲ್ 12 ತರ ಹೀಲಿಂಗ್ ಇದೆ. 12 ತರ ಹೀಲಿಂಗ್. ಈ 12 ತರ ಹೀಲಿಂಗ್ ಗಳಲ್ಲಿ ನ್ಯಾಚುರಲ್ ಹೀಲಿಂಗ್ ಅಂತಕ್ಕಂಥದ್ದು ಎಲ್ಲಾ ವಿಷಯದಲ್ಲೂ ಟಚ್ ಆಗ್ತಾ ಹೋಗುತ್ತೆ, ಎಲ್ಲಾ ವಿಷಯದಲ್ಲೂ. ಇದು ಬೇಸಿಕ್. ಅಂದ್ರೆ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಇದು ನ್ಯಾಚುರಲ್ ಹೀಲಿಂಗ್ ಅಂತ ನಾವು ಹೇಳಕ್ ಆಗಲ್ಲ. ಆಕ್ಚುಲಿ ಆಕ್ಯುಪಂಕ್ಚರ್ ಕೂಡ ಒಂದು ಹೀಲಿಂಗ್. ಆಕ್ಯುಪಂಕ್ಚರ್ ಕೂಡ ಒಂದು ಹೀಲಿಂಗ್. ಸೊ ಆ ಹೀಲಿಂಗ್ ಇದೆಯಲ್ಲ, ಅದನ್ನ ನಾವು ಫಸ್ಟ್ ಹೀಲಿಂಗ್ ಹೋಗಕ್ ಮುಂಚೆ ನಾವು ಎನರ್ಜಿ ಫಾರ್ಮೆಟ್ ಅಲ್ಲಿ ನಾವು ಕೆಲವನ್ನ ನಾವು ಸಪೋಸ್ ನೋಡ್ತೀವಿ ಅಂದ್ಕೊಳ್ಳಿ. ಕೆಲವ್ರನ್ನ ನೋಡಿದ್ರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರನ್ನ ನೋಡಿದ್ರೆ ನಮ್ಗೆ ಇಷ್ಟ ಆಗಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ, ಅವ್ರ ಪರಿಚಯನೇ ಇರಲ್ಲ ನಮ್ಗೆ. ಕೆಲವ್ರು ನೋಡಿ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಿ, ಯಾರೋ ಒಬ್ರು ಅಪರಿಚಿತರು, ಅವ್ರು ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾರೆ. ಕೆಲವ್ರನ್ನ ಅವರು ಪರಿಚಯ ಇಲ್ಲ, ಏನಿಲ್ಲ, ನೋಡ್ತಿದ್ದಂಗೆ ನಿಮ್ಗೆ ಏನೋ ಒಂದು ಅನ್ಈಸಿ ಫೀಲ್ ಆಗೋದು, ಅಥವಾ ನಿಮ್ಮ ಎನರ್ಜಿನಲ್ಲಿ ವೇರಿಯೇಷನ್ಸ್ ಆಗೋದು, ಇನ್ನೊಂದು ಏನೋ ಮತ್ತೊಂದು ಹಾಗೆ ಆಗುತ್ತೆ. ಅದ್ ಯಾಕೆ ಅಂತ ಇವತ್ತು ಗೊತ್ತಿಲ್ಲ. ಇದನ್ನ ನಾವು ಈ ಎನರ್ಜಿ ಬೇಸ್ ಮೇಲೆ ಹೀಲಿಂಗ್ ಥೆರಪಿ ತಗೊಬಂದು ನೋಡಿದಾಗ ನಮ್ಮ ಸೆಲ್ಸ್ ಗಳೇನು, ನಮ್ಮ ಎನರ್ಜಿ ಲೆವೆಲ್ಗಳೇನು, ಯಾಕೆ ಅವ್ರನ್ನ ಪ್ರೀತಿಸ್ತಾ ಇದೆ, ಯಾಕೆ ಅವ್ರನ್ನ ದ್ವೇಷ ಮಾಡ್ತಾ ಇದೆ, ಇದನ್ನ ಫಸ್ಟ್ ನಾವು ಅಭ್ಯಾಸ ಮಾಡಿ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ಫಾರ್ಮೇಶನ್ ಇರುತ್ತೆ. ನಾವು ಮೊನ್ನೆ ನನ್ನ ಮಿಥುನ್ ಸರ್ ಹತ್ರ ವಿಷಯ ಮಾತಾಡ್ತಾ ಇದ್ದೆ, ಇಲ್ಲಿಂದನೇ ಶುರು ಮಾಡೋಣ. ಏನ್ ವಿಷಯ ಅಂದ್ರೆ, ನಾವ್ ಅಂದ್ಕೋತೀವಿ ನಮ್ಮ ಏನೇನು ಕಾರ್ಯಚಟುವಟಿಕೆಗಳಾಗ್ತವೆ, ನಾವು ಯಾರನ್ನ ನೋಡ್ತೀವಿ, ಯಾರನ್ನ ಮಾತನಾಡಿಸ್ತೀವಿ, ಇವೆಲ್ಲವೂ ಕೂಡ ನಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗತ್ತೆ ಅಂತ ನಾವು ಇವತ್ವರೆಗೂ ಅಂದ್ಕೊಂಡಿದೀವಿ. ನಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗುತ್ತೆ, ಅಥವಾ ನಮ್ಮ ಮೆಡುಲಾ ಅಬ್ಲಾಂಗೇಟಾ ಏನಿದೆ ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಆ ವ್ಯಕ್ತಿ ಎದುರುಗಡೆ ಬಂದಾಗ ಅವ್ನ ಪಿಕ್ಚರ್ ಓಪನ್ ಆಗುತ್ತೆ. ನಾವು ಒಂದು ಮೌಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಏನಾவது ಒಂದು ಡಾಟಾ ಓಪನ್ ಆಗುತ್ತಲ್ಲ, ಒಂದು ಐಕಾನ್ ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಓಪನ್ ಆಗುತ್ತಲ್ಲ, ಆ ರೀತಿ ಎದುರುಗಡೆ ಮಿಥುನ್ ಬಂದ ತಕ್ಷಣ ಇಡೀ ಮಿಥುನ್ಗೆ ನಮ್ದೇ ಆದ ಒಂದು ಸರ್ಕಲ್ ನ ಮಾಡಿ ಇಟ್ಕೊಂಡಿರ್ತೀವಿ ಮಿಥುನ್ಗೆ. ಆ ಮಿಥುನ್ ಎದುರುಗಡೆ ಬಂದ ತಕ್ಷಣ ಮಿಥುನ್ನ ಹಿಂಗೆ ಈ ವ್ಯಕ್ತಿ ಹತ್ರ ನಮ್ಗೆ ಮಾತಾಡ್ಬೇಕು, ಹಿಂಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಸಪೋಸ್ ಮಿಥುನ್ ಪಕ್ಕದಲ್ಲೇ ಇವರು ನಮ್ ಶಿವಕುಮಾರ್ ಸರ್ ಬಂದ್ರು ಅಂದ್ಕೊಳ್ಳಿ. ಶಿವಕುಮಾರ್ ಬಂದ ತಕ್ಷಣ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಒಂದು ಆ ಶಿವಕುಮಾರ್ಗೋಸ್ಕರ ಒಂದು ಫೋಲ್ಡರ್ ಮಾಡಿ ಇಟ್ಟಿರ್ತೀವಿ. ಆ ಶಿವಕುಮಾರ್ ಫೋಲ್ಡರ್ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಆ ಶಿವಕುಮಾರ್ ಅವ್ರನ್ನ ಏನಂತ ಇಟ್ಕೊಂಡಿದೀವಿ, ನಾವು ಹೇಗ್ ಮಾತಾಡಿಸ್ತಾ ಇದೀವಿ, ನಾವು ಅವ್ರನ್ನ ನಾವು ಯಾವ ರೀತಿ ಕರಿತಾ ಇದ್ದೀವಿ, ಅವ್ರ ಎನರ್ಜಿ ಲೆವೆಲ್ ಏನು, ಇದನ್ನ ನಾವು ಮತ್ತೆ ನಾವು ಅವರ ಒಂದು ಇದಕ್ಕೆ ನಾವು ತಗೋತೀವಿ. ಸೊ ಇಲ್ಲಿ
ನಾವ್ ಅಂದ್ಕೊಳ್ಳೋದೇನಪ್ಪಾ ಅಂದ್ರೆ ನಮ್ಮ ಒಂದು ಬ್ರೈನ್ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿದ್ದಾಗ ಆ ವ್ಯಕ್ತಿ ಎದುರುಗಡೆ ಬಂದ ತಕ್ಷಣನೇ ನಮ್ಗೆ ಆಗತ್ತೆ ಅಂತ ಅಂದ್ಕೊಂಡಿರ್ತೀವಿ. ಇದಿರ್ಬೋದೇನೋ, ಇರ್ಬೋದು, ಇದು ಸುಳ್ಳು ಅಂತ ಹೇಳ್ತಾ ಇಲ್ಲ, ಇರ್ಬೋದು. ಆದ್ರೆ ಬ್ರೇನೇ ಇಲ್ಲದ ಒಂದು ಮಗು ಅಂದ್ರೆ ಮೆಮೊರಿಗಳಲ್ಲೇ ಇಲ್ಲದೆ ಚಿಕ್ಕ ಬ್ರೈನ್ ಇರುತ್ತೆ ಅದಕ್ಕೊಂದು. ಆ ಸೆರಿಬೆಲ್ಲ, ಮಿಡ್ ಬ್ರೈನ್, ಮಡುಲಾ ಅಬ್ಲಾಂಗೇಟಾ, ಕ್ರೋನಿಕಲ್ ನರ್ವ್ಸ್, ಸ್ಪೈನಲ್ ನರ್ವ್ಸ್, ಅದೇನ್ ನಾವು ಮೇನ್ ಡಿವೈಡ್ ಗಳನ್ನ ಮಾಡ್ತೀವಲ್ವಾ, ಅದರ ಬೇಸ್ ಮೇಲೆ ನಾವು ಮಾತಾಡೋದಾದ್ರೆ ಆ ಒಂದು ಮಗು ಒಂದು ಖಾಲಿ ಬ್ರೈನ್, ಎಂಟಿ ಬ್ರೈನ್ ಅಲ್ಲಿ ಬರುತ್ತೆ. ಅದಕ್ಕೆ ಒಂದು ಕಿಡ್ನಿ ಎಸೆನ್ಸ್ ಅಲ್ಲಿ ತಂದೆ ತಾಯಿಯಿಂದ ಅದಕ್ಕೊಂದು ಮೆಮೊರಿ ಟ್ರಾನ್ಸ್ಫರ್ ಆಗಿರ್ಬೋದು. ಆದ್ರೆ ಆ ಒಂದು ಮಗು ತನ್ನ ತಾಯಿ ಹತ್ರ ಹೋದಾಗ ಆ ಮಗುವಿನ ಬಿಹೇವಿಯರು ಅಥವಾ ಬೇರೆ ಒಂದು ಹೆಂಗಸಿನ ಬಳಿ ಹೋದಾಗ ಆ ಆ ಮಗುವಿನ ಬಿಹೇವಿಯರ್ ಚೇಂಜ್ ಇರ್ತದೆ. ಬಟ್ ಆ ಮಗು 5 ವರ್ಷದವರೆಗೂ ಅದರ ಬ್ರೈನ್ ಆ ಮಟ್ಟಕ್ಕೆ ಡೆವಲಪ್ ಆಗಿರಲ್ಲ ಅಂತ ಅನ್ಕೋತೀವಿ. ಆದ್ರೂ ಒಂದು 3 ತಿಂಗಳ ಮಗುಗೆ, 2 ತಿಂಗಳ ಮಗುಗೆ ಹೇಗ್ ಗೊತ್ತಾಗುತ್ತೆ ಈಕೆ ನನ್ನ ತಾಯಿ ಅಂತ? ಸೊ ನಾವ್ ಅಂತೀವಲ್ವಾ, ಅಂದ್ರೆ ಆ ಮಗು ಒಂದ್ ಮಾತನಾಡ್ತಾ ಇಲ್ಲ, ಒಂದು ಗ್ರಹಣ ಶಕ್ತಿ ಕಡಿಮೆ ಇರುತ್ತೆ, ಎಲ್ಲವೂ ಅಂದ್ರೆ ಜಸ್ಟ್ ಒಂದ್ ತಿಂಗಳು 2 ತಿಂಗಳ ಮಗು ಅಂದ್ಕೊಳ್ಳಿ. ಅಮ್ಮನ ಬಳಿ ಹೋದ ತಕ್ಷಣನೇ ಆ ಮಗು ಯಾಕೆ ಹಂಗ್ ಬಿಹೇವ್ ಮಾಡುತ್ತೆ, ಬೇರೆಯವ್ರ ಬಳಿ ಹೋದಾಗ ಯಾಕೆ ಅಳುತ್ತೆ? ಸೊ ಇದರಿಂದ ಅರ್ಥ ಆಗೋದೇನಪ್ಪಾ ಅಂದ್ರೆ, ಇಲ್ಲ ನಮ್ಮ ಮೆಮೊರಿಗಳು ಇಲ್ಲಿ ಕ್ಯಾರಿ ಆಗಲ್ಲ, ಬೇರೆ ಎಲ್ಲೋ ಕ್ಯಾರಿ ಆಗತ್ತೆ ಅಂತ ನಾವು ಅಂದ್ಕೋತೀವಿ. ಇದನ್ನ ನಮ್ಮ ಹೀಲಿಂಗ್ ಥೆರಪಿನಲ್ಲಿ ಬಂದಾಗ ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ನಮ್ಮ ಜೀವಕೋಶಗಳು ಕೂಡ ಮೆಮೊರಿನ ಕ್ಯಾರಿ ಮಾಡ್ತವೆ. ಪ್ರತಿಯೊಂದು ಜೀವಕೋಶಗಳು ಕೂಡ ಆ ಜೀವಕೋಶಗಳು ಕ್ಯಾರಿ ಮಾಡ್ತಾ ಮಾಡ್ತಾ ಅದಕ್ಕೆ ಆ ಜೀವಕೋಶಗಳ ಬಳಿ ನಮ್ಮ ರಕ್ತ ಬಂದು ಅದು ಬ್ರೈನ್ಗೆ ಹೋಗಿ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ. ಇದನ್ನೆಲ್ಲ ಕಲಿತಾ ಇದೀವಿ, ನೀವು ಡಿಪ್ಲೊಮಾದಲ್ಲಿ ಕಲಿತಾ ಇದ್ದೀರಾ. ಸರ್ಕ್ಯುಲೇಷನ್ ಆಗ್ತಾ ಇದ್ದಂಗೆ ಎದುರುಗಡೆ ಬಂದ ವ್ಯಕ್ತಿನ ಅದು ರಿಸೀವ್ ಮಾಡ್ಕೊಳ್ತಾ ರೆಸ್ಪಾಂಡ್ ಅಂಡ್ ರಿಯಾಕ್ಟ್ ಮಾಡುತ್ತಲ್ಲ, ಅದನ್ನ ಆ ಸೆಲ್ಗಳು ಮಾಡ್ತಾ ಇರ್ತವೆ. ಅದನ್ನ ನೀವು ಬ್ರೈನ್ ಅಂತ ತಗೋತಿರೋ, ಇನ್ನೊಂದು ತಗೋತಿರೋ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಈ ರೀತಿಯಾಗಿ ಆ ಒಂದು ಎನರ್ಜಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಒಂದು. ಸೊ ಇದು ದೊಡ್ಡವರಾಗ್ತದೆ ನಮಗೂ ಕೂಡ ಹಂಗೆ. ನಮ್ಮ ಎನರ್ಜಿ ಲೋ ಇದ್ದಾಗ ನಮ್ಗಿಂತ ಎನರ್ಜಿ ತುಂಬಾ ಯಾರಿಗೋ ಒಬ್ಬರಿಗೆ ಎಫೆಕ್ಟಿವ್ ಆಗಿದ್ದಾಗ ಆ ಎನರ್ಜಿ ನಮ್ಮನ್ನ ಎದುರುಗಡೆ ಬಂದು ತಟ್ಟುತ್ತೆ. ಇದು ಯಾವುದು ಕೂಡ ಕಾಣದೇ ಇರ್ತಕ್ಕಂಥದ್ದಲ್ಲ, ನಮ್ಗೆ ಫೀಲ್ ಆಗುತ್ತೆ. ಇದು ಎದುರುಗಡೆ ನೋಡ್ಬೇಕು, ಕಟ್ ಮಾಡಿ ತೋರಿಸ್ಬೇಕು ಅಂದ್ರೆ ಆಗಲ್ಲ. ಇದು ಮೊದಲನೇದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಹೀಲಿಂಗ್ ಅಂದ್ರೆ ಏನು? ಹೀಲಿಂಗ್ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ವೇನಲ್ಲಿ ಹೀಲಿಂಗ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಒಬ್ಬೊಬ್ರು ಒಂದೊಂದು ವೇನಲ್ಲಿ ಮಾಡ್ತಾರೆ. ಆ ಬೇಸಲ್ಲಿ ನಾವು ಮಾತಾಡೋದಾದ್ರೆ ಹೀಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಎದುರುಗಡೆ ವ್ಯಕ್ತಿನ ಪ್ರೀತಿಸೋದು ಅಂತ, ಇನ್ನೇನು ಇಲ್ಲ. ದಟ್ಸ್ ಹೀಲಿಂಗ್. ಇನ್ನೇನು ಇಲ್ಲ, ಇಷ್ಟೇ ಸಿಂಪಲ್. ಅದು ಎದುರುಗಡೆ ವ್ಯಕ್ತಿ ಅಂದ್ರೆ ಪ್ರೀತಿಸ್ಕೊಳ್ಳೋನ್ಗೂ ಕೂಡ ಪ್ರೀತಿಸೋನ್ಗೂ ಕೂಡ ಇಬ್ಬರಿಗೂ ಕೂಡ ಈಕ್ವಲ್ ಶೇರ್ ಆಗುತ್ತೆ. ಅದು ಒಂದು ಇದು ಆ ಹೀಲಿಂಗ್ ಅಲ್ಲಿ ಒಬ್ಬನ ಯಾರೋ ಮುಟ್ಟಿದ್ವಿ, ಯಾರೋ ಒಬ್ಬನ ನೋಡಿದ್ವಿ, ಅವ್ರಿಗೇನೋ ಟ್ರೀಟ್ಮೆಂಟ್ ಕೊಟ್ವಿ, ಇನ್ನೊಂದು ಟ್ರೀಟ್ಮೆಂಟ್ ಮಾಡಿದ್ವಿ, ಇದರಿಂದ ಹೀಲಿಂಗ್ ಆಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಅದನ್ನ ಒಪ್ಕೊಳಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಯೋಗ ಒಂದು ಇದೆಯಲ್ಲ, ಅದು ಮೊದಲನೇ ಹೀಲಿಂಗ್. ಅದು ಈ ಹೀಲಿಂಗ್ ಥೆರಪಿನಲ್ಲಿ ಯೋಗ ಅಂತಕ್ಕಂಥದ್ದು ಒಂದು ಹೀಲಿಂಗ್. ಅದು ಯಾಕಂದ್ರೆ ನಿಮ್ಮೊಳಗಡೆ ಅದೊಂದು ಇರುತ್ತೆ, ನಾವೇನೋ ಎದುರುಗಡೆ ವ್ಯಕ್ತಿನ, ಯಾಕಂದ್ರೆ ಎದುರುಗಡೆ 4 ಜನ ಕೂರ್ಸ್ಕೊಂಡು ನಾವು ದ್ವೇಷ ಮಾಡ್ಕೊಂಡು ಯೋಗ ಹೇಳ್ಕೊಡಕ್ ಆಗಲ್ಲ. ಅಲ್ಲಿ ಪ್ರೀತಿಸ್ತೀವಿ ಎದುರುಗಡೆ ವ್ಯಕ್ತಿನ, ಸಣ್ಣ ಪುಟ್ಟ ತಪ್ಪು ಮಾಡೋದು ಅವನ್ನ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಆ ಕರೆಕ್ಷನ್, ಆ ಪ್ರೀತಿ ಇದೆಯಲ್ಲ, ಅಲ್ಲಿ ಒಂದು ಹೀಲಿಂಗ್ ಶುರು ಆಗುತ್ತೆ. ಅದು ಒಂದು. ಮೆಡಿಟೇಷನ್ ಒಂದು ಹೀಲಿಂಗ್. ಧ್ಯಾನ ಮಾಡ್ತೀವಲ್ಲ, ಅದು ಹೀಲಿಂಗ್. ಅದನ್ನ ಫಸ್ಟ್ ನಮ್ಗೆ ನಾವು ಮಾಡ್ಕೊಳ್ಳೋದಾಗ್ಬೋದು, ನಾವು ಇನ್ನೊಬ್ಬನ ಕುರಿತು ಯೋಚನೆ ಮಾಡೋದಾಗ್ಬೋದು, ದಟ್ಸ್ ಆಲ್ಸೋ ಹೀಲಿಂಗ್. ಅದು ಕೂಡ ಒಂದು ಔಪಚಾರಿಕತೆ, ಉಪಚಾರ ಮಾಡೋದು. ಒಳ್ಳೆ ಪದ ಅದು, ಹೀಲಿಂಗ್. ಉಪಚಾರ ಗೊತ್ತಿಲ್ದಂಗೆ ಡ್ಯಾನ್ಸ್ ಮಾಡೋದೊಂದು ಹೀಲಿಂಗ್, ಡ್ಯಾನ್ಸ್ ಥೆರಪಿ. ಸೌಂಡ್ ಅಂಡ್ ಮ್ಯೂಸಿಕ್ ಥೆರಪಿ, ಅದೊಂದು ಹೀಲಿಂಗ್ ಆಗುತ್ತೆ. ಓಕೆನಾ? ಹಾರ್ಟ್ ಬರೆಯೋದು ಒಂದು ಹೀಲಿಂಗ್ ಆಗುತ್ತೆ. ಟೀಚಿಂಗ್ ಮಾಡ್ತೀವಿ, ಅದು ಒಂದು ಹೀಲಿಂಗ್ ಆಗುತ್ತೆ. ಸೊ ಈ ರೀತಿ ನಮ್ಗೆ ಒಂದು ಹಂತವಾಗಿ ಒಂದೊಂದು ಹೀಲಿಂಗ್. ಅಕ್ಯುಪಂಕ್ಚರ್ ಮಾಡ್ತೀವಿ, ಅದೊಂದು ಹೀಲಿಂಗ್ ಆಗುತ್ತೆ. ಅಕ್ಯುಪಂಕ್ಚರ್ ಮಾಡುವಾಗ ಯಾರು ಕೂಡ ಉದ್ದೇಶಪೂರ್ವಕ ವ್ಯಕ್ತಿ ಮೇಲೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಅಥವಾ ಈ ಮನುಷ್ಯ ಸಾಯ್ಲಿ ಅಂತ ಹೇಳ್ಬಿಟ್ಟು ಯಾರು ಮಾಡಲ್ವಲ್ಲ.
ಗುಣ ಆಗ್ಲಿ ಅನ್ನೋ ಒಂದು ಮನಸ್ಥಿತಿನೇ ಇರುತ್ತಲ್ವಾ, ಆ ಮನಸ್ಥಿತಿನೂ ಕೂಡ ಹೀಲಿಂಗ್. ಈಗ ಹಾಗೆ ಮತ್ತೆ ಸೈಕೋಥೆರಪಿ ಅಂತ. ಸೈಕಾಲಜಿ ಅಂದ್ರೆ ಏನು? ಜನರಲ್ ಆಗಿ ನನಗೆ ಗೊತ್ತಿರೋದನ್ನ ಹೇಳೋ ಸೈಕಾಲಜಿ ಅಲ್ಲ, ನನಗ್ ಗೊತ್ತಿಲ್ಲದೆ ಇರೋದನ್ನ ಎದುರುಗಡೆ ವ್ಯಕ್ತಿ, ಅದು ಸೈಕಾಲಜಿ ಆಕ್ಚುಲಿ. ಕೆಲವ್ರು ಅಂತಾರೆ ಈ ಮನುಷ್ಯ ಹಿಂಗ್ ಹೇಳ್ದ, ಅದ್ ಹಂಗಲ್ವಲ್ಲ, ಸುಳ್ಳಲ್ವಾ ಅಂತಾರೆ. ಈ ಮನುಷ್ಯ, ಈ ವ್ಯಕ್ತಿ ನನ್ಗೆ ಹಿಂಗ್ ಹೇಳ್ದ, ಅದು ಸುಳ್ಳು, ಸಾಧ್ಯನೇ ಇಲ್ಲ ಹಂಗಾಗಕ್ಕೆ. ಅಂದ್ರೆ ನಿನ್ನ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆತ ಹೇಳಿರೋದ್ ನಿನ್ ತಲೆಗೆ ಹೋಗ್ತಾ ಇಲ್ಲ, ಆತ ಅಬ್ಸರ್ವ್ ಮಾಡಿರೋದು ನಿನ್ನ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ. ಅದು ಸೈಕೋಥೆರಪಿ. ಸೊ ಅದ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಎದುರುಗಡೆ ಹೇಳ್ತಕ್ಕಂಥ ವ್ಯಕ್ತಿನೂ ಹೀಲ್ ಮಾಡ್ತಾ ಇದ್ದಾನೆ, ನೀವು ಇಂಡೈರೆಕ್ಟ್ ಆಗಿ ಹೀಲ್ ಆಗ್ತಾ ಇದ್ದೀರಾ. ಆ ರೀತಿ. ಅದಾದ್ಮೇಲೆ ಇನ್ನು ಮಾರ್ಷಲ್ ಆರ್ಟ್ಸ್ ಏನು ನಮ್ಮ ಚೈನೀಸ್ ಇದರಲ್ಲಿ ಕಲ್ಸ್ಕೊಡ್ತಾರೆ. ಕುನ್ಫು, ಕರಾಟೆ ಆಗ್ಬೋದು, ಪ್ರತಿಯೊಂದು ಮಾರ್ಷಲ್ ಆರ್ಟ್ಸ್. ಸೊ ಅದು ಕೂಡ ಹೀಲಿಂಗ್. ಅಲ್ಲೂ ಕೂಡ ಯಾರೋ ಒಬ್ಬ ದ್ವೇಷ ಇಟ್ಕೊಂಡು ಒಬ್ಬ ಗುರು ಒಬ್ಬ ಶಿಷ್ಯನ್ಗೆ ಏನು ಹೇಳ್ಕೊಡಲ್ಲ. ಅಲ್ಲೂ ಕೂಡ ಒಂದು ಹೀಲಿಂಗ್ ಆಗ್ತಾ ಹೋಗುತ್ತೆ. ಇನ್ನೊಂದು ಗ್ರಾಟಿಟ್ಯೂಡ್. ಯಾರೋ ಒಬ್ರು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಗೆ ಏನೋ ಒಂದು ಮಾಡಿರ್ತಾರೆ, ಅವ್ರನ್ನ ಚಿಕ್ಕ ನೆನ್ಸ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಹೀಲಿಂಗ್. ಅದನ್ನ ನೆಕ್ಸ್ಟ್ ನಾವು ಈ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಬಂದಾಗ ಹೇಳ್ತೀನಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಸೊ ಇದು ಹೀಲಿಂಗ್. ಇದರೆಲ್ಲದರಲ್ಲೂ ಕೂಡ ಆ ನ್ಯಾಚುರಲ್ ಹೀಲಿಂಗ್ ಅಂದ್ರೆ ಏನು? ಆತರ ಆದ್ರೆ ನ್ಯಾಚುರಲ್ ಹೀಲಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಮನಸ್ಥಿತಿ, ಎದುರುಗಡೆ ವ್ಯಕ್ತಿನ ನಾವು ಪ್ರೀತಿಸ್ಬೇಕಾದ್ರೆ ಅಥವಾ ಅವ್ರಿಗೊಂದು ಉಪಚಾರ ಮಾಡ್ಬೇಕಾದ್ರೆ, ಅದೇ ಹೇಳುತ್ತೆ ನ್ಯಾಚುರಲ್ ಹೀಲಿಂಗ್. ನಮ್ಮ ಮನಸ್ಥಿತಿ ಸ್ವಾಭಾವಿಕವಾಗಿ, ಪ್ರಾಕೃತಿಕವಾಗಿ, ಪ್ರಾಮಾಣಿಕವಾಗಿರ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಅದು ಸ್ವಾಭಾವಿಕವಾಗಿ ಅಂದ್ರೆ ನೀವ್ ಹೆಂಗಿರ್ತೀರ ಹಂಗೆ, ಪ್ರಾಕೃತಿಕವಾಗಿ ಪ್ರಕೃತಿ ದತ್ತವಾಗಿ ಹೇಗಿರ್ತೀರ ಹಾಗೆ, ಮೂರನೇದಾಗ ಪ್ರಾಮಾಣಿಕವಾಗಿರ್ಬೇಕು. ಇವು ಮೂರು ಕೂಡ ಇದ್ದಾಗ ನಮ್ಮ ಒಂದು ಎದುರುಗಡೆ ವ್ಯಕ್ತಿ ಇದ್ದಾಗ ಜಸ್ಟ್ ನೆನ್ಸ್ಕೊಂಡ್ರೆ ಸಾಕು, ಅದು ಹೀಲ್ ಆಗ್ತಾ ಹೋಗುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ವಿ ಡಿಡ್ ಎ ಮಿಸ್ಟೇಕ್. ಎಲ್ಲೋ ಒಂದು ಕಡೆ ನಾವು ಇಲ್ಲ ನಾವು ಸ್ವಾಭಾವಿಕವಾಗಿರಲ್ಲ, ಇಲ್ಲ ನಾವು ಪ್ರಕೃತಿನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡಿಲ್ಲ, ಎದುರುಗಡೆ ವ್ಯಕ್ತಿದು ಏನ್ ಪ್ರಕೃತಿ, ಅವ್ರ ನೇಚರ್ ಏನು ಅಂತ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇರಲ್ಲ. ಇವು ಮೂರು ಅಲೈನ್ ಆದಾಗ ಎದುರುಗಡೆ ವ್ಯಕ್ತಿ ಬೇಗ ಹೀಲ್ ಆಗ್ತಾ ಹೋಗ್ತಾನೆ, ಬೇಗ ಕ್ಯೂರ್ ಆಗ್ತಾನೆ. ಇದು ಕೇಳಿಸ್ತಿದೆಯಾ ವಾಯ್ಸ್ ನಂದು? ಹೌದು ಸರ್, ಸರ್ ಕೇಳಿಸ್ತಾ ಇದೆ. ಇಟ್ಸ್ ವೆರಿ ಕ್ಲಿಯರ್. ಕೇಳಿಸ್ತಾ ಇದೆ ಸರ್. ಬೋರ್ ಆಗ್ತಾ ಇದೆಯಾ ಏನಾದ್ರು? ಇಂಟ್ರೆಸ್ಟಿಂಗ್. ದಯವಿಟ್ಟು ಬೋರ್ ಆದ್ರೆ ದಯವಿಟ್ಟು ಹೇಳಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಬೇಕಾದ್ರೆ ಬೇಗ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಸೊ ಇದು ಮೂರು ತುಂಬಾ ಇಂಪಾರ್ಟೆಂಟ್. ಒಂದು ಸ್ವಾಭಾವಿಕವಾಗಿರ್ಬೇಕು ನಾವು, ಅಂದ್ರೆ ನಿರ್ಲಿಪ್ತ ಭಾವ. ನಮ್ಮ ಭಾವನೆಗಳು ಹೇಗಿರ್ಬೇಕು ಅಂದ್ರೆ ನಿರ್ಲಿಪ್ತ ಭಾವ. ಕೋಟಿ ಬಂದ್ರು ನಗದೆ, ಪ್ರಾಣ ಹೋದ್ರು ಅಳದೆ, ಆ ಇರ್ತಕ್ಕಂಥ ಒಂದು ಭಾವ ಇದೆ ನೋಡಿ, ಅದು ನಿರ್ಲಿಪ್ತ ಭಾವ ಅಂತ. ನಿರ್ಲಿಪ್ತ ಭಾವ ಅಂದ್ರೆ ಸ್ವಾಭಾವಿಕತೆ ಮತ್ತು ಪ್ರಾಕೃತಿಕವಾಗಿರ್ಬೇಕು. ಅಂದ್ರೆ ನನ್ನ ಒಂದು 5 ಎಲಿಮೆಂಟ್ಸ್, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಎದುರುಗಡೆ ವ್ಯಕ್ತಿ ಇರ್ತಕ್ಕಂಥ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ, ಇದನ್ನ ಮ್ಯಾಕ್ಸಿಮಮ್ ಒಂಚೂರು ಹತ್ರ ತರಕ್ ಹೋಗ್ಬೇಕು. ನಿಮ್ಮ ಜಲತತ್ವ ಅವನ ಜೊತೆ ಮಿಕ್ಸ್ ಆಗೋ ತರ, ಅಥವಾ ನಿಮ್ಮ ಒಂದು ಆಕಾಶ ತತ್ವ ಆತನ ಜೊತೆ ಬೆರೆಯೋ ತರನ, ಭೂತತ್ವ ಒಂದಕ್ಕೊಂದು ಅಂಟ್ಕೊಳ್ಳೋ ತರನೋ, ಅದು ಪ್ರಾಕೃತಿಕತೆ. ಅದು ಒಂದು ನೇಚರ್. ಮೂರನೇದು ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆಯಿಂದ ಬಂದಾಗ ಅಲ್ಲಿ ನಿಸ್ವಾರ್ಥವಾಗಿರ್ಬೇಕು, ಸ್ವಾರ್ಥವಾಗಿರ್ಬಾರ್ದು. ಪಕ್ಕದಲ್ಲಿ ಉಮಾಶಂಕರ್ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದಲ್ಲಿ ನಾನೊಂದು ಮಾಡೋದಿದೆಯಲ್ಲ, ಒಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ. ಇದನ್ನ ನಾವ್ ಹೆಂಗ್ ಹೇಳ್ತೀವಿ, ಅಯ್ಯೋ ದೇವ್ರು ನೋಡ್ಕೋತಾನೆ ಬಿಡು ಅಂತ. ಬಟ್ ತಪ್ಪು ನಾವ್ ಮಾಡ್ತಾ ಇರೋದು. ಅಲ್ಲಿ ನಮ್ದು ಪಲ್ಸಲ್ಲ. ಯಾಕೆ ಪಲ್ಸಲ್ಲ ಅಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ಒಂದು ಇಂಟರ್ವ್ಯೂಗೆ ಹೋಗಿರ್ತೀನಿ ಸಪೋಸ್ ನಾನು ಅಂದ್ಕೊಳ್ಳಿ. ಆ ಇಂಟರ್ವ್ಯೂಗೆ ಹೋಗಿದಾಗ ಏನೋ ಒಂದು ಕ್ವಶನ್ ಕೇಳ್ತಾರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಆನ್ಸರ್ ನಾವು ಕೊಡಕ್ ಆಗ್ಲಿಲ್ಲ, ಗೊತ್ತಿರುತ್ತೆ ನಮ್ಗೆ. ಆ ಟೈಮ್ಗೆ ನಮ್ಗೆ ಆ ಒಂದು ಬಾಯಿಗೆ ಆ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ನಮ್ಮ ಬ್ಲಡ್ ಕ್ವಾಲಿಟಿನೋ ಅಥವಾ ಇನ್ನೊಂದು ಕರೆಕ್ಟ್ ಟೈಮ್ಗೆ ನಾವು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದನ್ನ ಎನರ್ಜಿ ಅನ್ಬೇಕಾ, ಅಥವಾ ಪ್ರಾಮಾಣಿಕತೆ ಅನ್ಬೇಕಾ, ಸ್ವಾಭಾವಿಕತೆ ಅನ್ಬೇಕಾ, ಏನ್ ಅನ್ಬೇಕು? ಅದು ನಮಗ್ ಬಿಟ್ಟಿದ್ದದು. ಆಚೆ ಬಂದ್ಬಿಡ್ತೀವಿ. ತುಂಬಾ ಸಿಂಪಲ್ ಆಗಿತ್ತು,
ನಾನ್ ಮಾತಾಡ್ಬೇಕಾಯ್ತು, ಯಾಕೆ ಮಾತಾಡಕ್ ಆಗ್ಲಿಲ್ಲ, ಬಾಯೇ ಬರ್ಲಿಲ್ಲ ಅಂತ ನಾವು ಅಂದ್ಕೋತೀವಿ. ಸೊ ಅಲ್ಲಿ ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳು. ಸೊ ಇದು ಎಲ್ಲಾ ಹಂತದಲ್ಲೂ ಕೂಡ ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಮಾರ್ಷಲ್ ಆರ್ಟ್ಸ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಸೌಂಡ್ ಥೆರಪಿ ಆಗ್ಬೋದು, ಸೈಕೋಥೆರಪಿ ಆಗ್ಬೋದು, CBT ಆಗ್ಬೋದು, DBT ಆಗ್ಬೋದು. ಈಗ ಸಪೋಸ್ CBTನೇ ತಗೊಂಡಾಗ ನಾವೇನಪ್ಪ ಯಾವ್ದಾದ್ರು ಒಂದು ನೆಗೆಟಿವ್ ಥಾಟ್ಸ್ ನ ತಗೊಂಡು ಅದರ ರೂಟ್ ಕಾಸ್ ನ ಕಂಡಿಡಿದು ಆ ರೂಟ್ ಕಾಸ್ ನ ಕ್ಲಿಯರ್ ಮಾಡೋದು CBT. ಇನ್ನೊಂದು DBT ಇದೆ, ಅದು ನೆಕ್ಸ್ಟ್ ಲೆವೆಲ್. ಅದು ಫೈನ್ ಟ್ಯೂನಿಂಗ್ ಮಾಡ್ತಾ ಹೋಗೋದು. ಅಂದ್ರೆ ನಾನು 100 ತಪ್ಪುಗಳನ್ನ ಮಾಡಿದೀನಿ, 100 ತಪ್ಪುಗಳನ್ನ 10 ತಪ್ಪುಗಳು ಮಾಡಿ, 10 ತಪ್ಪುಗಳು 1 ತಪ್ಪುಗಳನ್ನ ಮಾಡಿ, ತಪ್ಪೇ ಇಲ್ದಂಗೆ ಇರೋದು ಇದೆ DBT ಲೆವೆಲ್. ಜಸ್ಟ್ ಗೂಗಲ್ ಮಾಡಿ, ನನ್ಗೆ ಗೊತ್ತಾಗುತ್ತೆ CBT ಮತ್ತು DBT ಬಗ್ಗೆ. ಸೊ ಈ ತರ ಅದು ಒಂದು ಹೀಲಿಂಗ್ ಅಲ್ಲಿ ಅದು ಕೊನೆ ಅಂತ. ಕೆಲವರು ಇದನ್ನ ಟ್ರೈ ಮಾಡ್ತಾ ಹೋದಾಗ ಅಲ್ಲಿ ನಮ್ಮ ಹಿಪ್ನಾಟಿಸಮ್ ಕೂಡ ಬರುತ್ತೆ. ಎದುರುಗಡೆ ವ್ಯಕ್ತಿನಲ್ಲಿ ಕೂತ್ಕೊಂಡು ನಾವು ಹೆಂಗ್ ಹೇಳ್ತೀವಿ ಆ ತರ ಒಂದು ಆಕ್ಟ್ ಮಾಡೋ ತರ ಇದು CBT DBT ನಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಬಟ್ ಎದುರುಗಡೆ ವ್ಯಕ್ತಿಗೆ ನಾವು ಏನು ಹೇಳ್ತಾ ಇದೀವಿ, ಎದುರುಗಡೆ ವ್ಯಕ್ತಿ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ, ಅಲ್ಲಿ ನಮ್ಮ ಒಂದು ಅದ್ಭುತವಾದ ಒಂದು ಹೀಲಿಂಗ್ ಕ್ಯಾರಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಆಕ್ಚುಯಲ್ ನ್ಯಾಚುರಲ್ ಹೀಲಿಂಗ್. ಇದನ್ನ ಬಿಟ್ಟು ನಮ್ಮೊಳಗಡೆ ಯಾವುದೇ ರೀತಿ ಸ್ವಾರ್ಥ ಆಗ್ಬೋದು, ಅಥವಾ ಇನ್ನೊಂದು ಕಾಂಪಿಟೇಷನ್ ಮೈಂಡ್ ಆಗ್ಬೋದು, ಅಥವಾ ನಾವೇನೋ ಕಲ್ತ್ಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಈ ತರ ಇರ್ತಾವಲ್ಲ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಈ ಯಾವುದೇ ಲೆವೆಲ್ ಅಲ್ಲಿ ಯೋಗದಿಂದ ಹಿಡಿದು DBT ವರೆಗೆ ಯಾವುದೇ ಲೆವೆಲ್ ಇದನ್ನ ಹೀಲಿಂಗ್ ಅಂತ ಒಪ್ಕೊಳಕ್ ಆಗಲ್ಲ. ಇದನ್ನ ನಾವು ಹೀಲಿಂಗ್ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ ಆಗಲ್ಲ. ಯಾಕಂದ್ರೆ ಆ ಲೆವೆಲ್ಲೇ ಬೇರೆ ಇರುತ್ತೆ. ಓಕೆನಾ? ಆಮೇಲೆ ಇದಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇಡನ್ ಅಜೆಂಡಾ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆನೂ ಕೂಡ ಒಂದು ಇಡನ್ ಅಜೆಂಡಾ ಇರುತ್ತೆ. ಈಗ ಸಪೋಸ್ ನನಗೆ ನಾನು ಅದು ಅಬ್ಸರ್ವ್ ಮಾಡೋದು, ನನ್ನ ಈ ಒಂದು ಯೋಗ ಜೀವನದಲ್ಲಿ ನನಗಿರೋ ಒಂದು ಇಡನ್ ಅಜೆಂಡಾ ಏನಪ್ಪಾ ಅಂದ್ರೆ, ನಮ್ಮ ಮನೇಲಿ ಹೆಚ್ಚು ಕಡಿಮೆ ಒಂದು 8-10 ಸ್ಪೀಕರ್ ಇದೆ. ಆದ್ರೂ ನಾನು ಈ ಅಮೆಜಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಬಂದಾಗ ಇನ್ಯಾವ್ದು ನೋಡ್ತಾ ಇರ್ತೀನಿ ಸ್ಪೀಕರ್. ಅದೇ ನನಗೆ ಕ್ರೇಜ್. ಅದು ಮನೇಲಿ ಕಂಪ್ಯೂಟರ್ ಬೇರೆ ಸ್ಪೀಕರ್ ಇದೆ, ಬಾರ್ ಸ್ಪೀಕರ್ ಇದೆ, ಟಿವಿಗೆ ಬೇರೆ ಇಟ್ಟಿದ್ದೀನಿ, ಇದು ಮತ್ತೆ ನೆಕ್ ಬ್ಯಾಂಡ್ ಇದೆ, ಅದಲ್ಲದೆ ಇಯರ್ ಬಡ್ಸ್ ತಗೊಂಡಿದ್ದೀನಿ. ನನಗೇನು ಅನಿಸ್ತು, ಅದೊಂದು ಇಡನ್ ಅಜೆಂಡಾ, ನನಗೊಂದು ಕ್ರೇಜ್, ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಬಟ್ ಬೇರೆ ವಿಷಯದಲ್ಲಿ ನನಗೇನೋ ಅನುಭವ ಇಲ್ಲ, ನಾನು ಹೋಗಲ್ಲ. ಬಟ್ ಇಲ್ಲಿ ಇಡನ್ ಅಜೆಂಡಾ ಏನಪ್ಪಾ ಅಂದ್ರೆ, ಸಪೋಸ್ ನನಗೆ ತುಂಬಾ ದುಡ್ಡು ಮಾಡ್ಬೇಕು ಅಂತ ಒಂದು ಆಸೆ ಇರುತ್ತೆ, ಅಥವಾ ಒಂದು ಹೆಸರು ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಬೇರೆ ತರ ಯೂಸ್ ಮಾಡ್ಕೋತೀನಿ. ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ಕೊಂಡು ಆ ಪ್ಲಾಟ್ಫಾರ್ಮ್ ಯಾವಾಗ ನಂಗೆ ಸಿಕ್ತೋ ಆವಾಗ ಏನ್ ಮಾಡ್ತೀನಿ ಅಂದ್ರೆ, ನನ್ನೊಳಗಡೆ ಇರ್ತಕ್ಕಂಥ ಆ ಇಡನ್ ಅಜೆಂಡಾ ಓಪನ್ ಆಗುತ್ತೆ. ಅವಾಗ ಆ ಓಪನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಅವತ್ತಿನಿಂದ ನಂದೇನಿರುತ್ತೆ ಆ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ಕೋತೀನಿ ನಾನು. ಅದು ಹೆಸರಾಗ್ಬೋದು, ದುಡ್ಡಾಗ್ಬೋದು. ಅಲ್ಲಿವರೆಗೂ ಅದು ನನ್ನೊಳಗಡೆ ಗೌಪ್ಯವಾಗಿರುತ್ತೆ, ಯಾವತ್ತೂ ಕೂಡ ನಾನು ಯೋಚನೆ ಮಾಡಿರಲ್ಲ. ಬಟ್ ಅವತ್ತು ನನ್ನ ತನ ಓಪನ್ ಆಗುತ್ತೆ. ತುಂಬಾ ಜನ ಈಗ ಸಪೋಸ್ ಒಂದು 10th ಓದ್ತಾ ಇರ್ತಾರೆ, ಒಂದು ಮಗನ ಮಗಳು ಒಂದು 10th ಓದ್ತಾ ಇದ್ರು. ಅವ್ರೊಳಗಡೆ ಒಂದು ಇಡನ್ ಅಜೆಂಡಾ ಏನಿರುತ್ತೆ, ನನ್ನ ಹುಡುಗರ ಜೊತೆ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅದು ಆಸೆ ಅನ್ನಕ್ಕಾಗಲ್ಲ, ಅದೊಂದು ಎಲ್ಲೋ ಗೌಪ್ಯವಾಗಿರುತ್ತೆ. ಅದು ಕಾಯ್ತಾ ಇರುತ್ತೆ, ಅದು ಎಲ್ಲೋ ಹೋಗ್ಬೇಕು ನಾನು ಅಂತ ಕಾಯ್ತಾ ಇರುತ್ತೆ. ಅದು SSLC ಅನ್ನೋದೊಂದು ನೆಪ ಅಷ್ಟೇ. ಆಟೋಮೆಟಿಕಲಿ ನಾವು ಅಲ್ಲಿಂದಲ್ಲಿ ಕ್ಯಾರಿ ಆಗ್ಬಿಡ್ತೀವಿ. ಆ ಕ್ಯಾರಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮನಸ್ಸು ಇಲ್ಲಿಂದಲ್ಲಿ ಜಂಪ್ ಮಾಡಕ್ ಶುರು ಮಾಡುತ್ತೆ. ಆವಾಗ ವಾಸ್ತವತೆಯಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಅಲ್ಲಿ ನಾವು ಹೀಲಿಂಗ್ ನ ಮರಿತೀವಿ. ಅಲ್ಲಿವರೆಗೂ ನನ್ನನ್ನ ಒಬ್ಬ ನ್ಯಾಚುರಲ್ ಹೀಲರ್ ಅಂದ್ಕೊಂಡಿದ್ದ ವ್ಯಕ್ತಿ ಅಲ್ಲಿ ಏನಾಗ್ತಾನೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ನಾವು ಬಿಹೇವ್ ಆಗ್ತಾ ಹೋಗ್ತೀವಿ. ಹೆಸರು ಅಂದ್ರೆ ದಾಹ ಜಾಸ್ತಿ ಆಗುತ್ತೆ, ಆಗ ಹೆಸರನ್ನ ಬೇರೆ ತರ ನಾವು ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಹೀಲಿಂಗ್ ವಿರುದ್ಧ. ಅದು ತುಂಬಾ ಬೇಗ ರಿವರ್ಸ್ ಆಗುತ್ತೆ ನಮ್ಗೆ. ಯಾಕೆ ರಿವರ್ಸ್ ಆಗುತ್ತೆ ಗೊತ್ತಿಲ್ಲ. ಅಕ್ಯುಪಂಕ್ಚರ್ ಸಪೋಸ್ ನಾನು ನೀಡ್ಲಿಂಗ್ ಮಾಡ್ತಾ ಇದ್ದೀನಿ, ನೀಡ್ಲಿಂಗ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಅಟ್ಲಿ ಬೇಗ ಕ್ಯೂರ್ ಆಗ್ಲಿ ಅಂತ ಒಂದು 20% ಇದ್ರೂ ಕೂಡ ಇಟ್ ವಿಲ್ ಬಿ ಎಫೆಕ್ಟ್ ವೆರಿ ಪಾಸಿಟಿವ್ಲಿ. ಒಂದು ವೇಳೆ ನಾನು ದಿನಾ ನೋಡ್ಬೇಕಾ, ಈ ಮನುಷ್ಯ ಯಾಕೆ ಸರಿಯಾಗಲ್ಲ, ಒಂದ್ ಥಾಟ್ಸ್ ಕ್ರಿಯೇಟ್ ಆಗ್ಬಿಟ್ರೆ ಅದೇ ಸೇಮ್ ಪಾಯಿಂಟ್
ಇಫ್ ಯು ಟೇಕ್ SP6 ಸ್ಟಮಕ್ 36 ಯಾವ್ದೋ ಒಂದು ಪಾಯಿಂಟ್ ರಿವರ್ಸ್ ಮಾಡಕ್ ಶುರು ಮಾಡುತ್ತೆ. ಇದು ಇನ್ನೊಂದು ರೀತಿಯ ಹೀಲಿಂಗ್. ರಿವರ್ಸ್ ಆಗುತ್ತೆ ಬೇಗ. ಅರ್ಥ ಆಗ್ತಾ ಇದೆಯಾ? ಸರ್ ಮೂರ್ತಿ ಸರ್ ಅದು Yes, sir. ಹಿಡನ್ ಫೀಲಿಂಗ್ ಹೇಳಿದ್ರಲ್ಲ ಅದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? ಯಾವ್ದಮ್ಮ? ಹಿಡನ್ದು ಹೇಳಿದ್ರಲ್ಲ ಈಗ ನಿಮ್ಮ ಒಳಗಿರ್ತಕ್ಕಂಥ ಗೌಪ್ಯತೆದು. ಪ್ರತಿಯೊಬ್ಬರಿಗೂ ಒಂದೊಂದು ಇಡನ್ ಅಜೆಂಡಾ ಇರುತ್ತಮ್ಮ. ಅದು ಯಾವ ಗಳಿಗೆನಲ್ಲಿ ಓಪನ್ ಆಗುತ್ತೆ. ಕೆಲವ್ರಿಗೆ 30, ಕೆಲವು 40, 45, 42, ಕೆಲವು 18 ವರ್ಷಕ್ಕೆ ಇರುತ್ತೆ. ಆ ಟೈಮಲ್ಲಿ ಓಪನ್ ಆಗ್ಬೇಕಾಗಿರುತ್ತೆ. ಅದನ್ನ ಗೌಪ್ಯ ಇಟ್ಕೊಂಡು ತುಂಬಾ ಸೌಮ್ಯವಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ಅವರು. ನನ್ನಂತ ಪ್ರಾಮಾಣಿಕ ಪ್ರಪಂಚದಲ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅವ್ರನ್ನ ನಾವು ನಂಬಿಸ್ಬೇಕು ಜನಗಳನ್ನ. ಈಗ ನನ್ನೊಳಗಡೆ ಒಬ್ಬ ಮಾರ್ಕೆಟಿಂಗ್ ಪರ್ಸನ್ ಇದ್ದಾನೆ ಅಂದ್ಕೊಳ್ಳಿ. ನನ್ಗೇನೋ ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು. ಸಿಂಪಲ್ ಆಗಿ ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಈ ಉಮಾಶಂಕರ್ನು ಶಿವಕುಮಾರನ್ನ ಮಿಥುನ್ ಹಿಡ್ಕೊಂಡ್ರೆ ಕೆಲಸ ಆಗಲ್ಲ. ನಾನೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ. ಯಾಕೆ ಕ್ರಿಯೇಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಹಂಗಿರುತ್ತೆ. ನಾನೇನ್ ಮಾಡ್ತೀನಿ, ಸವಿತಾಕ್ಕ ಅವ್ರನ್ನ, ಯಾರೋ ವೀಣಾ ಅವ್ರನ್ನ, ಪ್ರಿಯದರ್ಶಿನಿ ಅವ್ರನ್ನ, ದೀಪ್ತಿ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ. ಅವ್ರ ದೃಷ್ಟಿಲಿ ನಾನು ತುಂಬಾ ಒಳ್ಳೆಯವನ್ನ ನಂಬಿಸ್ತೀನಿ. ತುಂಬಾ ಅದಕ್ಕೆ ತಕ್ಕಂಗೆ ಬೇಕಾದ ಪ್ರಿಪರೇಷನ್ಗಳೆಲ್ಲ ಮಾಡ್ಕೊಡ್ತೀನಿ. ನೀಟಾಗಿ ಸೋಪ್ ಹಾಕ್ತೀನಿ, ಶಾಂಪೂ ಹಾಕ್ತೀನಿ. ಅವ್ರ ದೃಷ್ಟಿಲಿ ನಾನು ತುಂಬಾ ಒಳ್ಳೆಯವ್ರು ಅನ್ಸ್ಕೋಬೇಕು. ಆವಾಗ ಏನಾಗುತ್ತೆ, ನಂಗೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ದೀಪ್ತಿಯಿಂದ ಒಂದು 50 ಜನ ಪರಿಚಯ ಆಗ್ತಾರೆ. ಸವಿತಾ ಅವರಿಂದ 100 ಜನ ಪರಿಚಯ ಆಗ್ತಾರೆ. ಅದು ಬೆಳೀತಾ 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 ಹೋಗುತ್ತೆ. ಆವಾಗ ಸಡನ್ ಆಗಿ ಒಂದಿನ ಯಾರೋ ಅವ್ರ ಫ್ರೆಂಡ್ ಹೇಳಿದ್ರು, ಒಬ್ಬ ಮಿಥುನ್ ಅಂತ ಯಾರೋ ಪರಿಚಯ ಆಗಿದ್ದಾರೆ. ಅವ್ರೇನೋ ಗುಜರಾತ್ ಅಲ್ಲೋ ಪಂಜಾಬ್ ಅಲ್ಲೋ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದಾರಂತೆ. ಅದನ್ನ ಯಾಕೆ ಕಡಿಮೆ ದುಡ್ಡು ನಿಮ್ಗೆ ಸೇಲ್ ಮಾಡ್ಬಾರ್ದು ಅಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಮಾರ್ಕೆಟ್ ಪ್ರೈಸ್ ಒಂದು 500 ರೂಪಾಯಿ ಸೀರೆ ಇದ್ರೆ ನಾನು 300 ರೂಪಾಯಿ ಕೊಡೋಕೆ ಟ್ರೈ ಮಾಡ್ತೀನಿ. ಫಸ್ಟ್ ಯಾರಿಗೆ ಕೊಡ್ತೀನಿ? ಸವಿತಾ ಅವ್ರಿಗೆ ಕೊಡ್ತೀನಿ. ಸವಿತಾ ಅವ್ರು ಏನ್ ಮಾಡ್ತಾರೆ, ಅಯ್ಯೋ ಇದು ಮಾರ್ಕೆಟ್ ಅಲ್ಲೇ 500, 550 ರೂಪಾಯಿ ಇದೆ, ಆನ್ಲೈನ್ ಇನ್ನೂ ಜಾಸ್ತಿ ಇದೆ, ಇವ್ರು ನಮ್ಗೆ ಗೊತ್ತಿರೋರು, ಇವ್ರು ಯಾರೋ 300 ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಮಾಡ್ತಾ ಹೋಗ್ತೀನಿ. ಅದು ನನ್ನ ಇಡನ್ ಅಜೆಂಡಾ. ಅವತ್ತು ಓಪನ್ ಆಯ್ತು ಅದು. ಈ ಮಿಥುನ್ ಅನ್ನೋದು ನೆಪ ಮಾತ್ರ ಅಷ್ಟೇ. ಅದು ಜಸ್ಟ್ ಅದು ಓಪನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ದಿನ ನೀವು ಏನು ವ್ಯಕ್ತಿ, ನಾನು ಸವಿತಾಕ್ಕ ಅವ್ರಿಗೋ ದೀಪ್ತಿ ಮೇಡಮ್ ನಾನು ಏನೋ ಒಂದು ಹೀಲ್ ಮಾಡ್ತಾ ಬರ್ತಾ ಇದ್ನಲ್ಲ, ಆ ಹೀಲಿಂಗ್ ಖತಮ್ ಆಗುತ್ತೆ, ಕಟ್ ಆಫ್ ಆಗ್ಬಿಡುತ್ತೆ. ಸೊ ನಾನೇನ್ ಮಾಡ್ತೀನಿ, ಕಮರ್ಷಿಯಲ್ ಕನ್ವರ್ಟ್ ಆಗ್ತೀನಿ. ಅಲ್ಲಿ ಕಮರ್ಷಿಯಲ್ ಕನ್ವರ್ಟ್ ಆದಾಗ ಅದನ್ನ ಕಮರ್ಷಿಯಲ್ ಕನ್ವರ್ಟ್ ಆಗ್ತೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಂದು ದಿನಾನು ಕೂಡ ದೀಪ್ತಿ ನನ್ನನ್ನ ನೆಗೆಟಿವ್ ಆಗಿ ನೋಡ್ಬಾರ್ದು, ಹಿಂಗೆ ಬಿಹೇವ್ ಮಾಡಿರ್ತೀನಿ. ಯಾವುದೇ ಕಾರಣಕ್ಕೂ ಸವಿತಾ ಅವ್ರು ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ಬೋದು, ಹಿಂಗೆ ಬಿಹೇವ್ ಮಾಡಿರ್ತೀನಿ. ಅಲ್ಲಿ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಇದು ಈ ಲಿಂಗಿಂದ ನಾವು ನಿಧಾನಕ್ಕೆ ಸರಿತಾ ಹೋಗ್ತೀವಿ. ಆವಾಗ ನಮ್ಮ ಮುಖದ ಶಾರ್ಮಿಂಗ್ ಹಾಳಾಗತ್ತೆ. ನನಗೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರ ಹತ್ರ ನಾನು ಸೈಕಾಲಜಿ ತಗೊಂಡು ಓದಿದ್ದು, ನಿಮ್ಗೆ ಗೊತ್ತಿರ್ಬೇಕು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ಅವರು ತುಂಬಾ ಹೇಳಿದ್ರು, ಕಣ್ಣುಗಳು ಇದನ್ನು ಕೂಡ ನಾವು ರೆಪ್ಪೆಗಳು ಅಂತ ಹೇಳಲ್ಲ, ಇದನ್ನು ಕೂಡ ನಾವು ತುಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಂತ. ಸೈಕಾಲಜಿನಲ್ಲಿ ಇದನ್ನು ಕೂಡ ತುಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ಇದನ್ನು ಕೂಡ ತುಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಂತ. ಈ ಎರಡು ತುಟಿಗಳು ಅಟ್ ಎ ಟೈಮ್ ಹೇಗೆ ಮಾತಾಡ್ತಾ ಇದೆ, ಹೇಗೆ ಕೆಲಸ ಮಾಡ್ತಾ ಇದೆ, ಇದ್ರ ಮೇಲೆ ಎದುರುಗಡೆ ವ್ಯಕ್ತಿ ಇರ್ತಕ್ಕಂತಹ ಒಂದು ಅವನ ಸೈಕಾಲಜಿ ಅರ್ಥ ಆಗುತ್ತೆ. ಅರ್ಥ ಆಯ್ತಮ್ಮ? ಥ್ಯಾಂಕ್ ಯು. ಓಕೆ, ಸೊ ಇದು ಒಂದು. ಇದಾದ್ಮೇಲೆ ಇನ್ನೊಂದು ಚಕ್ರ ಹೀಲಿಂಗ್ ಅಂತ ಹೇಳ್ತೀವಿ. ಚಕ್ರ ಹೀಲಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು 7 ಬಣ್ಣಗಳನ್ನ ಇಟ್ಕೊಂಡು ನಾವು ವಿಬ್ಗಯಾ ಥಿಯರಿನಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಇನ್ನೊಂದೇನೋ ಹೊಸ ಟಾಪಿಕ್ ತಗೋತೀವಿ. ಇಲ್ಲೂ ಕೂಡ ಮೋಸ ಹೋಗ್ತೀವಿ. ನಾವು ಮೋಸ ಮಾಡ್ತೀವಿ ಜೊತೆಗೆ ನಾವು ಕೂಡ ಮೋಸ ಹೋಗ್ತೀವಿ. ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಒಂದು ಚಕ್ರ ಹೀಲಿಂಗ್ ಕೆಲಸ ಮಾಡುತ್ತಾ? ನಾನು ಲಾಸ್ಟ್ ಟೈಮ್ ಚಕ್ರ ಕ್ಲಾಸ್ಗಳು ಮಾಡ್ಬೇಕಾದ್ರೆ ಹೇಳಿದ್ದೆ ಇಂದ, ನಮ್ಗೆ ಒಂದು ಲೊಕೇಶನ್ ಗೊತ್ತಿರ್ಬೇಕು, ಲೊಕೇಶನ್ ಇಲ್ಲ ಅಂದ್ರೆ ಕಲರ್ ಗೊತ್ತಿರ್ಬೇಕು, ಕಲರು ಇಲ್ಲ ಅಂತ ಹೇಳಿದ್ರೆ ಮೂರನೇದಾಗಿ ನಮ್ಗೆ ಅದರ ಮಂತ್ರ ಗೊತ್ತಿರ್ಬೇಕು. ಈ ಮಂತ್ರಗಳ ಮೇಲೆ ಆ ಫ್ರೀಕ್ವೆನ್ಸಿಗಳು ಕೆಲಸ ಮಾಡ್ತಾ ಹೋಗ್ತವೆ. ಸಪೋಸ್ ಒಂದೊಂದು ದೇವರಿಗೆ ಒಂದೊಂದು ನಾವು ಮಂತ್ರಗಳನ್ನ ಹೇಳ್ತಾ ಹೋಗ್ತೀವಿ. ಓಕೆನಾ? ಸೊ ಗಣೇಶನ್ಗೆ ಗಮ್ ಅಂತ ಹೇಳ್ತೀವಿ, ಕಾಳಿಗೆ ಕ್ರೀಮ್ ಅಂತ ಹೇಳ್ತೀವಿ. ನಾವು ಯಾವುದೇ ಮಂತ್ರಗಳು ಉಚ್ಚಾರ ಮಾಡಿದ್ರು ಕೂಡ ಓಂ ಅನ್ನೋ ಒಂದು ಮಂತ್ರವನ್ನ ಮುಖ್ಯವಾಗಿ ಇಟ್ಕೋತೀವಿ. ಓಂ ಕ್ರೀಮ್ ಅಂತ ಹೇಳ್ತೀವಿ, ಓಂ ಘ್ರೀಮ್ ಅಂತ ಹೇಳ್ತೀವಿ, ಓಂ ಹ್ರೀಮ್ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು
ದೇವರಿಗೂ ಒಂದೊಂದು ರೀತಿಯ ಮಂತ್ರಗಳು, ಬೀಜ ಮಂತ್ರಗಳು ಇರ್ತವೆ. ಯಾಕೆ ಅದನ್ನ ಬೀಜ ಮಂತ್ರಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಬೀಜದಿಂದ ಮರ ಆಗೋದು. ನಾವೇನ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ನಾನು ಒಂದು ಚಿಕ್ಕದೊಂದು ಶರೀರ, ಒಂದು 80 kg ದೇಹ ನಂದು. ಈ 80 kg ದೇಹ ನನ್ನ ಶರೀರದಿಂದ ಒಂದು ಬೀಜವನ್ನ ಬಿತ್ತಿ ಓಂ ಕ್ರೀಂ ಅಂತ ನಾನು ಹೇಳ್ತೀನಿ. ಓಂ ಕ್ರೀಂ. ಈ ಓಂ ನಲ್ಲಿ ತ್ರಿಮೂರ್ತಿಗಳಿದ್ದಾರೆ, ಅದು ನಿಮ್ಗೆ ಗೊತ್ತಿರುತ್ತೆ, ನೀವು ಓದಿರ್ತಿದ್ರ ಬಗ್ಗೆ. ಸೊ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಕೂಡ ನಾವು ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ತ್ರಿಮೂರ್ತಿಗಳಿಗೆ ಆ ಒಂದು ಕ್ರೀಮ್ ಬಂದು ಜಾಯ್ನ್ ಆಗುತ್ತೆ. ಈ ಸೃಷ್ಟಿ ಅಂದ್ರೆ ಯಾವುದು? ಬ್ರಹ್ಮ. ಸ್ಥಿತಿ ಅಂದ್ರೆ ಶಿವ. ಲಯ ಅಂದ್ರೆ ವಿಷ್ಣು. ಓಕೆನಾ? ಸೊ ಬ್ರಹ್ಮ, ಶಿವ ಮತ್ತು ವಿಷ್ಣು ಅಂತ ಹೇಳ್ತೀವಿ ನಾವು. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಈ ಹೀಲಿಂಗ್ ಅಲ್ಲಿ ಜ್ಞಾನ ಅಂತ ಅಷ್ಟೇ, ಏನಿಲ್ಲ. ಬ್ರಹ್ಮ ಅಂದ್ರೆ ಬ್ರಹ್ಮ ಜ್ಞಾನ, ಜ್ಞಾನದ ಸಂಕೇತ ಅದು. ಶಿವ ಅಂತ ಹೇಳಿದ್ರೆ ಏನು? ನಮ್ಮ ಪಂಚಭೂತಗಳ ಸಂಕೇತ. ಯಾಕಂದ್ರೆ ಆತರ ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ, ಪೃಥ್ವಿ ಇದೆ, ಜಲ ಇದೆ. ನಿಮ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಓದಿರ್ತೀರ. ಇನ್ನು ಮೂರನೇದು ಲಯ. ಲಯ ಅಂತ ಹೇಳಿದ್ರೆ ಅವತಾರಗಳು. ನೀವು ಯಾವ ಸಮಯದಲ್ಲಿ, ಯಾವ ಜಾಗದಲ್ಲಿ, ಯಾವ ತರ ಬಿಹೇವ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಅಲ್ಲಿ ಲಯವಾಗಿರ್ಬೇಕು, ಲಯಬದ್ಧವಾಗಿ ನಟಿಸ್ಬೇಕು, ಲಯಬದ್ಧವಾಗಿ ಮಾತಾಡ್ಬೇಕು. ಈ ಮಾತಾಡೋದನ್ನೆಲ್ಲ ಹೇಳ್ಕೊಡೋದಾರ್ಥ ವಿಷ್ಣು. ಸೊ ನಾವು ವಿಷ್ಣು ಪೂಜೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬಿಟ್ಟು ನಮ್ಮ ಲಯಗಳೇ ಸರಿಯಿಲ್ಲ ಅಂತ ಕಂಡು ಬಂದಾಗ ನಾನು ಕಾನ್ಸ್ಟೆಂಟ್ ಆಗಿರ್ತೀನಿ ಅಂತ ಹೇಳಿದ್ರೆ, ಸೊ ಇವು ಪರ್ಟಿಕ್ಯುಲರ್ಲಿ ಆ ಒಂದು ಮಂತ್ರವನ್ನ ನಾವು ಸರಿಯಾದ ಸಮಯಕ್ಕೆ ಉಚ್ಚಾರ ಮಾಡಿದಾಗ ಅದು ನಮಗೆ ಮಾಡ್ತಾ 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 ನಮ್ಗೊಂದು ಪಿಕ್ಚರೈಸೇಷನ್ ಆಗುತ್ತೆ. ಇಲ್ಲಿ ಒಂದ್ ವಿಚಾರ ಎಲ್ಲ ಟ್ರೈ ಮಾಡ್ತೀನಿ. ಏನಪ್ಪಾ ಅಂದ್ರೆ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಸಪೋಸ್ ಯಾರಾದ್ರೂ ಒಬ್ರು ಬನ್ನಿ, ಯಾರಾದ್ರೂ ಒಬ್ರು ನಮ್ಗೆ ಹೃದಯ ಹೀಗಿದೆ, ಕಿಡ್ನಿ ಹೀಗಿದೆ, ನಮ್ಮ ಲಿವರ್ ಹೀಗಿದೆ, ನಮ್ಮ ಹೊಟ್ಟೆ ಹೀಗಿದೆ ಅಂತ ಯಾರೋ ಒಬ್ರು ಬಂದು ನಮ್ಗೆ ಹೇಳ್ಕೊಟ್ರು. ಯಾವ ಕ್ಲಾಸಲ್ಲಿ? ಸಪೋಸ್ 5ನೇ ಕ್ಲಾಸಲ್ಲೋ, 6ನೇ ಕ್ಲಾಸಲ್ಲೋ, 7ನೇ ಕ್ಲಾಸಲ್ಲೋ ಯಾರೋ ಬಂದು ಹೇಳಿದ್ರು. ಹೌದಲ್ವಾ? ಒಪ್ಕೋತೀರಾ? ಯಾರೋ ಒಬ್ರು ಬಂದು ಹೇಳಿದ್ರು. ಯಾರೋ ಸೈನ್ಸ್ ಟೀಚರು ಅಥವಾ ಯಾರೋ ಕನ್ನಡ ಟೀಚರು, ಯಾರೋ ಸೋಷಿಯಲ್ ಟೀಚರ್, ಯಾರೋ ಒಬ್ಬೊಬ್ರು ಬಂದ್ಬಿಟ್ಟು ಹೃದಯ ಇಲ್ಲಿದೆಯಪ್ಪ, ನಿಮ್ಮ ಕಿಡ್ನಿ ಇಲ್ಲಿದೆಯಪ್ಪ, ನಿಮ್ಮ ಲಂಗ್ಸ್ ಇಲ್ಲಿದೆಯಪ್ಪ, ಶ್ವಾಸಕೋಶಗಳು ಇಲ್ಲಿದೆಯಪ್ಪ ಅಂತ ಯಾರೋ ಒಬ್ರು ಬಂದು ಹೇಳಿದ್ರು. ಅದು ನಿಮ್ಗೆ ಗೊತ್ತಾಗಿದ್ದೆ ಯಾವಾಗ? ಒಂದು 5ನೇ ಕ್ಲಾಸ್, 6ನೇ ಕ್ಲಾಸ್ ಗೊತ್ತಾಯ್ತು ಅಂದ್ಕೊಳ್ಳಿ, 7ನೇ ಕ್ಲಾಸ್ ಅಂದ್ಕೊಳ್ಳಿ. ಸಪೋಸ್ ಒಂದು ಕಾಮನ್ ತಗೋಣ, ಇಂಥ ಜಾಗದಲ್ಲಿ ಲಂಗ್ಸ್ ಇರುತ್ತೆ, ಹಿಂಗ್ ಉಸಿರಾಡ್ತೀವಿ ಅಂತ ಯಾರೋ ಬಂದು ಹೇಳ್ಕೊಟ್ರು. ಸೊ ನಿಮ್ಗೆ ಅದು 5ನೇ ಕ್ಲಾಸ್ ಅಲ್ಲೋ 6ನೇ ಕ್ಲಾಸ್ ಅಲ್ಲೋ ಗೊತ್ತಾಯ್ತಲ್ವಾ? ಅದಕ್ ಮುಂಚೆ ಹುಟ್ಟಿದ ಕಾಲದಿಂದ 7ನೇ ಕ್ಲಾಸ್ ವರ್ಗ ಅದು ಕೆಲಸ ಮಾಡಿದೆಯಲ್ವಾ? ನೀವ್ ಹೇಳಿದ್ರೆ ಅಂತ ಕೆಲಸ ಮಾಡ್ತಾ ಇಲ್ವಲ್ಲ ಅದು. ಸೊ ಹುಟ್ಟಿದ ದಿನದಿಂದ ಅಲ್ಲಿವರೆಗೂ ಅದೇನ್ ಕೆಲಸ ಮಾಡ್ಕೊಂಡ್ ಬಂದಿದೆ ಅದನ್ನ ಅನ್ಕಾನ್ಶಿಯಸ್ ಅಂತ ಕರೀತಾರೆ. ನಿಮ್ಗೆ ಯಾವತ್ತು ಈ ಜಾಗದಲ್ಲಿ ಹಿಂಗಿದೆ, ಈ ಜಾಗ, ಸಪೋಸ್ ನಾನು 2 ಲಂಗ್ಸ್ ಗಳನ್ನ ತೋರಿಸ್ಬಿಟ್ಟು ನಾನು ಇದನ್ನೇ ಕಿಡ್ನಿ ಅಂತ ಹೇಳ್ಬೋದಲ್ವಾ? ನಾವೇನೋ ತಲೆ ಒಳಗಡೆ ಇಟ್ಕೋತೀವಿ, ನಮ್ಮ ತಲೆ ಒಳಗಡೆ ಏನೋ ಒಂದು ಇಟ್ಕೊಂಡು ಮಿಥುನ್ ಹೇಳಿದ್ದಾರೆ ಇದೇ ಜಾಗದಲ್ಲಿ ಲಂಗ್ಸ್ ಇರೋದು ಅಂತ ನಾವು ಫಿಕ್ಸ್ ಮಾಡ್ಕೋತೀವಿ. ಸೊ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಮ್ಮ ತಲೆ ಒಳಗಡೆ ಮಿಥುನ್ ಹೇಳಿದ್ ಫೈನಲ್. ಸಪೋಸ್ ನಿಮ್ಮನ್ನ ನಾನು ಒಂದು ಮೆಡಿಟೇಷನ್ ಮಾಡಿಸ್ತೀನಿ ಅಂದ್ಕೊಳ್ಳಿ. ಮೆಡಿಟೇಷನ್ ಮಾಡಿಸಿ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ಧ್ಯಾನ ಮುದ್ರಾ, ಜ್ಞಾನ ಮುದ್ರಾ, ಚಿನ್ ಮುದ್ರಾ, ಯಾವ್ದೋ ಒಂದು ಮುದ್ರೆ, ಸಹಜ ಮುದ್ರಾ ಅಥವಾ ಭೈರವ ಮುದ್ರೆ, ಯಾವ್ದೋ ಒಂದು ಮುದ್ರೆ ಹೇಳ್ತೀನಿ. ಮುದ್ರೆಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಕೂತ್ಕೊಳ್ಳಿ ಅಂದ್ಬಿಟ್ಟು ಸೊ ನೀವು ಇವಾಗ ಶಿವನ ನೆನ್ಸ್ಕೊಳ್ಳಿ ಅಂತ ಹೇಳ್ತೀನಿ, ಈಶ್ವರನನ್ನ ನೆನ್ಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಂಗೆ ಹೇಳಿದಾಗ ನಿಮಗೆ ತಟ್ಟಂತ ನೆನಪಾಗಿ ಈಶ್ವರ ಯಾರು ಗೊತ್ತಾ? ನಿಮ್ ಮನೇಲಿರೋ ಈಶ್ವರನ್ ಫೋಟೋ ಪಕ್ಕ ಇದು. ಅಥವಾ ನಿಮ್ ಮನೇಲಿ ಈಶ್ವರನ್ ಫೋಟೋ ಇಲ್ಲ, ಎಲ್ಲ ನೋಡಿರ್ತೀರ ಯಾರ್ದೋ ಮನೇಲಿ, ಈಶ್ವರ ಹಿಂಗ ಅಂತ. ಇಲ್ಲ ನಾನು ಫೋಟೋನೇ ನೋಡಿಲ್ಲ, ಎಲ್ಲ ಮುರುಡೇಶ್ವರ್ಗೆ ಹೋಗಿರ್ತೀರ, ಅಲ್ಲೊಂದು ನೋಡಿರ್ತೀರ, ಅಥವಾ ನಂಜನಗೂಡಿಗೆಲ್ಲ ಹೋಗಿರ್ತೀರ, ಅಲ್ಲೆಲ್ಲ ನೋಡಿರ್ತೀರ. ಆ ಶಿವನೇ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮ ಕಣ್ಣಿಗೆ ಬರೋದು. ಸೊ ಶಿವ ಹಂಗಿದ್ದಾನ? ಇಲ್ಲ, ಕಾಶಿನಲ್ಲಿ ನೋಡ್ತಕ್ಕಂಥ ಒಬ್ಬ ಶಿವ, ನೀವು ನಂಜನಗೂಡಲ್ಲಿ ನೋಡ್ತಕ್ಕಂಥ ಶಿವಗೆ ವ್ಯತ್ಯಾಸ ಇರುತ್ತೆ. ಆದ್ರೆ
ಈ ಬೀಜ ಮಂತ್ರಗಳು ಹೆಂಗ್ ಮಾಡ್ತವೆ ಗೊತ್ತಾ? ನೀವು ಕಂಟಿನ್ಯೂಯಸ್ ಆಗಿ ಆ ಮಂತ್ರಗಳನ್ನ ಉಚ್ಚಾರ ಮಾಡ್ತಾ 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 ನೀವು ಹೇಗೆ ಇದರಿಂದ ಪಾರಾಗ ಹೋಗ್ತೀರಾ, ಆ ಪಾರಾಗ್ತಾ ಹೋಗ್ತಿದ್ದಂಗೆ ನಿಮ್ಮ ಒಂದು ಶಿವ ಅಥವಾ ಕಾಶಿನಲ್ಲಿರ್ತಕ್ಕಂತಹ ಶಿವ ಅಥವಾ ಹಿಮಾಲಯದಲ್ಲಿ ಒಬ್ಬ ತಪಸ್ ಮಾಡ್ತಕ್ಕಂಥ ಶಿವ, 3 ಜನದ ಶಿವ ಒಂದೇ ಆಗಿರ್ತಾನೆ. ನೀವೇನ್ ಕಣ್ಮುಚ್ಕೊಂಡು ನಿಮ್ಮನೆ ಒಳಗಿರ್ತಕ್ಕಂತಹ ಈಶ್ವರನ್ ಫೋಟೋ ನೆನ್ಸ್ಕೊಂಡು ಕೂತ್ಕೋತಿರೋ, ಆ ಶಿವ ನಿಮ್ಮ ತಲೆಯಿಂದ ಎಲಿಮಿನೇಟ್ ಆಗ್ಬಿಟ್ಟು ನಿಜವಾದ ಏನ್ ಶಿವ ಅವನ ಎನರ್ಜಿ ಇರುತ್ತಲ್ಲ, ಆ ಎನರ್ಜಿ ನಿಮ್ಮ ಒಳಗಡೆ ಫಾರ್ಮ್ ಆಗುತ್ತೆ. ಇದು ಫ್ರೀಕ್ವೆನ್ಸಿ. ನಾವು ಚಕ್ರ ಹೀಲಿಂಗ್ ಬ್ಯಾಲೆನ್ಸ್ ನ ಮಾಡಿದಾಗ, ಚಕ್ರ ಹೀಲಿಂಗ್ ನಾವ್ ಏನ್ ಮಾಡ್ತೀವಿ, ಆ ಸಮಯದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಮೊದಲನೇದಾಗಿ ಒಂದು ಕಲರು, ಇನ್ನೊಂದು ಲೊಕೇಶನ್, ಇನ್ನೊಂದು ನಿಮ್ಮ ಮಂತ್ರ. ಲಂ ಅಂತ ಹೇಳಿ ರೆಡ್ ಕಲರ್ ನಿಮ್ಮಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು, ಲಂ ಅನ್ನೋ ಅಕ್ಷರದಿಂದ ರೆಡ್ ಕಲರ್ ಇಮ್ಯಾಜಿನ್ ಮಾಡ್ಕೊಂಡು ನಾವು ನಮ್ಮ ರೆಕ್ಟಮ್ ಏರಿಯಾನ ಒಂಚೂರ್ ಫೀಲ್ ಮಾಡ್ಬಿಟ್ರೆ ಸಾಕು, ಆ ಚಕ್ರ ಏನೇ ಡಿಸ್ಟರ್ಬೆನ್ಸ್ ಆಗಿದ್ರು ಆಗುತ್ತೆ. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಓಂ ಅಂತ ಬಂದಾಗ ಅದು ಗೈನಿಕ್ ರಿಲೇಟೆಡ್, ಸ್ವಾದಿಷ್ಠಾನ ಚಕ್ರ ಆರೆಂಜ್ ಕಲರ್. ಸೊ ರಮ್ ಅಂತ ಹೇಳಿದಾಗ ಯೆಲ್ಲೋ ಕಲರು, ಇದು ನಮ್ಮ ಒಂದು ಮಣಿಪುರ ಚಕ್ರ, ಜೊತೆಗೆ ಆ ಒಂದು ನಾಭಿ ಭಾಗ, ಇದು ನಮ್ಗೆ ಲೊಕೇಶನ್ ಪ್ಲಸ್ ರಮ್. ನಾವ್ ಎಷ್ಟೊತ್ತವರೆಗೆ ಆ ವೈಬ್ರೇಷನ್ ಇಟ್ಕೋತೀವಿ ಅಷ್ಟೊತ್ತವರೆಗೆ ನಮ್ ಫ್ರೀಕ್ವೆನ್ಸಿ ಕೆಲಸ ಮಾಡುತ್ತಾ ಹೋಗುತ್ತೆ. ರಮ್ ಪ್ರತಿಯೊಂದು ಅಂಕಾರದಲ್ಲೂ ಕೂಡ ಮಿಡ್ ಬ್ರೈನ್ ಮೇಲೆ ಕೈ ಇಟ್ಕ ನೋಡಿ, ಹಿಂಗೆ ಅದು ಕಣ್ ಮುಚ್ಕೊಂಡು ಕೈ ಇಟ್ಕ ನೋಡಿದ ತಕ್ಷಣ ಅದು ನಿಧಾನಕ್ಕೆ ವೈಬ್ರೇಷನ್ ಆಗ್ತಾ ಹೋಗುತ್ತೆ. ಇದು ಚಕ್ರ ಹೀಲಿಂಗ್, ಇದು ಚಕ್ರ ಬ್ಯಾಲೆನ್ಸಿಂಗು, ಚಕ್ರ ಇದು ಕೂಡ ನಮ್ಮ ದೇಹ ಇರ್ತಕ್ಕಂತಹ ಚಕ್ರಗಳನ್ನ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂದಿದು. ಸೊ ಈ ಚಕ್ರಗಳನ್ನ ನಮ್ಮ ಹೀಲಿಂಗ್ ಅಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ಮೇಲ್ಗಡೆಯಿಂದ ನಾವು ತಗೋತೀವಿ, ಕೆಳಗಡೆಯಿಂದ ತಗೋತೀವಿ ಅಂತ ಅಂದ್ಕೋತೀವಿ. ಬಟ್ ಹಂಗಲ್ಲ, ಇದನ್ನ ನಾವು 2 ಡಿವೈಡ್ ಮಾಡ್ತಾ ಬಂದಾಗ ಒಂದು ಶಿವ ಮತ್ತು ಶಕ್ತಿನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಶಿವ ಎಲ್ಲಿದ್ದಾನೆ ಅಂದ್ರೆ ಇಲ್ಲಿರ್ತಾನೆ, ಶಕ್ತಿ ಎಲ್ಲಿದೆ ಅಂದ್ರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ. ಈ ಶಿವ ಮತ್ತು ಶಕ್ತಿ ಮಧ್ಯದಲ್ಲಿ ಈ 5 ಚಕ್ರಗಳು ಇದೆಯಲ್ಲ, ಈ 5 ಚಕ್ರಗಳನ್ನ ಈ ಶಿವ ಶಕ್ತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಈ ಒಂದು ಚಕ್ರ ಹೀಲಿಂಗ್ ನಲ್ಲಿ ಆ ಒಂದು ಅದ್ಭುತವಾದ ಮಂತ್ರ ತುಂಬಾ ಚೆನ್ನಾಗಿದೆ. ಅದು ಶಿವ ಶಕ್ತಿಯ ಯುಕ್ತೋ ಭವತಿ ಶಕ್ತ ಪ್ರಭವಿತು ನ ಚೇದೇವಂ ಕುಶಲ. ಆ ಒಂದು ಪ್ರತಿಯೊಂದು ಶಬ್ದದ ಹಿಂದೆನೂ ಕೂಡ ಇಳೆಯರಾಜ ತುಂಬಾ ಚೆನ್ನಾಗಿದೆ. ಅದು ಶಿವಶಕ್ತಿಯ ಯುಕ್ತೋ ಭವತಿ ಶಕ್ತ ಪ್ರಭವಿತು ನ ಚೇದೇವಂ ದೇವೋ ನ ಕುಶಲ ಸ್ಪಂದಿತುಮಪಿ ಅಗಸ್ತ್ಯ ಆರಾಧ್ಯ ಹರಿಹರ ವಿರಂಚಾದಿಪಿರಪಿ. ಅದ್ ಹೇಳ್ತಾ 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 ನಮ್ಮ ಒಳಗಡೆ ಒಂದು ಎನರ್ಜಿ ಆಟೋಮೆಟಿಕಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಶಕ್ತಿ ಮತ್ತು ಶಿವ, ಆ ಶಕ್ತಿ ಅಂತಕ್ಕಂಥದ್ದು ಮೂಲಾಧಾರ ಲೈಫ್, ಅದು ಶಿವ ಅಂತಕ್ಕಂಥದ್ದು ಸಹಸ್ರಾರ, ಅದು ಹಿಂಗ್ ಓಪನ್ ಆಗಿರುತ್ತೆ. ಅದು ಅದನ್ನ ಸೊ ಐ ಅಂಡರ್ಸ್ಟ್ಯಾಂಡ್ ಹೀಲಿಂಗ್ ಅಲ್ಲಿ, ಐ ಅಂಡರ್ಸ್ಟ್ಯಾಂಡ್ ಹಿಂಗೆ. ಸೊ ಐ ಸಿ, ಐ ಸ್ಪೀಕ್, ಐ ಲವ್. ನೋಡಿ ಹೆಂಗಿದೆ, I understand, I see, I speak, I love. ಇಲ್ಲಿ ಬಂದ ತಕ್ಷಣ I love. ಸೊ ನೆಕ್ಸ್ಟ್ I do. ನಾಭಿ ಹತ್ರ ಬಂದಾಗ ಆ ಒಂದು ಮಣಿಪುರ ಚಕ್ರ I do. ನೆಕ್ಸ್ಟ್ ಅದರ ಕೆಳಗಡೆ ಇದು ಯಾವುದು ನಮ್ಮ ಸ್ವಾದಿಷ್ಠಾನ I feel. ಕೊನೆಯಲ್ಲಿ ಬರೋದು I am, ಅದು ನಾನು. ಸೊ I understand, I see, I speak, I love. ಹೃದಯ ನಾನು ಪ್ರೀತಿಸ್ತೀನಿ. ಸೊ I do, I feel, I am. ಯಾರು ಅದು ನಾನು, ಅದೇ ನನ್ನ ಜೀವನ. ಸೂಪರ್ ಸರ್. ಇದು ಚಕ್ರ. ಇಲ್ಲಿ ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಆ ಸಮಯದಲ್ಲಿ ನಾವು ಏನ್ ಥಿಂಕ್ ಮಾಡ್ತಾ ಇದೀವಿ, ಆ ಸಮಯದಲ್ಲಿ ನಾವು ಏನು ಯೋಚನೆ ಮಾಡ್ತಾ ಇದೀವಿ. ನಾ ಪ್ರತಿದಿನ ಯೋಗ ಕ್ಲಾಸ್ ಅಲ್ಲಿ ಫಸ್ಟ್ 5:15 ಕ್ಲೋಸ್ ಮಾಡ್ತೀನಿ ಡೋರು.
ಅದ್ರ ಮೇಲೆ ಗುಡ್ ಮಾರ್ನಿಂಗ್ ಕೇಳಕ್ ನಂಗೆ ಇಷ್ಟ ಆಗಲ್ಲ, ಅದ್ರ ಒಳಗಡೆ ಗುಡ್ ಮಾರ್ನಿಂಗ್. ಆ ಟೈಮ್ ಅಲ್ಲಿ ಹೋಗಿ ಜಸ್ಟ್ ಕುತ್ಕೋತೀವಿ, ಕುತ್ಕೊಂಡು ಒಂದ್ 2 ನಿಮಿಷ ಒಂದ್ 6 ಬಾರಿ ದೀರ್ಘವಾದ ಉಸಿರಾಟ. ಆ 6 ಬಾರಿ ದೀರ್ಘವಾದ ಉಸಿರಾಟದಲ್ಲಿ ನೀವು ಕೂತಿರೋ ಮ್ಯಾಟು, ನೀವು ಕೂತಿರೋ ಜಾಗ, ನೀವು ಹಾಕೊಂಡಿರೋ ಬಟ್ಟೆ, ನಿಮ್ಮ ಬೆನ್ನು ಮೂಳೆ, ನಿಮ್ಮ ಒಂದು ಸೊಂಟ, ನಿಮ್ಮ ಕತ್ತು, ನಿಮ್ಮ ಕಣ್ಣುಗಳು ಎಷ್ಟು ಕಾನ್ಶಿಯಸ್ ಆಗಿ ಕ್ಲೋಸ್ ಆಗಿದೆ, ನಿಮ್ಮ ತುಟಿಗಳು ಎಷ್ಟು ನಗ್ತಾ ಇದೆ, ಇವೆಲ್ಲವನ್ನ ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ದೀರ್ಘವಾದ ಉಸಿರಾಟ ತಗೊಳ್ಳಿ. ಅವತ್ತಿನ ಎನರ್ಜಿಗೆ ಅದು ಬೇಕಾದಷ್ಟು ಅದು. ಅದಾದ್ಮೇಲೆ ಓಂಕಾರ ಅಥವಾ ಇದು ನಮ್ಮ ಒಂದು ಚಕ್ರ ಬೀಜ ಮಂತ್ರಗಳು, ಇವುಗಳನ್ನ ನಾವು ನಿಧಾನಕ್ಕೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಸೊ ಇದು ಚಕ್ರ. ಇವನ್ ಮಾರ್ಷಲ್ ಆರ್ಟ್ಸ್ ಅದರಲ್ಲೂ ಕೂಡ ನಿನಗೇನು ಟಾರ್ಚರ್ ಕೊಡ್ಬೇಕು ಅಂತ ಮಾಡಲ್ಲ, ನೀನ್ ಕಲಿ, ನನಗಿಂತ ಹೆಚ್ಚಾಗಿ ಕಲಿ. ಯಾಕಂದ್ರೆ ಪ್ರತಿಯೊಬ್ಬ ತಾಯಿಗೂ ಪ್ರತಿಯೊಬ್ಬ ತಂದೆಗೂ ಒಂದೇ ಒಂದ್ ಅನ್ಸುತ್ತೆ, ಏನಪ್ಪಾ ಅಂದ್ರೆ ನನ್ನ ಮಗ ನನಗಿಂತ ಹ್ಯಾಂಡ್ಸಮ್ ಆಗಿರ್ಬೇಕು, ನನ್ ಮಗ ನನಗಿಂತ ಚೆನ್ನಾಗಿ ಬೆಳಿಬೇಕು. ಪ್ರತಿಯೊಬ್ಬ ತಾಯಿಗೂ ನನ್ ಮಗಳು ನನಗಿಂತ ಸುಂದರವಾಗಿರ್ಬೇಕು. ಆ ಒಂದು ಭಾವನ ಯಾರೋ ಬಂದು ನಿಮ್ಗೇನು ತಲೆ ತುಂಬಲ್ಲ, ಅದು ಅಮ್ಮನಿಗಿರ್ತಕ್ಕಂಥ ಒಂದು ಬೇಸಿಕ್ ಒಂದು ಕ್ವಾಲಿಟೀಸ್, ಅದು ಆಟೋಮೆಟಿಕಲಿ ಹಂಗ್ ಬರುತ್ತೆ ಅದು. ದಟ್ಸ್ ಥಿಂಗ್. ಸೊ ಇದು ಒಂದು ಹೀಲಿಂಗ್ ಥೆರಪಿಗಳು. ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಸ್ವಭಾವ, ನಮ್ಮ ಪ್ರಕೃತಿ ಹಾಗೂ ನಮ್ಮ ಪ್ರಾಮಾಣಿಕತೆ, ಇವು 3 ಕೂಡ ನ್ಯಾಚುರಲ್ ಹೀಲಿಂಗ್ಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವೆ. ಇದೆಲ್ಲ ಡೌಟ್ ಇದೆಯಾ? ವಂಡರ್ಫುಲ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು. ಎನಿಥಿಂಗ್ ಡೌಟ್ಸ್ ದಯವಿಟ್ಟು ಕೇಳ್ಬೋದು. ಇದು ಮೊದಲೇ ಹೇಳಿದ್ರೆ ಇಟ್ಸ್ ಇಂಟ್ರಾಕ್ಷನ್, ನಾನೇನೋ ಪ್ರವಚನ ಕೊಡ್ತಾ ಇಲ್ಲ ನಿಮ್ಗೆ, ಇದು ನನ್ನ ಅನುಭವಕ್ಕೆ ಬಂದಿರೋದು. ಸೊ ನಾನೇನೋ CBT DBT ಲೆವೆಲ್ ಅಲ್ಲಿ ನಾನೇನು ಇವತ್ತು ಮಾಡ್ತಾ ಇದ್ದೀನಿ, ಕ್ಲಾಸ್ಗಳನ್ನ ನಾನೇನು ಓದ್ಕೋತಾ ಇದ್ದೀನಿ. ಆ ಲೆವೆಲ್ ತಲುಪಬೇಕು ಅಂತ ಹೇಳಿದ್ರೆ ನಾನು 10 ಲೆವೆಲ್ ಕ್ರಾಸ್ ಮಾಡೇ ಬಂದಿದ್ದೀನಿ ನಾನು. ಖಂಡಿತ. ಆ 10 ಲೆವೆಲ್ ಅಲ್ಲಿ ಹೇಗಿರುತ್ತೆ, ಒಬ್ಬ ಮಾರ್ಷಲ್ ಆರ್ಟ್ಸ್ ಒಬ್ಬ ಹುಡುಗನ ತಗೊಂಡೋಗಿ ಬಿಟ್ಬಿಡ್ತಾರೆ, ಯಾವುದೇ ರೀತಿ ವ್ಯಾಮೋಹಗಳನ್ನ ಇಟ್ಕೊಳ್ಳಲ್ಲ, ಸಂಬಂಧನೇ ಇರಲ್ಲ. ರೀಸೆಂಟ್ ಆಗಿ ನಾನು ಮೈಸೂರಿಗೆ ಬಂದಿದ್ದೆ ಲಾಸ್ಟ್ ಮಂತ್. ಮೈಸೂರಿಗೆ ಬಂದು ನನ್ನ ಜೊತೆ ಒಬ್ರು ನನ್ನ ಕಲೀಗ್ ಒಬ್ರು ನನ್ನ ಜೊತೆ ಇದ್ರು ಮೈಸೂರಲ್ಲಿ. ಅವ್ರ ಹೆಸರು ಯೇಸು ಬಾಬು ಅಂತ, ನಮ್ಮ ಇಲ್ಲಿ ಆಂಧ್ರದವ್ರು. ಅವರು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರ ನೀವು ಅಂತ, ಈಗಿದೆಯಾ ಲೈಫ್ ಅಂತ. ಸೊ ಹೌಸ್ ವೈಫು, ಅವ್ರ ಯಜಮಾನ್ರು ನಮ್ಮ BML ಕಂಪನಿಯಲ್ಲಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕನಿಂದ ಅವ್ರಿಗೆ ಆಸೆ ನನ್ನ ಮಗನ್ನ ಮಿಲಿಟರಿ ಸ್ಕೂಲ್ ಸೇರಿಸ್ಬೇಕು ಅಂತ. ನಾಟ್ ಸೈನಿಕ್ ಸ್ಕೂಲ್, ಸೈನಿಕ್ ಸ್ಕೂಲ್ ಅಲ್ಲ, ಮಿಲಿಟರಿ ಸ್ಕೂಲ್ ಸೇರಿಸ್ಬೇಕು ಅಂತ. ಇಡೀ ಇಂಡಿಯಾದಲ್ಲಿ ಮಿಲಿಟರಿ 6 ಕಡೆ ಏನೋ ಅಷ್ಟೇ ಇರೋದು ಮಿಲಿಟರಿ. ಅದರಲ್ಲಿ ಫಸ್ಟ್ ಟಾಪ್ ಪ್ರಿಯಾರಿಟಿ ಬರೋದು ಏರ್ಫೋರ್ಸ್ ಅವ್ರಿಗೆ, ಆಮೇಲೆ 2ನೇದು ನಮ್ಮ ಶಿಪ್ ಯಾರ್ಡ್ ಡಿಪಾರ್ಟ್ಮೆಂಟ್, 3rd ಆರ್ಮಿ. ಅದಾದ್ಮೇಲೆ ಡಿಫೆನ್ಸ್ ಅಂಡರ್ ಅಲ್ಲಿ ಯಾವ್ಯಾವ ಕಂಪನಿಗಳು ಬರ್ತವೆ ಅವ್ರಿಗೆ ಜಾಯಿನ್ ಮಾಡ್ಬೇಕು ಅಂತ. ಸೊ ನಮ್ಮ ಕಂಪನಿನೂ ಕೂಡ ಡಿಫೆನ್ಸ್ ಅಲ್ಲೇ ಇರೋದು. ಸೊ ಅದರಿಂದ ಅವ್ರಿಗೆ ಸೀಟ್ ಸಿಕ್ಕಿದೆ. ಸೀಟ್ ಸಿಗ್ಲಿಕ್ಕೆ ಒಂದ್ 6 ತಿಂಗಳು ಮಗುವಿಗೆ ಕೋಚಿಂಗ್ ಕೊಡ್ಬೇಕು ಅವ್ರು. ಆ ಕೋಚಿಂಗ್ ಕಾಸ್ಟ್ ಎಷ್ಟಪ್ಪ ಅಂದ್ರೆ 3.25 ಲಕ್ಷ 6 ತಿಂಗಳಿಗೆ. ನಾವು ಮಿಥುನವ್ರು ಕೊಡ್ತಾರದು 25,000 6 ತಿಂಗಳಿಗೆ. ಅಲ್ಲಿ 6 ತಿಂಗಳಿಗೆ 3.25 ಲಕ್ಷ ಕಟ್ಟಬೇಕು. ಕಟ್ಟಿದ್ರೆ 6 ತಿಂಗಳಲ್ಲಿ ನಿಮ್ ಮಗನ ಏಕದಮ್ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಕಳಿಸ್ತಾರೆ. ಫೋಟೋ ಹೇಗೆ ನಿಂತ್ಕೋಬೇಕು, ಬ್ರಷ್ ಅಲ್ಲಿ ಪೇಸ್ಟ್ ಹೇಗೆ ಹಾಕೋಬೇಕು, ಹೇಗೆ ಶೂ ಲೆಸ್ ಕಟ್ಕೋಬೇಕು, ಸ್ಪೂನ್ ಅನ್ನ ಫೋರ್ಕ್ ಅನ್ನ ಯಾವ ಕೈಲಿ ಇಟ್ಕೋಬೇಕು, ಸ್ಪೂನ್ ಅನ್ನ ಯಾವ ಕೈಲಿ ಇಟ್ಕೋಬೇಕು, ಪ್ರತಿಯೊಂದನ್ನು ಅವ್ರು ಹೇಳ್ಕೊಡ್ತಾರೆ. ಸೌಂಡ್ ಹೇಗೆ ಮಾಡ್ಬೇಕು, ಸ್ವಿಚ್ ಅನ್ನ ಹೇಗೆ ಆಫ್ ಮಾಡ್ಬೇಕು, ಬಾತ್ರೂಮ್ ಡೋರ್ ಹೆಂಗ್ ಬಂದ್ ಮಾಡ್ಬೇಕು, ಪ್ರತಿಯೊಂದನ್ನು ಟ್ರೈನಿಂಗ್ ಕೊಡ್ತಾರೆ ಅವ್ರು. ಇಟ್ಸ್ ಅ ಟ್ರಾನ್ಸ್ಫಾರ್ಮೇಶನ್. ನನ್ ಮಗ ಹಿಂಗ ಆದ್ನ ಅಂತ. ಅಷ್ಟನ್ನು ಕೂಡ ಮಿಲಿಟರಿ ಸ್ಕೂಲ್ ಇಂಟರ್ನಲ್ ಚೆಕ್ ಮಾಡ್ತಾರೆ. ಅದು ಹೈದರಾಬಾದ್ ಅಲ್ಲಿ ಯಾವ್ದೋ ಒಂದು ಅಕಾಡೆಮಿನಲ್ಲಿ ಕೋಚಿಂಗ್ ಮಾಡ್ತಾರೆ. 6 ತಿಂಗಳು ಮಗನ ಸ್ಕೂಲ್ ಬಿಟ್ಟು ಕಳಿಸ್ಬೇಕು. ಇದು ಅಡಿಷನಲ್ ಸಬ್ಜೆಕ್ಟ್ ಹೇಳ್ತಾ ಇರೋದು. ಅಲ್ಲಿ ಹೇಳಿದ್ಮೇಲೆ ಅವ್ರು ಯಾವ್ದೋ ಒಂದು ಕಡೆ ನಿಮ್ಗೆ ಉದಯಪುರಲ್ಲೋ ಗೌಹಾಟಿನಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂಗೆ ನೀವು ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ ಎತ್ಕೊಂಡು ಕರ್ಕೊಂಡು ಓಡ್ಬೇಕು ಅನ್ನ. ಮೈಸೂರಲ್ಲಿ ಬೆಂಗಳೂರಲ್ಲಿ ಇದೆ ಅಥವಾ ಮೈಸೂರಲ್ಲಿ ಇಂಟರ್ವ್ಯೂ ಮಾಡ್ಕೊ ಬನ್ನಿ, ನಾವು ನಿಮ್ಗೆ ಎಕ್ಸಾಕ್ಟ್ ಅಪೋಸಿಟ್ ಲೊಕೇಶನ್ ಕೊಡೋದು. ಯಾವ ತರ ಅಂತ ಹೇಳಿದ್ರೆ, ನಾಳೆಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಇವತ್ತು ಹೇಳ್ತಾರೆ, ನಿಮ್ಮ ಅಲರ್ಟ್ನೆಸ್ ಚೆಕ್ ಮಾಡೋಕೆ.
ನಿಮ್ಗೆ ಟಾರ್ಚರ್ ಕೊಡಕ್ಕಲ್ಲ. ಹೇಗೆ ಹೋಗ್ತೀರಾ ಗೊತ್ತಿಲ್ಲ, ನಾಳೆ 9 ಗಂಟೆಗೆ ನೀವು ಹೋಗಿ ಅಟೆಂಡ್ ಮಾಡ್ಬೇಕು ಅಂತ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಬಂದು ಇವ್ರನ್ನ ಅಲ್ಲಿ ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿದ್ಮೇಲೆ ನಂಗೆ 2 ಫೋಟೋ ತೋರಿಸ್ತಾವ ವ್ಯಕ್ತಿ. ಒಂದು ಮೊದಲನೇ ದಿನ ಅವರು ಗಂಡ ಹೆಂಡತಿ ಆ ಮಗುನ ಸೇರ್ಸಕ್ ಜಾಯಿನ್ ಮಾಡ್ಲಿಕ್ಕೆ ಹೋಗಿದ್ದಾಗ ಫೋಟೋ, 1 ತಿಂಗಳಾದ್ಮೇಲೆ ಫೋಟೋ. 2 ಫೋಟೋನ ನಂಗೆ ತೋರಿಸು, ನೋಡಿ ಏನ್ ಡಿಫ್ರೆನ್ಸ್ ಅಂತ. ಆ ಮಗು ಫೋಟೋ ಪೋಸ್ ಕೊಟ್ಟಿರೋ ರೀತಿ ಇದೆಯಲ್ಲ, ಟೋಟಲಿ ಚೇಂಜ್. ಆ ಕಾಲ್ಗಳು ನೇರವಾಗಿ ನಿಂತಿರೋ, ಹಿಂಗೆ ಜನರಲ್ ನಿಂತ್ಕೋತೀವಿ ನಾವು, ಮುಂದ್ ಕಾಲ್ ಹಿಂಗೆ ಹಾಕೊಂಡು. ಆ ಮಗು ನಿಂತಿರೋ ಕಾಲ್ಗಳು ಹಿಂಗಿರುತ್ತೆ. ಆಮೇಲೆ ಕಣ್ಣುಗಳು ತುಂಬಾ ಸೂಕ್ಷ್ಮವಾಗಿ, ಸೌಂಡ್ ಮಾಡಬಾರ್ದು, ಈ ರೀತಿ ಎಲ್ಲ. ನಾನು ಮತ್ತೆ ನಿಮ್ಮ ಮೇಡಮ್ ಅವರು ಜಾಬ್ ಮಾಡ್ತಾ ಇದ್ರಲ್ಲ, ಇಲ್ಲ ಸರ್ ನಮ್ಮ ಮೇಡಮ್ ಜಾಬ್ ಮಾಡ್ತಿರ್ಲಿಲ್ಲ, ಇವನನ್ನ ಮಿಲಿಟರಿ ಸ್ಕೂಲ್ ಸೇರ್ಸಕ್ಕೋಸ್ಕರ ಅವಳ ಜಾಬ್ ಸೇರಿಸ್ದೆ. ಇಬ್ರು ದುಡಿತಾ ಇದೀವಿ. ಈಗ ಚಿಕ್ಕ ಮಗನನ್ನು ಕೂಡ ಇಬ್ರು ಮಕ್ಕಳು, 2ನೇ ಮಗನನ್ನು ಕೂಡ ಕೋಚಿಂಗ್ ಹಾಕಿದೀನಿ ಸರ್ ಇವಾಗ. ಸೊ ಅವನನ್ನು ಮಿಲಿಟರಿ ಸ್ಕೂಲ್ಗೆ ಹಾಕ್ಬೇಕು, ದೇಶ ಸೇವೆ ಕಳಿಸ್ಬೇಕು, ಏನೋ ಒಂದ್ ಮಾಡಿ. ಸೊ ಒನ್ಸ್ ನೀವು ಕಳಿಸ್ಬಿಟ್ರೆ ಅದೊಂದು ಹೀಲ್, ನೀವು ಕಳಿಸ್ಬಿಟ್ರೆ ಅವ್ರು ಹೀಲ್ ಮಾಡ್ತಾ ಹೋಗ್ತಾರೆ ಮಗುನ, ನೀವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಅದು ಒಂದು ರೀತಿ ಹೀಲ್. ಇದೊಂದು ಅಡಿಷನಲ್ ಸಬ್ಜೆಕ್ಟ್, ಇದಕ್ಕೆ ಬೇಕಾಗಿರ್ಲಿಲ್ಲ, ಇರ್ಲಿ. ಸೊ ಒಂದು ಎನರ್ಜಿ ಮತ್ತು ಹೀಲಿಂಗ್. ಇನ್ನು ಸೈಕಾಲಜಿ ಬಗ್ಗೆ ಮಾತಾಡೋಣ. ಸೈಕಾಲಜಿಲಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೇನ್ ಗೊತ್ತು ಅದನ್ನ ಹೇಳೋದ್ ಸೈಕಾಲಜಿ ಅಲ್ಲ, ನನ್ಗೇನ್ ಗೊತ್ತಿಲ್ಲ ಅದನ್ನ ಹೇಳೋದ್ ಸೈಕಾಲಜಿ. ಸಪೋಸ್ ನಂದೇನೋ ಹೊಸದಾಗಿ ಏನೋ ಒಬ್ರು ಯಾರೋ ಒಂದು ವಿಚಾರ ಬಂದು ಹೇಳ್ತಾರೆ, ಆವಾಗ ಅದನ್ನ ಫಸ್ಟ್ ಸ್ವೀಕಾರ ಮನೋಭಾವ ಇದ್ರೆ ನನ್ನಲ್ಲೊಂದು ಬುದ್ಧಿವಂತಿಕೆ ಇದೆ ಅಂತ. ಇಲ್ಲ ನಾನು ಹಂಗಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ದಡ್ತನ ಎದ್ ಕಾಣ್ತಾ ಇದೆ, ಅವನ್ಯಾಕ ಹಂಗ ಹೇಳ್ದ ಅಂತ. ಈ ದಡ್ತನಕ್ಕಿಂತ ಮೂರ್ಖತನ ಯಾವ್ದು ಗೊತ್ತಾ? ನಾನು ನಿನ್ನ ರಿವರ್ಸ್ ಮಾಡಿ ನೋಡೋದು. ನೀನ್ ಸರಿಯಾಗಿದೆ ಮಿಥುನ್, ನನ್ಗೆ ಹೇಳಕ್ ಮುಂಚೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಈ ಮನುಷ್ಯ ಎಲ್ಲ ಸರಿ ಇದು ಯಾಕೆ ಇದೊಂದು ಕ್ಯಾರೆಕ್ಟರ್ ಬಿಡ್ಬೇಕು ಈ ಮನುಷ್ಯ, ಇದಂಗೆ ಮತ್ತು ನಿಮ್ಮಲ್ಲಿ ನ್ಯೂನತೆಗಳು ನೋಡ್ಕೊಂಡು ಅವನು ಮೂರ್ಖ. ಆಕ್ಚುಲಿ ಅವನ್ ದಡ್ಡ ಅಲ್ಲ, ಅವನು ಮೂರ್ಖ. ಅವನು ಈ ಸೈಕಾಲಜಿನಲ್ಲಿ ಆತನಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಡಿಆಕ್ಟಿವೇಟ್ ಆಗಿರುತ್ತೆ. ಆತನಿಗೆ ಆ ಒಂದು ಆಕ್ಟಿವ್ನೆಸ್ ಇರಲ್ಲ, ನಿದ್ರೆ ಸರಿಯಾಗಿರಲ್ಲ, ದೇಹ ಆರೋಗ್ಯ ಸರಿ ಇರಲ್ಲ. ಯಾಕಂದ್ರೆ ಆತನಿಗೆ ನಾನು ಫಸ್ಟ್ ಹೇಳಿದ ನಾನು ಎನರ್ಜಿ ಅಂಡ್ ಸೆಲ್, ಆತನಿಗೆ ಸೆಲ್ ಇಂದನೇ ಡ್ಯಾಮೇಜ್ ಆಗಿರುತ್ತೆ. ನಿಮ್ಗೆ ಯಾವುದೇ ಒಂದು ಕೆಲಸವನ್ನ ಮಾಡಿ ಆತ 1 ದಿನ ಅಥವಾ 1 ವಾರ ಅಷ್ಟೇ ಮಾಡೋದು, ಯಥಾಸ್ಥಿತಿ ಮತ್ತೆ ಸೇಮ್ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಅದು ಎನರ್ಜಿ ಲೆವೆಲ್ ಅಲ್ಲ, ಸೆಲ್ ಇಂದನೇ ಪ್ರಾಬ್ಲಮ್ ಇರುತ್ತೆ. ಇಂಥವ್ರುಗಳಿಗೆ ಈ ಒಂದು ಸೈಕೋಥೆರಪಿಗಳಿದೆಯಲ್ಲ, ಇದು ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡ್ತದೆ. ಬಟ್ ಅದನ್ನ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಅಷ್ಟು ಈಸಿಯಾಗಿ ಯಾರೋ ಬಂದು ಸೈಕೋಥೆರಪಿಗಳನ್ನ ಒಪ್ಕೊಳ್ಳಲ್ಲ. ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೈಕೋಥೆರಪಿ ಅನ್ನೋದು. ಸೊ ಇದು ಒಂದು ಹೀಲಿಂಗ್, ಸೈಕೋಥೆರಪಿ ಅಂತಕ್ಕಂಥದ್ದು ಕೂಡ ಒಂದು ಹೀಲಿಂಗ್. ಇದಾದ್ಮೇಲೆ ಇನ್ ಕೆಲವರಿಗೆ ಈ ಹೀಲಿಂಗ್ ವಿಚಾರಕ್ಕೆ ಬಂದಾಗ ನಾವು ತುಂಬಾ ನೈಜವಾಗಿ ಸಹಜವಾಗಿ ಆತನನ್ನ ಹೀಲ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ನೈಜವಾಗಿ ಸಹಜವಾಗಿ ನಿರ್ಲಿಪ್ತ ಭಾವ ಇರೋ ದಟ್ ಇಸ್ ಡಿಫ್ರೆಂಟ್. ಬಟ್ ಸಹಜವಾಗಿ ನಾವು ಹೀಲ್ ಮಾಡ್ತೀವಿ ಅಂತ ಕಂಡು ಬಂದಾಗ ಇಲ್ಲಿ ನಾವು ಮತ್ತೆ 2 ಡಿವೈಡ್ ಮಾಡ್ತೀವಿ. ಒಂದು ಧಾರ್ಮಿಕತೆ ಮತ್ತು ಇನ್ನೊಂದು ಆಧ್ಯಾತ್ಮಿಕತೆ. ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಯಾರು ಮಾತಾಡಲ್ಲ, ಬಟ್ ನೀವೆಲ್ಲ ಹೀಲರ್ ಆಗೋರು ಮುಂದೆ. ಅದಕ್ಕೆ ನಿಮ್ಗೆ ಇದು ಅನಿವಾರ್ಯವಾಗಿ ಬೇಕಾದಂತ ಸಬ್ಜೆಕ್ಟ್. ಇದು ಅರ್ಥ ಮಾಡ್ಕೊಳ್ಳಿ. ಏನು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಅಂತ ಹೇಳಿದ್ರೆ, ಒಬ್ಬ ಧಾರ್ಮಿಕತೆ ಜೊತೆ ಇರ್ತಕ್ಕಂಥ ವ್ಯಕ್ತಿ ನಿಧಾನಕ್ಕೆ ಅಂಬೆಗಾಲ್ನ ಇಟ್ಕೊಂಡು ಆತ ಆಧ್ಯಾತ್ಮಿಕತೆ ಓಡ್ಬೋದು. ಆದ್ರೆ ನಿಮ್ಗೆ ಒನ್ಸ್ ನಿಮ್ಗೆ ಆಧ್ಯಾತ್ಮಿಕತೆ ಅಂದ್ರೆ ಸ್ಪಿರಿಚುವಲಿಟಿ ಅಂತಕ್ಕಂಥ ಅರ್ಥ ಆದ್ರೆ ಆತ ಯಾವತ್ತೂ ಕೂಡ ಧಾರ್ಮಿಕತೆ ಬಗ್ಗೆ ತಿರುಗು ನೋಡಲ್ಲ. ಯಾಕೆ ಅಂದ್ರೆ ಅವನ್ಗೆ ಆ ಒಂದು ಹೇಳದ್ನಲ್ಲ, ಆ ಕ್ರೀಮ್ ಅನ್ನೋದು ಕಾಳಿ ಶಕ್ತಿ, ಓಂ ಅನ್ನುವಾಗ ಒಂದು ತ್ರಿಮೂರ್ತಿಗಳ ಮಹತ್ವ ಅವನ್ಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ ಅವನ ಸೃಷ್ಟಿ
ಆತನ ಸ್ಥಿತಿ ಮತ್ತು ಲಯ ಈ ಮೂರು ಕೂಡ ಬೇಗ ಅದ್ಭುತವಾಗಿ ಕ್ಯಾಚ್ ಮಾಡ್ಕೊಬಿಡ್ತಾನೆ ಅಂತ. ಅದು ಹೇಗೆ ಅಂತ ಹೇಳಿದ್ರೆ, ಆತನಿಗೆ ಬುದ್ಧಿವಂತ ಆಗಿರ್ತಾನೆ, ಆತನಿಗೆ ಎಲ್ಲಿ ಹೇಗಿರ್ಬೇಕು, ಎಲ್ಲಿ ನಡ್ಕೋಬೇಕು ಅಂತ ಗೊತ್ತಿರುತ್ತೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಿರುತ್ತೆ. ಮೂರನೇದಾಗಿ ಆಲ್ವೇಸ್ ಈಸ್ ಬ್ಯಾಲೆನ್ಸಿಂಗ್ 5 ಎಲಿಮೆಂಟ್ಸ್. ಶಿವನ್ನ ಅವನು ಆಹ್ವಾನ ಮಾಡ್ಕೊಬಿಟ್ಟಿರ್ತಾನೆ. ನನಗೆ ಸ್ವಲ್ಪ ನನಗೆ ಹೀಟ್ ತರ ಫೀಲ್ ಆಗ್ತಾ ಇದೆ, ಈ ಟೈಮಲ್ಲಿ ನಾನು ಹೀಟ್ ಪದಾರ್ಥಗಳು ತಿನ್ಬಾರ್ದು. ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ, ನಾನು ಕೋಲ್ಡ್ ಪದಾರ್ಥಗಳು ತಿನ್ಬಾರ್ದು. ತಿನ್ನೋದೇ ಅಲ್ಲ, ಸೊ ನನ್ಗೆ ರೆಸ್ಟ್ ಬೇಕು ಇವಾಗ, ಇಲ್ಲ ನಾಳೆ ನಂಗೆ ಜ್ವರ ಬರುತ್ತೆ, ನಾನು ಹಿಂಗ್ ಮಾಡಬಾರ್ದು. ಸೊ ನನಗೆ ಹೆವಿ ಅನ್ನಿಸ್ತದೆ, ಇವತ್ತು ಊಟ ಮಾಡಲ್ಲ. ಸೊ ನನಗೆ ಅಸಿಡಿಟಿ ತರ ಫೀಲ್ ಆಗ್ತಾ ಇದೆ, ನಾನು ಕಾಫಿ ಕುಡಿಯಲ್ಲ. ಗ್ಯಾಸ್ಟ್ರಿಕ್ ತರ ಆಗ್ತದೆ, ನಾನು ಟೀ ಕುಡಿಯಲ್ಲ. ಈ ರೀತಿಯಾದ ಬೇಸಿಕ್ ಸೆನ್ಸ್ಗಳು ಆತನೊಳಗಡೆ ಕೆಲಸ ಮಾಡ್ತಾ ಹೋಗ್ತವೆ. ಕೆಲವು ಕಡೆ ಕೇಳಿಸ್ಕೊತಾನೆ, ಕೆಲವು ಕಡೆ ಮಾತಾಡ್ತಾನೆ. ಲ್ಯಾಂಗ್ವೇಜ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಯಾವುದೇ ಒಂದು ಹೊಸ ವಿಚಾರನ ಕಲಿತಾ 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 ಹೋಗ್ತಾನೆ. ಈ ವ್ಯಕ್ತಿ ಆಧ್ಯಾತ್ಮಿಕತೆಗೆ ತುಂಬಾ ಹತ್ರ ಆಗಿರ್ತಾನೆ. ಆತನೊಳಗಡೆ ಧಾರ್ಮಿಕತೆ ಅಂತಕ್ಕಂಥ 0 ಆಗಿರುತ್ತೆ. ಬಟ್ ಧಾರ್ಮಿಕವಾಗೇ ನಾನು ಮುಂದುವರಿತೀನಿ ಅಂತ ಹೇಳಿದ್ರೆ ಆತ ಯಾವತ್ತೂ ಕೂಡ ಆಧ್ಯಾತ್ಮಿಕತೆ ಟಚ್ ಮಾಡಕ್ಕಾಗಲ್ಲ. ಅವನಿಗೊಂದು ಅದು ಮರಳುಗಾಡಿನಲ್ಲಿ ನೀರ್ ಸಿಕ್ತಂಗೆ. ಅದು ಅವನಿಗೆ ಕುತ್ಕೋತಾನೆ, ಹಿಂಗೆ ಕುತ್ಕೊಂಡು ಏನೋ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಅವತ್ತೇನೋ ಖುಷಿ ಆಗತ್ತೆ, ಅದನ್ನೇ ಅವನು ಆಧ್ಯಾತ್ಮ ಅಂದ್ಕೊಬಿಡ್ತಾನೆ. ಅಲ್ಲೇ ಅವನು ಒಂದು ದೇವಸ್ಥಾನ ಕಟ್ಕೋತಾನೆ. ಬಟ್ ಆಧ್ಯಾತ್ಮ ಹಂಗಲ್ಲ, ಅದರಿಂದ ಎಲ್ಲೋ ಇದೆ, ಅದೊಂದು ಬೇರೆ ಲೆವೆಲ್ ಅಲ್ಲೇ ಇದೆ. ನಾವೆಲ್ಲೋ ಒಂದು ಲೆವೆಲ್ ಅಲ್ಲಿ ಕುತ್ಕೊಂಡು ಆ ಧಾರ್ಮಿಕತೆ ಇಟ್ಕೊಂಡು ಮಾತಾಡ್ತೀವಿ. ಹೇಳದ್ನಲ್ಲ, ನಮ್ಮನೆ ಫೋಟೋ ಈಶ್ವರನ ಬಿಟ್ಟು ನಾನು ಮುಂದಕ್ಕೆ ಯೋಚನೆ ಮಾಡಲ್ಲ, ಅದೇ ಫೈನಲ್. ನಮ್ಮನೆ ವಿಷ್ಣು ಫೋಟೋ ಬಿಟ್ಟು ನಾನು ಮುಂದಕ್ಕೆ ಯೋಚನೆ ಮಾಡಲ್ಲ, ಅಷ್ಟೇ. ಅದೇ 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 ರಿಪೀಟ್ ಆಗ್ತಾ ಇರುತ್ತೆ. ನಾವ್ ಯಾವತ್ತು ಆ ಫೋಟೋ ಬಿಟ್ಟು ಇನ್ನು ಚೂರು ಪಕ್ಕಕ್ಕೆ ಹೋಗಿ ನೋಡ್ತೀವಲ್ಲ, ಪಕ್ಕಕ್ಕೆ ನೋಡಿದಾಗ ಅದೇ ವ್ಯಕ್ತಿಗೆ ಈಶ್ವರ ಬೇರೆ ತರ ಪ್ರತ್ಯಕ್ಷ ಆಗ್ತಾನೆ. ಅದೇ ವ್ಯಕ್ತಿಗೆ ವಿಷ್ಣು ಏನ್ ಅಂದ್ಕೊಂಡಿರ್ತಾನೆ ಅದು ಬೇರೆ ತರ ಕಾಣ್ತಾ ಹೋಗ್ತಾನೆ. ಇದು ಧಾರ್ಮಿಕತೆಗೂ ಮತ್ತು ಆಧ್ಯಾತ್ಮಿಕತೆಗೂ ಇರ್ತಕ್ಕಂಥ ವ್ಯತ್ಯಾಸ. ಒನ್ಸ್ ನಾವು ಧಾರ್ಮಿಕತೆಗೆ ಫಿಕ್ಸ್ ಆಗ್ಬಿಟ್ರೆ ಆತನಿಗೆ ಲೈಫ್ ಅಲ್ಲಿ ಆ ಒಂದು ಆಧ್ಯಾತ್ಮಿಕತೆ ಹೋಗಕ್ ಸಾಧ್ಯನೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ದ ಡಿಫರೆನ್ಸ್ ಬಿಟ್ವೀನ್ ದ ರಿಚುವಲ್ಸ್ ಅಂಡ್ ಸ್ಪಿರಿಚುವಲ್. ಇಲ್ಲೇನು ಡೌಟ್ ಇದೆ ಕೇಳ್ಬೋದು. ಸರ್, ಧಾರ್ಮಿಕತೆ ಅಂದ್ರೆ ಕೈ ಮುಗಿಯೋದು, ಪ್ರದಕ್ಷಿಣೆ ಹಾಕೋದು, ಆ ರೀತಿನಲ್ಲ? ಖಂಡಿತ. ಬಟ್ ಅದರಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ? ಇಫ್ ಯು ಡಿಮ್ಯಾಂಡ್ ಸಮಥಿಂಗ್, ನೀವು ಏನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಲ್ಲಿ? ಸಪೋಸ್ ನಿಮ್ಗೊಂದು ಬ್ಯೂಟಿಫುಲ್ ಆಗಿ ಹೇಳ್ತೀನಿ ಕೇಳಿ, ಒಂದು ಎಕ್ಸಾಂಪಲ್. ಒಂದ್ ಬಕೆಟ್ ನೀರು ತುಂಬಿರ್ತೀರಮ್ಮ. ಒಂದ್ ಬಕೆಟ್ ನೀರು ತುಂಬಿದಾಗ ಆ ಬಕೆಟ್ ನ ನೀವೇನ್ ಮಾಡ್ತೀರಾ ಅಂದ್ರೆ, 1-2 ಸ್ಪೂನ್ ತಗೊಂಡು ಟ್ಯಾಪ್ ಮಾಡ್ತಾ ಹೋಗ್ತೀರಾ, ಅದ್ರಿಗೆ ಹೊರಗಡೆಯಿಂದ ಹೊಡಿತೀರಾ. ಹೊಡೆದಾಗ ಆ ಬಕೆಟ್ ಇರ್ತ ನೀರು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಏನೂ ಆಗಲ್ಲ, ವೈಬ್ರೇಟ್ ಆಗತ್ತೆ ಅಷ್ಟೇ. ಅದು ಇಲ್ಲಿ ಕಂಪನ ಆಗುತ್ತೆ. ಹಂಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಮತ್ತೆ ತಿಳಿ ಆಗುತ್ತೆ, ಮತ್ತೆ ಟ್ಯಾಪ್ ಮಾಡಿ ಮತ್ತೆ ಕಂಪನ ಆಗುತ್ತೆ. ಅಲ್ಲಿ ಏನು ಚೇಂಜಸ್ ಆಗಲ್ಲ. ಸೇಮು ನಾವು ಪೂಜೆ ಮಾಡೋದು, ನಮ್ಮ ಪ್ರಾರ್ಥನೆ ಮಾಡೋದು, ಏನೋ ಮಾಡ್ತೀವಲ್ಲ, ಅಲ್ಲಿ ಏನೂ ಚೇಂಜಸ್ ಆಗಲ್ಲ. ಬಟ್ ನೀವು ಏನ್ ಅಂದ್ಕೋತೀರಾ ಅಂತ ಹೇಳಿದ್ರೆ, ನನ್ಗೆ ಒಳ್ಳೇದಾಗತ್ತೆ 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 ಅಂದ್ಕೋತೀರಲ್ವಾ, ಅಲ್ಲಿ ಏನು ಚೇಂಜಸ್ ಆಗಲ್ಲ. ಅಥವಾ ಕೆಟ್ಟದಾಗ್ಲಿ ಅಂದ್ಕೋತೀರ, ಅದು ಆಗಲ್ಲ. ಬಟ್ ಅಲ್ಲಿ ಏನ್ ಕೆಲಸ ಆಗತ್ತೆ ಅಂತ ಹೇಳಿದ್ರೆ, ಆ ಫ್ರೀಕ್ವೆನ್ಸಿ ನಿಮ್ಮನ್ನ ಹಿಂಟ್ ಮಾಡ್ತಾ ಹೋಗುತ್ತೆ. ಇಫ್ ಯು ಥಿಂಕ್ ಆಲ್ವೇಸ್ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ಇಟ್ ವಿಲ್ ಬಿ ಗಿವ್ ಪಾಸಿಟಿವ್. ಇಫ್ ಯು ಥಿಂಕ್ ನೆಗೆಟಿವ್ಲಿ ಕಂಟಿನ್ಯೂಸ್ಲಿ, ನನಗೇನೋ ಆಗ್ಬಿಡುತ್ತೆ ನನಗೆ ಹಾರ್ಟ್ ನಿಂತೋಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇರಿ, ಅದು ಆಗತ್ತೆ. ಅದನ್ನ ನಾವೇನಂತೀವಿ, ಅಸ್ತು ದೇವತೆಗಳು ಅಸ್ತು ಅಂದ್ರು ನಾವು ಸತ್ತ ಅಂತ ಹೇಳ್ತೀವಿ. ಧಾರ್ಮಿಕತೆ ಅಂತ ಕೈ ಮುಗಿದಿದೆಯಲ್ಲ, ಸೊ ನಾವು ನೋಡಿ, ಈ ರೈಟ್ ಹ್ಯಾಂಡ್ ನಾವು ಅಪ್ಪ ಅಂತೀವಿ, ಲೆಫ್ಟ್ ಹ್ಯಾಂಡ್ ಅಮ್ಮ ಅಂತೀವಿ, ಇಬ್ಬನ್ನು ಸೇರಿಸ್ತೀವಿ. ಇಲ್ಲೇ ಒಂದು ಆಧ್ಯಾತ್ಮಿಕತೆ ಇದೆಯಲ್ವಾ. ಇದನ್ನ ನಾವು ಧಾರ್ಮಿಕತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು ಹೂವನ್ನ ಹೀಗೆ ಹಾಕ್ಬೇಕು, ತೆಂಗಿನಕಾಯಿನ ಹೀಗೆ ಇಡ್ಬೇಕು, ಅಗರಬತ್ತಿನ ಈ ಕಡೆನೆ ಹಚ್ಬೇಕು, ಕರ್ಪೂರ್ನ ಹಿಂಗೆ ಬೆಳಗ್ಬೇಕು ಅಂತ ನಾವು ಮಾಡ್ಕೊಂಡಿದೀವಲ್ಲ ಕೆಲವು. ಅಲ್ಲಿ ನಾವು ಇವತ್ತು ಆತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ 80% ಜನರು ಎಲ್ಲ ಭಯ ಪಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಏನೋ ಒಂದು 4-5% ತೋರ್ಪಡಿಕೆ ಮಾಡ್ತಾ ಇರ್ಬೋದು.
ಒಂದು 1% 2% ಭಕ್ತಿಯಿಂದ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಇನ್ನೊಬ್ಬರನ್ನ ಜಲಸಿಯಿಂದ ಮಾಡ್ತಾ ಇರ್ಬೋದು. ಬೇರೆ ಬೇರೆ ಆಂಗಲ್ ಅಲ್ಲಿ ಒಬ್ರು ಪೂಜೆ ಮಾಡ್ಕೊ ಬರ್ತಾ ಇದ್ದಾರೆ. ಆದ್ರೆ ಇವಾಗ ನಾನೇನು ಪೇಷಂಟ್ ಅಟೆಂಡ್ ಮಾಡಿದ್ದೀನಿ, ನಾನೇನ್ ನೋಡಿದೀನಿ, ನಾನೇನ್ ಕೌನ್ಸಿಲಿಂಗ್ ಗಳನ್ನ ಮಾಡಿದ್ರೆ ಬೇಸ್ ಮೇಲೆ ಭಯದಿಂದಲೇ ಮಾಡ್ತಾ ಇರೋದು. ಆ ಭಯ ಹೆಂಗಿರುತ್ತೆ ಅಂದ್ರೆ ನಮ್ಮ ಅಪ್ಪ ಮಾಡಿದ್ರೆ ನಾನ್ ಮಾಡ್ಬೇಕು, ಇಷ್ಟು ವರ್ಷ ಮಾಡ್ಕೊಂಬಂದಿನಿ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಏನೋ ಆಗ್ಬಿಡುತ್ತೆ. ಸೊ ಇವರು ಯಾವತ್ತೂ ಕೂಡ ಆಧ್ಯಾತ್ಮಿಕದ ಗೇಟ್ ಹತ್ರನು ಹೋಗಕ್ಕಾಗಲ್ಲ, ಯಾಕಂದ್ರೆ ಆಚೆ ನಿಂತಿರ್ತಾರೆ. ಇವ್ರು ಹೆಂಗ್ ನ್ಯಾಚುರಲ್ ಆಗ್ಬಿಡ್ತಾರೆ ಇಲ್ಲಿ? ಯಾಕಂದ್ರೆ ನಾನು ಸಪೋಸ್ ನಿಮ್ಮ ಒಂದು ಆಂಗಲ್ ತಗೊಳ್ಳೋಣ, ಇದನ್ನ ಒಂದು ಯಾವ್ದೋ ಒಂದು ಥೆರಪಿ ತಗೊಳ್ಳಿ. ಸಪೋಸ್ ನಿಮ್ಗೆ ಈಗ ತುಂಬಾ ಫೇಮಸ್ ಆಗಿರೋ ಒಂದು ಕಲರ್ ಥೆರಪಿ ಅಂತ ತಗೊಳ್ಳಿ. ಕಲರ್ ಥೆರಪಿ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನನ್ನ ಮನಸ್ಸು ಅದನ್ನ ಸ್ವೀಕಾರ ಮಾಡಕ್ ತಯಾರೇ ಇಲ್ಲ ಅಂತ ಹೇಳಿದ್ರೆ ನೀವು 1000 ಕಲರ್ ಕೆಲಸ ಮಾಡಲ್ಲ. ವಾಟ್ ಉಮಾಶಂಕರ್ ರಾವ್ ಸರ್? ಹೌದು ಸರ್, ನೀವ್ ಹೇಳೋದು ಕರೆಕ್ಟ್ ಇದೆ. ನನ್ನ ಮನಸ್ಸು ಒಪ್ಕೊಳಕ್ ತಯಾರಿಲ್ಲ ಅನ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆ ಕಲರ್ ಅನ್ನ ಕೆಲಸ ಮಾಡಲ್ಲ. ಆದ್ರೆ ನೀವು ಹೇಳ್ಬಿಟ್ಟು ಹಾಕಿ ಇದನ್ನ ಹಾಕಿ ಇವತ್ತು ಚಂದ ನಿದ್ದೆ ಬರುತ್ತೆ ಅನ್ಕೊಳ್ಳಿ. ಆ ಹೇಳುವಂತ ಎದುರುಗಡೆ ವ್ಯಕ್ತಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ ಏನಿದೆ, ಆ ಫ್ರೀಕ್ವೆನ್ಸಿ ಮೇಲೆ ಆ ನಿದ್ದೆ ಒಂದು ಬೀಜ ಬಿತ್ತಂಗೆ ಅದು. ಹೌದು, ಹೊಸದಾಗಿ ಬರೋರ್ಗೆಲ್ಲ ಅದನ್ನೇ ಹೇಳೋದು. ನೀವೇನ ಸುಮ್ಮನೆ ಕಲರ್ ಹಾಕ್ಬಿಟ್ಟು ಸರಿಯಾಗತ್ತೆ ಹೋಗಿ ಅಂತ ಹೇಳಿ, ಅವ್ನಿಗೆ ಎಲ್ಲೋ ಒಂದ್ ಕಡೆ ಸರಿಯಾಗಿರುತ್ತೆ ಅದು. ಅವ್ನ ತಲೆ ಹಾಕಿದ್ರೆ ಸರಿಯಾಗ್ಬಿಡುತ್ತೆ. ಅವ್ನಿಗೇನೋ ABCD ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ನಿಮ್ಗೆ ಒಪ್ಕೊಳಕ್ ತಯಾರಿಲ್ಲ ಅಂತ ಹೇಳಿದ್ರೆ, ನನ್ನ ಗುರುಗಳು ಮಿಥುನ್ ಜೊತೆ 4 ದಿನ ಇದ್ರು. ನನ್ನ ಗುರುಗಳಾದ ಕೆ ವೆಂಕಟರಾಜು ಅಂತ 4 ದಿನ ಇದ್ರು ಅವರು. ಮೋಸ್ಟ್ಲಿ ಮಿಥುನ್ ಅವ್ರಿಗೆ ಅದೊಂದು ನಡೆದಾಡೋ ವಿಶ್ವಕೋಶೋತ್ತರ ಅನ್ಸಿರ್ಬೇಕು. ಖಂಡಿತ ಸರ್, ನಾನು ಅನ್ಕೊಂಡೇ ಇರ್ಲಿಲ್ಲ ಅವ್ರಿಗೆ ಅಷ್ಟೊಂದು ಎನರ್ಜಿ ಇದೆ. ನನ್ನ ಅಂತವ್ರು ಸಿಕ್ಕಿರೋದು ಅದ್ಯಾವ ಪೂರ್ವಜನ ಪುಣ್ಯನ ಗೊತ್ತಿಲ್ಲ. 76 ವರ್ಷ ಅವ್ರಿಗೆ, 24 ಒಂದೇ ತರ ಇರ್ತಾರೆ. ಅದ್ ಹೇಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ವಿಚಾರನ ಯಥಾವತ್ತಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಡೋದು, ತಮಾಷೆ ಮಾಡೋದು, ಪ್ರತಿಯೊಂದನ್ನು ಬೇರೆ ತರನೇ ಅವರು ಕಲ್ಸ್ಕೊಡ್ತಾ ಹೋದ್ರು. ಅವರ ಬಾಂಧವ್ಯ 25 ವರ್ಷ. 2000ದಲ್ಲಿ ಅವ್ರ ಮನೆಗೆ ಹೋಗಿದ್ದು ನಾನು. 25 ವರ್ಷದಿಂದ ಇವತ್ತು ನೆನ್ನೆ ಮಾತಾಡಿದೆ. ಗುರುಗಳು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಎತ್ತ ಅಂತ ಹೇಳಿ ನಾನು ಸ್ಟೇಟಸ್ ಅವಾಗ ಆಗ್ತಾ ಇರ್ತೀನಿ. ಇಲ್ಲಿ ನಾನು ಪರ್ಟಿಕ್ಯುಲರ್ ಯಾರನ್ನು ಹೊಗಳೋದು ತೆಗಳೋದಿಲ್ಲ. ಅವ್ರಿಗೆ 1000 ಕಲರ್ ಕೆಲಸ ಮಾಡಲ್ಲ. ಅವ್ರಿಗೆ ಒಪ್ಕೊಳಕ್ ತಯಾರಿಲ್ಲ ಅವರು. ಏನ್ರಿ ದರಿದ್ರ ಅಂತಾರೆ. ಒಪ್ಸಿ ಅವ್ರಿಗೆ. ಅವ್ರು ಬೇಡ, ನಮ್ಮ ಅಣ್ಣ ಮಿಡಲ್ ಬ್ರದರ್ ಇದಾರೆ, ನಮ್ಮ ಅಣ್ಣ ಲಾಯರ್, ಅವ್ರಿಗೆ ಹೇಳಿ ಅಂತ ಒಪ್ಕೊಳಲ್ಲ. ಆದ್ರೆ ಆಕ್ಯುಪಂಕ್ಚರ್ ಅದನ್ನ ನಾವು ಸುಳ್ಳು ಅಂತ ಹೇಳಕ್ ಆಗಲ್ವೇ? ಸಾಧ್ಯನೇ ಇಲ್ಲ ಸುಳ್ಳು ಅಂತ ಹೇಳಕ್ಕೆ. ಯಾಕಂದ್ರೆ ನೀವು ಬೇಕು ಅಂತ ಹೇಳ್ತಿರೋ, ಬೇಡ ಅಂತ ಹೇಳ್ತಿರೋ, ಆ ಜಾಗಕ್ಕೆ ಗೊತ್ತಿರ್ತೀರ, ನೀವು ಆ ಜಾಗಕ್ಕೆ ಚುಚ್ಚಿರ್ತೀರ. ಆಗ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಅದಾಗ್ತಾ ಹೋಗ್ತಾ ಇರುತ್ತೆ. ದಿಸ್ ಇಸ್ ಎನರ್ಜಿ ಫ್ಲೋಯಿಂಗ್. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗೂ ನಾವು ಇದು ಕೂಡ ಹೀಲಿಂಗೇ ಅಲ್ವಾ? ಆಕ್ಯುಪಂಕ್ಚರ್ ಒಂದು ಹೀಲಿಂಗೇ ಅಲ್ವಾ? ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತಾ ಸಬ್ಜೆಕ್ಟ್? ಮಿಥುನ್ ಸರ್ ಅರ್ಥ ಆಯ್ತಾ? ಖಂಡಿತ ಸರ್, ಖಂಡಿತ. ತುಂಬಾ ಚೆನ್ನಾಗಿ ಕೋರಿಲೇಟ್ ಮಾಡೋದಲ್ಲ. ಥ್ಯಾಂಕ್ ಯು. ವಂಡರ್ಫುಲ್. ನನ್ನ ಮನ್ಸು ತಗೊಳಕ್ ತಯಾರಿಲ್ಲ ಅಂತ ಹೇಳಿದ್ರೆ ಸ್ಕೈ ಆದ್ರೂ ಹಾಕೋ, ರೆಡ್ ಆದ್ರೂ ಹಾಕೋ, ಪಿಂಕ್ ಆದ್ರೂ ಹಾಕೋ, ಚಾನ್ಸ್ ಮೈಂಡ್ ರೆಡಿನೇ ಇಲ್ಲ ಒಪ್ಕೊಳಕ್ಕೆ. ಕೆಲವ್ರು ಅಂತಾರೆ, ಸರ್ ಊರವ್ರಿಗೆಲ್ಲ ನಾನು ಡೀಲ್ ಮಾಡ್ತೀನಿ ಸರ್, ನನ್ ಮಗನ್ ಟ್ರೀಟ್ ಮಾಡ್ತೀನಿ ಆಗ್ತಾ ಇಲ್ಲ, ನನ್ನ ಹೆಂಡತಿ ಟ್ರೀಟ್ ಮಾಡ್ತೀನಿ ಆಗ್ತಾ ಇಲ್ಲ, ನನ್ ಗಂಡ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸು ರೆಡಿ ಇಲ್ಲ ಒಪ್ಕೊಳಕ್ಕೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡು. ಆವಾಗ ಒಂದ್ ಸಣ್ಣ ಇದು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಅದನ್ನ ಬಿಟ್ಟು ನಾನೇನೋ ಕಟ್ಟಾಕ್ತೀನಿ ಅಂತ ಹೇಳಿದ್ರೆ ನೆವರ್, ಅದಾಗಲ್ಲ. ಅದು ತುಂಬಾ ಜನ ಅಂದಿದ್ದಾರೆ, ಸರ್ ಊರೊಳಗೆಲ್ಲ ನಾವು ಮಾಡಿದೀವಿ ಸರ್, ನನ್ ಮಗಳಿಗೆ ಮಾಡಕ್ ಆಗ್ತಾ ಇಲ್ಲ, ನಂಗೆ ನನ್ ಮಗ ನನ್ ಮಾತು ಕೇಳ್ತಾ ಇಲ್ಲ, ನನ್ನ ಯಜಮಾನ್ರ ನನ್ ಮಾತು ಕೇಳಲ್ಲ. ಯಾಕೆ ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸು ಒಪ್ಕೋತಾ ಇಲ್ಲ. ಆ ಮನಸ್ಸು ಹೆಂಗಾಗಿದೆ ಅಂದ್ರೆ ಸೆಲ್ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿದೆ. ಜೀವಕೋಶಗಳ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆದಾಗ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರುತ್ತೆ, ಎನರ್ಜಿ ಡ್ಯಾಮೇಜ್ ಆಗಿರುತ್ತೆ, ಬ್ಲಡ್ ಹಾಳಾಗಿರುತ್ತೆ, ಅವ್ರ ಮೆಮೊರಿ ಹಂಗಿರುತ್ತೆ, ಹುಚ್ಚುಚ್ಚ ತರ ಆಡ್ತಿರ್ತಾರೆ. ಈಗ ನಾವ್ ಏನಿಲ್ಲ, ನಾವು ಸ್ನಾನಕ್ಕೆ ಹೋದೆ ಅನ್ಕೊಳ್ಳಿ. ನಾನು ಸ್ನಾನಕ್ಕೆ ಹೋದಾಗ ಹೀಲಿಂಗ್ ಹೆಂಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನನ್ನ ಸ್ನಾನಕ್ಕೆ ಹೋದ್ನ ಒಂದು ಶಾಂಪು ಹಾಕೋಣ, ಜಸ್ಟ್ ಅದನ್ನ ರುಬ್ಬುದ್ನ, ಅದನ್ನ ಫೀಲ್ ಮಾಡೋದ್ನ,
ಅಲ್ಲೇ ಇರ್ಬೇಕು ಆ ಗಮನ. ಅಲ್ಲಿದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದು ಹೀಲ್ ಆಗ್ತಾ ಹೋಗುತ್ತೆ. ನನ್ನ ಮನಸ್ಸನ್ನ ನಾನೆಲ್ಲೋ ಇಟ್ಕೊಂಡು ಏನೋ ಉಜ್ಕೊಂಡು ಓಡ್ ಬರೋದಿದೆಯಲ್ಲ, ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನನಗೆ ನಾನೇ ಹೀಲ್ ಮಾಡಕ್ ಆಗ್ತಾ ಇಲ್ಲ. ನಾನು ಇನ್ನೊಬ್ರಿಗೆ ಹೆಂಗ್ ಮಾಡ್ಲಿ? ಈಗ ನಾನು ಸ್ನಾನ ಮಾಡ್ಕೊ ಬಂದು ನಾನು ಇಮಿಡಿಯೇಟ್ ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೋಗ್ಬೇಕು. ನನ್ನ ಮನಸ್ಸು ಸ್ನಾನ ಮಾಡಕ್ ಹೋದಾಗ ಅಲ್ಲಿರ್ಬೇಕಲ್ವಾ? ತಿಂಡಿ ತಿನ್ಬೇಕಿರ್ಬೇಕಲ್ವಾ? ಅಗರಬತ್ತಿ ಇಟ್ಕೊಂಡು ಬೆಳಗ್ತಾ ಇರ್ಬೇಕಾದ್ರೆ ಅಲ್ಲಿರ್ಬೇಕಲ್ವಾ ನನ್ನ ಮನಸ್ಸು? ಎಸ್, ಐ ಆಮ್ ರೊಟೇಟಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್, neither I am rotating reverse direction. I am lighting the ಕಪೂರ್, ನಾನು ಕರ್ಪೂರ ಹಚ್ತಾ ಇದ್ದೀನಿ, ಬೆಂಕಿ ಎತ್ಕೊಂತು, ಅಲ್ಲಿರ್ಬೇಕು ಮನಸ್ಸು. ಅದಲ್ವಾ ಹೀಲಿಂಗು. ಅಯ್ಯೋ ಬೇಗ ತಿಂಡಿ ತಿನ್ಬೇಕು, ತಿಂಡಿ ಹಾಕ್ತೇನೆ ಅಂದ್ಬಿಟ್ಟು ನಾನು ಕರ್ಪೂರ ಸುತ್ತಿಸ್ತಾ ಇದ್ರೆ ಹಾಗಲ್ಲ. ಇಲ್ಲಿ ನಾವು ಹೀಲಿಂಗ್ ಇಂದ ದೂರ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಮೆಮೊರಿನೇ ಇರಲ್ಲ, ಸೆಲ್ ಲೆವೆಲ್ ಡ್ಯಾಮೇಜ್ ಆಗಿರುತ್ತೆ. ಇದು ಒಂದು ರೀತಿಯ ಹೀಲಿಂಗ್ ಡಿಫಾಲ್ಟ್ ಡಿಮೆರಿಟ್ಸ್ಗಳು. ಇದು ನಮ್ಗೆ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಗಿರ್ತಕ್ಕಂಥ ವ್ಯತ್ಯಾಸ. ನೆಕ್ಸ್ಟ್ ನಾವು ಓಕೆ ಸರಿ ಸರ್, ನಮ್ಮ ಎದುರುಗಡೆ ಒಬ್ಬ ಪೇಷಂಟ್ ಬಂದ್ರು ಸರ್, ಆ ಪೇಷಂಟ್ ನಾವು ಪ್ರೀತಿಸ್ತೀವಿ ಸರ್, ಪ್ರೀತಿಸ್ಬಿಟ್ಟು ನಾವು ಹೀಲ್ ಮಾಡ್ಬೋದಾ ಸರ್ ಅಂತ ನಾವು ಅಂದಾಗ, ಎಗೇನ್ ಆ ಲವ್ ಅಂತ ಇದೆಯಲ್ಲ, ಪ್ರೀತಿ, ನಮ್ಮ ಒಂದು ಅನಾಹತ ಚಕ್ರ ಏನ್ ನಮ್ಮ ಒಂದು ಹಾರ್ಟ್, ಹೃದಯ ಚಕ್ರ ಅಂತ ಹೇಳಿದ್ವು. ಸೊ ಎರಡು ಕೈಗಳನ್ನ ನಾವು ಜೋಡಿಸ್ತೀವಿ. ಎರಡು ಕೈಗಳನ್ನ ಜೋಡಿಸಿದಾಗ ನಮ್ಗೆ ಈ ಕಿರು ಬೆರಳಿನ ಕೆಳಭಾಗ, ಈ ಕಿರು ಬೆರಳಿನ ಕೆಳಭಾಗ ಜೋಡ್ತಾ ಹೋಗುತ್ತೆ. ಜೋಡ್ಸ್ ನೋಡಿಬೇಕಾದ್ರೆ ಅವೆರಡನ್ನು ಜೋಡಿಸಿದಾಗ ಅದನ್ನ ಹೃದಯ ಮುದ್ರೆ ಅಂತ ಕರಿತೀವಿ ನಾವು. ಆ ಹೃದಯ ಮುದ್ರನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಒಂದ್ ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಚೆಕ್ ಮಾಡಿ, ಎರಡು ಈಕ್ವಲ್ ಆಗಿ ಸಾಧ್ಯನೇ ಇಲ್ಲ. ಹೌದು, ಎಕ್ಸಾಕ್ಟ್ಲಿ, ಎಕ್ಸಾಕ್ಟಾ? ಪಕ್ಕಾ. ಒಂದು ಬಲಗಡೆ ದಪ್ಪ ಇರ್ಬೋದು, ಸ್ವಲ್ಪ ಲೆಂತ್ ವೇರಿಯೇಷನ್ ಇರ್ಬೋದು, ಕೆಳಗಡೆ ಎಡಗಡೆ ಸ್ವಲ್ಪ ಚಿಕ್ಕದಿ ಇರ್ಬೋದು. ಇದನ್ನ ನಾವು ಆರ್ಟರೀಸ್ ವೇನ್ಸ್ ಅಂತ ಕರಿತಿರೋ, ಶಿವ ಶಕ್ತಿ ಅಂತ ಕರಿತಿರೋ, ಗಂಡ ಹೆಂಡತಿ ಅಂತ ಕರಿತಿರೋ, ಅಪ್ಪ ಅಮ್ಮ ಅಂತ ಕರಿತಿರೋ, ಡೇ ನೈಟ್ ಅಂತ ಕರ್ಕೋತಿರೋ, ಏನಾದ್ರು ಕರ್ಕೊಳ್ಳಿ. ನಮ್ಗೆ ಕಾಮನ್ ಆಗಿ ಒಂದು ಹಗಲು ರಾತ್ರಿ ಅನ್ನೋದು ಇರುತ್ತೆ, ಆದ್ರೆ ಎರಡು ಕೂಡ ಯಾವತ್ತೂ ಕೂಡ ಎಕ್ಸಾಕ್ಟ್ ಟೈಮ್ ಆಗಿರಕ್ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು 10 ಇಂಚು ಚಪ್ಪಲಿ ತಗೊಂಡ್ರು ಕೂಡ ಒಂದ್ ಕಾಲ್ ಉದ್ದ ಇರುತ್ತೆ, ಒಂದ್ ಕಾಲ್ ಚಿಕ್ಕದಿರುತ್ತೆ. ಒಂದ್ ಚಪ್ಪಲಿ ಟೈಟ್ ಆಗ್ತಾ ಇರುತ್ತೆ, ಒಂದ್ ಚಪ್ಪಲಿ ಲೂಸ್ ಆಗ್ತಾ ಇರುತ್ತೆ. ಚೆಕ್ ಮಾಡಿ ಬೇಕಾದ್ರೆ. ಈ ಬಾಡಿ ಇರೋದೇ ಹಾಗೆ. ಸೊ ಈ ಒಂದು ನರ್ವ್ಸ್ಗಳು ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ಎರಡು ಬಂದು ಇಲ್ಲಿ ಮರ್ಜ್ ಆಗಿ ಹಿಂಗ್ ಟ್ವಿಸ್ಟ್ ಆಗ್ಬಿಟ್ಟು ಆ ಒಂದು ರೈಟ್ ಬ್ರೈನ್ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಎಮೋಷನಲಿ ಕನೆಕ್ಟ್ ಆಗ್ತಾನೆ. ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿದ್ದವನು ಲಾಜಿಕಲಿ ಕನೆಕ್ಟ್ ಆಗ್ತಾ ಹೋಗ್ತಾನೆ. ಈ ಎಮೋಷನಲಿ ಕನೆಕ್ಟ್ ಆದವನ್ಗೆ ನೀವು ಮ್ಯೂಸಿಕ್ ಮತ್ತೆ ಯಾವ್ದೋ ಒಂದು ಲೆಕ್ಚರಿಂಗು ಅಥವಾ ಯಾವ್ದೋ ಸಾಫ್ಟ್ ಆಗಿರೋ ಕೆಲಸಗಳನ್ನ ಕೊಟ್ಟು ನೋಡಿ, ಅವನು ಅದ್ಭುತವಾಗಿ ಕೆಲಸ ಮಾಡ್ತಾನೆ, ಒಬ್ಬ ಸಂಗೀತಗಾರ ಆಗ್ತಾನೆ. ಈ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರೋನ್ಗೆ ನೀವು ಲಾಜಿಕಲ್ ಕೆಲಸಗಳನ್ನ ಅಥವಾ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದನ್ನ, ಪತ್ತೇದಾರಿ ಕೆಲಸಗಳನ್ನ ಅವನು ಕೊಟ್ಟು ನೋಡಿ, ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಈ ಲೆಫ್ಟ್ ಬ್ರೈನ್ ಧೈರ್ಯ ಜಾಸ್ತಿ, ಈ ರೈಟ್ ಬ್ರೈನ್ ಅಳಕ, ಅವನು ವೀಕ್ ಆಗಿರ್ತಾನೆ, ಚಿಕ್ಕದಕ್ಕೂ ಮುನ್ಸ್ಕೋತಾನೆ. ಇವು ಬಂದು ಎಲ್ಲಿ ಇದ್ ಮಾಡ್ತವೆ ಅಂತ ಹೇಳಿದ್ರೆ ಈ ಒಂದು ಥೈರಾಯ್ಡ್ ಅಲ್ಲಿ ನಮ್ಮ ವಿಶುದ್ಧ ಚಕ್ರದಲ್ಲಿ ಟ್ವಿಸ್ಟ್ ಆಗ್ತಾ ಹೋಗ್ತವೆ. ಅವು ಟ್ವಿಸ್ಟ್ ಆಗ್ತಾ ಹೋಗಿ ಆ ಓವರಿ ಮತ್ತು ಟೆಸ್ಟಿಕಲ್ಸ್ ಅಲ್ಲೂ ಮತ್ತೆ ಡಿವೈಡ್ ಆಗ್ತಾ ಹೋಗ್ತವೆ. ಬಿಡಿ, ದೊಡ್ಡ ಸಬ್ಜೆಕ್ಟ್ ಅದು ಇನ್ನೊಂದ್ಸಲ ಕ್ಲಾಸಲ್ಲಿ ಮಾಡೋಣ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವುಗಳು ಹೆಂಗ್ ಮಾಡ್ತವೆ, ನಿಮ್ ಕ್ಯಾಲ್ಸಿಯಂ ಅಬ್ಸರ್ವೇಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಬಾಡಿ ಟೆಂಪರೇಚರ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವು ಕೆಲಸ ಮಾಡ್ತಾ ಹೋಗ್ತವೆ. ಇದು ಇನ್ನೊಂದು ವೇ, ಅದು ಇನ್ನೊಂದು ಕ್ಲಾಸ್ ಮಾಡೋಣ, ಇನ್ನೂ ಒಂದಿನ ಅದ್ಭುತ ಕ್ಲಾಸ್ ಮಾಡೋಣ. ಸೊ ಈ ತ್ರಿಮೂರ್ತಿಗಳನ್ನ ನಾವು ಈ ಆಧ್ಯಾತ್ಮಿಕ ತಗೊಬಂದು ನಾವು ಕೋರಿಲೇಟ್ ಮಾಡಿದಾಗ, ಅಧ್ಯಾತ್ಮ ಅಂದ್ರೆ ಏನು? ತಮ ಅಂದ್ರೆ ಕತ್ತಲು, ಆತ್ಮ ಅಂದ್ರೆ ಬೆಳಕು. ತಮ ಆತ್ಮ, ತಮ ಅಂದ್ರೆ ಕತ್ತಲು, ಆತ್ಮ ಅಂದ್ರೆ ಬೆಳಕು. ಈ ಕತ್ತಲನ್ನ ನಾವು ನಮ್ಮ ಒಂದು ಇದಕ್ಕೆ ಕೋರಿಲೇಟ್ ಮಾಡ್ಕೊಂಡ್ಬಂದು, ಯಾಕೆ ಇದನ್ನ ಅಜ್ಞಾನ ಅನ್ಬಾರ್ದು, ಬೆಳಕನ್ನೇ ಜ್ಞಾನ ಅನ್ಬಾರ್ದು? ಸೊ ಆಧ್ಯಾತ್ಮ ಅಂತ ಹೇಳಿದ್ರೆ ಅದು ಆತ್ಮದ ಇನ್ನೊಂದು ಉನ್ನತ ಭಾಗ. ಆಧ್ಯಾತ್ಮ, ಆದ್ಯ ಆತಮ, ಅದಕ್ಕೆ ಒಂದು ಆದ್ಯ ಸ್ಥಾನವನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ
ಆತ್ಮ ಅಂತಕ್ಕಂಥದ್ದು ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ಇನ್ನೂ ವಿಶೇಷವಾಗಿ ಬೆಳೀತಾ ಹೋಗುತ್ತೆ. ದಟ್ ಪಾಯಿಂಟ್ ಪರ್ಟಿಕ್ಯುಲರ್ಲಿ ನಿಮ್ಮನ್ನ ವಿಜ್ಞಾನದ ಮಟ್ಟಕ್ಕೆ ಕೊಂಡೋಗುತ್ತೆ. ಇದನ್ನ ವಿಪස්සನ ಹೇಳ್ಕೊಡೋದು. ಪಸನ ಅಂದ್ರೆ ಏನು? ಜ್ಞಾನ. ವಿಪස්සನ ಅಂದ್ರೆ ಏನು? ವಿಶೇಷವಾದ ಜ್ಞಾನ. ಅದೇ ವಿಪස්සನ ಅಂದ್ರೆ ಏನು? ಅದು ದೊಡ್ಡ ಇದೇನಿಲ್ಲ. ಪಸನ ಅಂತ ಹೇಳಿದ್ರೆ ಅದೊಂದು ಪಾಳಿ ಶಬ್ದದಲ್ಲಿ ಪಸನ ಅಂದ್ರೆ ಜ್ಞಾನ, ವಿಪස්සನ ಅಂದ್ರೆ ವಿಶೇಷವಾದ ಜ್ಞಾನ. ವಿಶೇಷವಾದ ಜ್ಞಾನ ಯಾವಾಗ ಬರುತ್ತೆ? ವಿಶೇಷವಾದ ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಹ, ನಮ್ಮ ಮನಸ್ಸು ಹಾಗೂ ನಮ್ಮ ಉಸಿರಾಟ ಒಂದೇ ಅಲೈನ್ ಆಗ್ಬೇಕು. ಯಾವತ್ತ ಅಲೈನ್ ಆಗುತ್ತೋ ಅವತ್ತು ನಾವು ವಿಶೇಷವಾದ ಜ್ಞಾನವನ್ನು ಹೊಂದ್ತೀವಿ. ವಿಶೇಷವಾದ ಜ್ಞಾನ ಬರೋದು ಯಾವಾಗ? ನೀವು ಕ್ವಶನ್ ಮಾಡಿದಾಗ. ಪ್ರತಿಯೊಂದು ವಿಷಯದಲ್ಲಿ ನಾವು ಕ್ವಶನ್ ಮಾಡ್ತಾ ಹೋದಾಗ ನಾವು ಹೆಚ್ಚು ಕಲಿತಾ ಹೋಗ್ತೀವಿ. ಇಲ್ಲ ಮಿಥುನ್ ಹೇಳಿದೆ ಫೈನಲ್ ಅಂತ ಚಪ್ಪಾಳೆ ಹೊಡೆದ್ರೆ ನೋ, ನಮ್ಮಂತ ಮೂರ್ಖರು ಯಾರು ಇರಲ್ಲ. ಆಗ ನಮ್ಗೆ ಕ್ವಶನ್ ಜನರೇಟ್ ಆಗ್ಬೇಕು. ಕ್ವಶನ್ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಇದು ಒಂದು ಕಾಳೆ ಹಾಳೆ ಅನ್ಕೊಳ್ಳಿ. ಇದನ್ನ ಹಿಂಗ್ ಇಟ್ಕೊಂಡಾಗ, ಇದನ್ನ ಈ ತರ ಇಟ್ಕೊಂಡಾಗ ಮೇಲ್ಗಡೆ ಒಂದು ಹನಿ ನೀರ್ ಹಾಕಿದಾಗ ಪೇಪರ್ನ ತೂತಾಗ್ಬೇಕು. ಅದು ಆ ಹನಿ ಮೇಲ್ಗಡೆ ಹಾಕಿದಾಗ ಹೋಲ್ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಕು. ಕ್ವಶನ್ಗೆ ಅಂತ ಪವರ್ ಇರಬೇಕು. ಕ್ವಶನ್ ಅಂತ ಪವರ್ ಇರಬೇಕು. ಆ ಕ್ವಶನ್ ಅಂತ ಪವರ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಸೊ ಈತನ ಜ್ಞಾನ ಇದೆ. ಕಿಂಡಲ್ ಮಾಡೋದು, ಒಬ್ಬನ ಆಳ್ಸೋದು, ಆ ಕ್ವಶನ್ಗಳು ಬೇರೆ. ಸಬ್ಜೆಕ್ಟ್ ವೈಸ್ ಕ್ವಶನ್ ಮಾಡೋದಿದೆಯಲ್ಲ. ಈಗ ಪ್ರತಿಯೊಂದು ಪಾಯಿಂಟ್ಗೂ ನಾವು 5 ಎಲಿಮೆಂಟ್ಸ್ ಗಳನ್ನ ಕೋರಿಲೇಟ್ ಮಾಡ್ತಾ ಹೋಗ್ತೀವಿ ಅನ್ಕೊಳ್ಳಿ. ಲಿವರ್ 1, ಲಿವರ್ 2, ಲಿವರ್ 3, ಲಿವರ್ 4, ಲಿವರ್ 8 5 ತಗೋತೀವಿ. ಅದು SP1, SP2, SP3, SP6 ಅಂತ ತಗೋತೀವಿ. ಪರ್ಟಿಕ್ಯುಲರ್ಲಿ ಈ SP6 ಅಂತಕ್ಕಂಥ ಪಾಯಿಂಟ್ ಹೇಗೆ ಇದಕ್ಕೆ ಕೆಲಸ ಮಾಡುತ್ತೆ ಸರ್? ಆಗ ಮಿಥುನ್ ಅವರು ಎಕ್ಸ್ಟ್ರಾ ಎನರ್ಜಿ ಹಾಕಿ ಹೋಗ್ತಾರೆ. ಅವರು ಒಂದ್ ಕಡೆ ಅವರು ಹೀಲ್ ಆಗ್ತಾ ಹೋಗ್ತಾರೆ, ನಿಮ್ಮನ್ನ ಇಂಡೈರೆಕ್ಟ್ ಆಗಿ ಹೀಲ್ ಮಾಡ್ತಾರೆ ಅವರು. ಮೈ ಸ್ಟೇಟ್ಮೆಂಟ್ ಇಸ್ ಓಕೆ ಸರ್? ಇಲ್ಲ ಅಂತ ಹೇಳಿದ್ರೆ ಪ್ರವಚನ ಮಾಡಿದಾಗ ನೀವೇನೋ ಕಥಿದ್ದೀರಾ, ಕ್ಯಾಮ್ರಾ ಹಾಕ್ಕೊಂಡು ಇದೇ ಮಾಡ್ತಾ ಇರ್ತೀನಿ, ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೇಳಿದ್ರು ಯಾವ್ದೋ ತಲೆಯಲ್ಲಿ ಉಳ್ಕೊಂಡಿಲ್ಲ. ಯಾಕೆ ತಲೆಯಲ್ಲಿ ಉಳ್ಕೊಂಡಿಲ್ಲ? ನೀವು ಕ್ವಶನ್ ಮಾಡಿಲ್ಲ. ಇದು ಒಂದ್ ಪಾಯಿಂಟ್. ಇದಾದ ಮೇಲೆ ನೆಕ್ಸ್ಟ್ ಈ ಒಂದು ಪ್ರೀತಿಸ್ತೀವಿ ಅಂತ ಹೇಳಿದ್ವಲ್ಲ, ಈ ಪ್ರೀತಿನಲ್ಲಿ 7 ಸ್ಟೇಜಸ್ ಲವ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಯಾವುದೇ ಒಂದು ಪ್ರೀತಿ ಅಂದ್ರೆ ಲವ್ ಅಂತ ಬಂದಾಗ, ಲವ್ ಅಂದ್ರೆ ನೀವು ಬೇರೆ ಲವ್ಗಳನ್ನ ತಗೋಬೇಡಿ. ಜನರಲ್ ಆಗಿ ಯಾವ್ದೋ ಒಂದು ಲವ್ ಅಂತ ಬಂದಾಗ ಅದರಲ್ಲಿ 7 ಲೇಯರ್ಗಳನ್ನ ಒಂದು ಲವ್ ಆಗಿ ತಗೋತೀವಿ ನಾವು. ಫಸ್ಟ್ ಒಂದು ಹುಡುಗ ಒಂದು ಹುಡುಗಿ ಆಗಿರ್ಬೋದು, ಅಥವಾ ಒಂದು ಹುಡುಗಿ ಆಗಿರ್ಬೋದು. ಇದು ಒಂದು ಪಾರ್ಟ್ ಬಿಟ್ಬಿಡಿ. ನಾನು ಮತ್ತೆ ನನ್ನ ಒಂದು ಕಲೆ, ನನಗೊಂದು ಮ್ಯೂಸಿಕ್ ಇಷ್ಟ ಅನ್ಕೊಳ್ಳಿ, ನನ್ನ ಲವರ್ ಅದು. ಕೆಲವ್ರಿಗೆ ಈ ಯಾವ್ದೋ ಒಂದು ಈ ಕೊಬ್ಬರಿನಲ್ಲಿ ಏನೋ ಒಂದು ಡಿಸೈನ್ ಮಾಡೋದು ಇಷ್ಟ, ಅದು ಅವ್ರ ಲವ್. ಕೆಲವ್ರಿಗೆ ಬ್ಯಾಸ್ಕೆಟ್ ಎಣೆಯೋದು, ಅದು ಅವ್ರಿಗೆ ಲವ್. ಕೆಲವು ಹೊಲಿಗೆ ಮಾಡೋದು, ಅದು ಅವ್ರು ಎಲ್ಲ ಒಂದ್ ಕಡೆ ಕನೆಕ್ಟ್ ಆಗಿರ್ತಾರೆ. ಬಟ್ ಲವ್ ಅಂದ ತಕ್ಷಣ ನಾವು ಹುಡುಗಿ ಆ ಕಾನ್ಸೆಪ್ಟ್ ಬಿಡ್ಬಿಡಿ. ಅದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ ಅಟ್ರಾಕ್ಷನ್. ಫಸ್ಟ್ ಸ್ಟೇಜ್ ಆಫ್ ಲವ್ ಅಟ್ರಾಕ್ಷನ್. ಒಂದು ನೋಡಿದ ತಕ್ಷಣ ಅದು ಬೇಕು ಅನ್ನೋದು, ನೋಡಿದ ತಕ್ಷಣ ಇಷ್ಟ ಆಗೋದಿದೆಯಲ್ಲ, ಅದು ಅಟ್ರಾಕ್ಷನ್. ಅದು ಎಕ್ಸ್ಟರ್ನಲ್ ಲುಕ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅಥವಾ ಯಾವ್ದೊಂದು ಮ್ಯೂಸಿಕ್ ಕೇಳಿದ ತಕ್ಷಣ ಅದು ಆ ಒಂದು ವೈಬ್ರೇಷನ್ ಅನ್ನ ಅಟ್ರಾಕ್ಟ್ ಮಾಡ್ಬೋದು. ಅದು ಮೊದಲನೇದು ಅಟ್ರಾಕ್ಷನ್. ಎರಡನೇದು ಏನಪ್ಪಾ ಅಂದ್ರೆ ಇನ್ಫ್ಯಾಕ್ಚುಯೇಷನ್. ಇನ್ಫ್ಯಾಕ್ಚುಯೇಷನ್ ಅಂದ್ರೆ ಏನು? ಅದರ ಬಗ್ಗೆ ನಿರಂತರ ಯೋಚನೆ ಮಾಡೋದು. ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಅದರ ಬಗ್ಗೆ ನಿರಂತರ ಯೋಚನೆ ಮಾಡೋದು. ಇದು ಇನ್ಫ್ಯಾಕ್ಚುಯೇಷನ್. ಈ ಅಟ್ರಾಕ್ಷನ್ ಇನ್ಫ್ಯಾಕ್ಚುಯೇಷನ್ ಆದಾಗ ನಮ್ಮ ಒಳಗಡೆ ಒಂದು ಮೊಳಕೆ ಹೊಡೆಯುತ್ತೆ, ಅದು ಲವ್. ಮೂರನೇದು ಅದೇ ಪ್ರೀತಿ, ನಿಜವಾದ ಲವ್ ಅದು. ಕೆಲವರು ಇನ್ಫ್ಯಾಕ್ಚುಯೇಷನ್ ಅಲ್ಲೇ ಲೈಫ್ ಕಳೆದ್ಬಿಡ್ತಾರೆ, ಕೆಲವರು ಅಟ್ರಾಕ್ಷನ್ ಅಲ್ಲಿ ಲೈಫ್ ಕಳೆದ್ಬಿಡ್ತಾರೆ. ಅವರು ಹೀಲರ್ ಆಗಕ್ಕಾಗಲ್ಲ, ಅವರು ಹೀಲರ್ ಆಗಕ್ಕಾಗಲ್ಲ. ಮೂರನೇದು ಲವ್, ದ ರಿಯಲ್ ಲವ್. ಸೊ ಅಂದ್ರೆ ಆ ಒಂದು ಪ್ರೀತಿಯ ಒಂದು ಅಂಕುರ, ಆ ಪ್ರೀತಿಯ ಒಂದು ಬೀಜ ಬಿತ್ತಿದಾಗ ಅದಕ್ಕೊಂದು ಏನೋ ಪೋಷಣೆ ಕೊಟ್ಟು ನಾವೇನೋ ಬೆಳೆಸಕ್ ಟ್ರೈ ಮಾಡ್ತೀವಿ. ಆದ್ಮೇಲೆ 4ನೇದು ರೆವರೆನ್ಸ್ ಅಂತ. ರೆವರೆನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಆತ
ಏನ್ ಹೇಳ್ತಾನೆ ಅದನ್ನ ಒಪ್ಕೊಳ್ಳೋದು. ಆತ ಯಾವ್ದೇ ನಿರ್ಧಾರಗಳು ತಗೊಂಡ್ರು ಕೂಡ ಅದಕ್ಕೆ ಒಂದು ಚಪ್ಪಾಳೆ ಹೊಡೆಯೋದು. ನೀನ್ ಸರಿ, ನೀನ್ ಸೂಪರು, ನೀನ್ ತುಂಬಾ ಒಳ್ಳೆಯವನು, ನೀನ್ ಗ್ರೇಟು ಅಂತ ಒಪ್ಕೊಳ್ಳೋದು ಇದೆಯಲ್ಲ, ಅದು ರೆವರೆನ್ಸ್. ಅದು ಅಂದ್ರೆ ಪರಸ್ಪರ ಗೌರವಿಸೋದು, ಅಂದ್ರೆ ಒಬ್ರಿಗೊಬ್ರು ಗೌರವಿಸ್ಕೊಳ್ಳೋದು. ಇದು 4ನೇ ಸ್ಟೇಜ್. ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್, ಲವ್, ರೆವರೆನ್ಸ್. ನೆಕ್ಸ್ಟ್ 5ನೇ ಸ್ಟೇಜ್, ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಯಾವ್ದಪ್ಪ ಅಂದ್ರೆ ವರ್ಷಿಪ್. ಅವ್ರನ್ನ ಧ್ಯಾನಿಸೋದು, ಅವ್ರಿಗೋಸ್ಕರ ಒಳ್ಳೆ ಬಯಸೋದು. ಮೊದ್ಲೇ ಹೇಳಿದೀನಿ, ಅದು ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಒಂದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಅಥವಾ ಗುರುಗಳಾಗ್ಬೋದು. ಕೆಲವು ಅಟ್ರಾಕ್ಟ್ ಆಗ್ಬಿಡ್ತಾರೆ ಗುರುಗಳಿಗೆ, ದೀಕ್ಷೆ ತಗೋಬಿಡ್ತಾರೆ, ಹೋಗಿ ನನಗೆ ಏನು ಬೇಡ, ಅವ್ರದ್ದೇನೋ ಇರುತ್ತೆ, ಮದುವೆ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂತ. ಸಡನ್ ಆಗಿ ಲೈಫ್ ನ ಬೇರೆ ತರ ಟರ್ನ್ ಮಾಡ್ಕೊಬಿಡ್ತಾರೆ. ಅದು 5ನೇದು ವರ್ಷಿಪ್. ಅದು ರೆವರೆನ್ಸ್ ಆದ್ಮೇಲೆ ನೆಕ್ಸ್ಟ್ ಈ ಒಂದು ಲೆವೆಲ್ಗೆ ಹೋದ್ಮೇಲೆ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಡ್ನೆಸ್, ಹುಚ್ಚುಂತರ ಆಗ್ಬಿಡೋದು. ಕೆಲವು ನೋಡಿರ್ತಾರಲ್ಲ, ಈ ಸ್ಟೇಜ್ ಅಲ್ಲಿ ತುಂಬಾ ಜನ ಸುಸೈಡ್ ಮಾಡ್ಕೊಳ್ಳೋದು. ಬಿಟ್ರೆ ಬದುಕದೇ ಇಲ್ಲ ನಾನು, ಹಂಗಾಗದೇ ಇಲ್ಲ, ಅದು ವ್ಯಸನಕ್ಕೆ ದಾರಿ ಮಾಡ್ಕೊಡೋದು ಮ್ಯಾಡ್ನೆಸ್. ಕೊನೆಗೆ ಯಾವ್ದು ಗೊತ್ತಾ? ಹ್ಯಾಬಿಟ್. ಈ ಹ್ಯಾಬಿಟ್ ಅಲ್ಲಿ ಒಂದು ಪಾಸಿಟಿವ್ ಆಗತ್ತೆ, ನೆಗೆಟಿವ್ ಆಗತ್ತೆ. ಯಾವ ತರ ಅಂತ ಹೇಳಿದ್ರೆ, ಸಪೋಸ್ ನನಗೆ 10 ತರ ಟ್ಯಾಲೆಂಟ್ ಇದೆ ಅನ್ಕೊಳ್ಳಿ, ಅದು 11ನೇ ಟ್ಯಾಲೆಂಟ್, ಅದನ್ನು ಸೇರ್ಸ್ಕೊತೀನಿ ನಾನು ಸಾಹಿತ್ಯ ಬರೀತೀನಿ, ಸಂಗೀತ ಹೇಳ್ತೀನಿ, ಇನ್ನೊಂದು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ನಾ ಆಕ್ಟಿಂಗ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅನ್ಕೊಳ್ಳಿ. ಈ ಜೊತೆ ಒಂದು ಭರತನಾಟ್ಯ ಕಲ್ತ್ಕೊಳ್ಳೋದು. ಸೊ ನಾನು ಒಂದು ಹುಡುಗಿನ ಇಷ್ಟಪಟ್ಟು ಪ್ರೀತಿಸ್ತೀನಿ, ಪ್ರೀತಿಸಿ ಆ ಲೆವೆಲ್ ಎಲ್ಲ ಕ್ರಾಸ್ ಮಾಡ್ಕೊ ಬರ್ತೀನಿ. ಬಂದಾಗ ಈಕೆ ನಮ್ಮ ಮನೆಯಲ್ಲಿ ಈಕೆ ಕೂಡ ಒಬ್ಬ ಮೆಂಬರು, ನಮ್ಮ ಅಮ್ಮನೆಗ್ ಪ್ರೀತಿಸ್ತೀನೋ, ನಮ್ಮ ಅಪ್ಪನಿಗೆ ಪ್ರೀತಿಸ್ತೀನೋ, ನಮ್ ದೊಡ್ಡಮ್ಮನೆಗೆ ಪ್ರೀತಿಸ್ತೀನೋ, ಚಿಕ್ಕಮ್ಮನೆಗೆ ಪ್ರೀತಿಸ್ತೀನೋ, ನಮ್ಮ ಅಕ್ಕ. ಸೊ ಅದೇ ತರ ಆಕೆಯನ್ನು ಕೂಡ ನಾವು ಒಪ್ಕೊಳ್ಳೋದು. ಇದು ಅಭ್ಯಾಸ. ಸೊ ದಿಸ್ ಇಸ್ 7 ಸ್ಟೇಜಸ್ ಆಫ್ ಲವ್. ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್, ಲವ್, ರೆವರೆನ್ಸ್, ವರ್ಷಿಪ್ ಅಂಡ್ ಮ್ಯಾಡ್ನೆಸ್. ಕೊನೆಯದು ಹ್ಯಾಬಿಟ್. ಅದನ್ನ ಅಭ್ಯಾಸ ಮಾಡ್ಕೊಬಿಡೋದು. ಆ ಅಭ್ಯಾಸದಲ್ಲಿ ಹೀಲಿಂಗ್ ಇದೆ. ಮೇಲ್ಗಡೆ ಯಾವ ಸ್ಟೇಜ್ ಅಲ್ಲಿ ಕೂಡ ನಾವು ಹೀಲಿಂಗ್ ನ ಸಾಧ್ಯನೇ ಇಲ್ಲ ಕಾಣಕ್ಕೆ. ಎಲ್ಲಿವರೆಗೆ ಎದುರುಗಡೆ ವ್ಯಕ್ತಿ ನಮ್ಗೆ ಅಭ್ಯಾಸ ಆಗಲ್ವೋ ಅಲ್ಲಿವರೆಗೆ ನಮ್ಗೆ ಯಾವುದೇ ಕಾರಣಕ್ಕೂ ಆ ಒಂದು ಹೀಲಿಂಗ್ ಶುರು ಆಗೋದೇ ಇಲ್ಲ. ದಿಸ್ ಇಸ್ ಆಕ್ಚುಯಲ್ ಲವ್. ಇದು ನಂದಲ್ಲ, ಓಶೋದು. ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನು, ಬಟ್ ಇದನ್ನ ನಾನು ಸ್ಟೇಜ್ ವೈಸ್ ನಿಮ್ಗೆ ಹೇಳ್ತಾ ಹೋದೆ. ಇಲ್ಲಿ ಪ್ರತಿಯೊಂದು ಲೆವೆಲ್ ಅಲ್ಲೂ ಕೂಡ ನಮ್ಮ ಎಮೋಷನಲ್ ಬ್ಯಾಲೆನ್ಸ್ ಗಳು ಬೇರೆ ಬೇರೆ ತರ ಕೆಲಸ ಮಾಡ್ತವೆ. ಅಟ್ರಾಕ್ಷನ್ ಆಗಿದ್ದಾಗ ಬೇರೆ, ಇನ್ಫ್ಯಾಕ್ಷನ್ ಬೇರೆ, ಲವ್ ಆಗಿದ್ದಾಗ ಬೇರೆ, ರೆವರೆನ್ಸ್ ಆಗಿದ್ದಾಗ ಬೇರೆ, ವರ್ಷಿಪ್ ಆಗಿದ್ದಾಗ ಬೇರೆ, ಮ್ಯಾಡ್ನೆಸ್ ಆಗಿದ್ದಾಗ ಬೇರೆ, ಹ್ಯಾಬಿಟ್ ಆದಾಗ ಬೇರೆ. ಹ್ಯಾಬಿಟ್ ಆದಾಗ ನಾವು ನಾರ್ಮಲ್ ಆಗ್ಬಿಡ್ತೀವಿ, ಕೂಲ್ ಆಗ್ಬಿಡ್ತೀವಿ. ದಿಸ್ ಇಸ್ ಸ್ಟೇಜಸ್ ಆಫ್ ಲವ್ ಅಲಾಂಗ್ ವಿತ್ ಹೀಲಿಂಗ್. ಓಕೆನಾ? ಸೊ ಇದಾದ ಮೇಲೆ ನಮ್ಮ ಮನಸ್ಸು, ಇದೆಲ್ಲದಕ್ಕೂ ಮನಸ್ಸು ಮೂಲ ಅಂತ ಹೇಳ್ತೀವಿ. ಏನು ತುಂಬಾ ಜನ ಸರ್ ನಾವು 10 ವರ್ಷ ಧ್ಯಾನ ಮಾಡ್ತಾ ಇದೀವಿ, 15 ವರ್ಷ ಧ್ಯಾನ ಮಾಡ್ತಾ ಇದೀವಿ ಅಂತ ಧ್ಯಾನದ ಬಗ್ಗೆ ತುಂಬಾ ಹೇಳ್ತಾ ಹೋಗ್ತಾರೆ. ನನಗಾಗಿರೋ ಚಿಕ್ಕ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಕ್ ಮುಂಚೆ ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ. ಸಿದ್ಧಾರ್ಥ ಗೌತಮ ಮನೆ ಬಿಟ್ಟು ಹೋದ ಮೇಲೆ ಆತ ಸಪ್ತ ಋಷಿಗಳ ಹತ್ರ ಹೋಗ್ತಾನೆ. 7 ಋಷಿಗಳ ಹತ್ರ, ಆಲವ ಕಲಮ, ಹಿರಣ್ಯ ಗರ್ಭ, ವಿಶ್ವಕರ್ಮ, ಮತ್ತೆ ನಮ್ಮ ಕಪಿಲ ಮಹರ್ಷಿ, ಸೊ ಭಾರ್ಗವ, ಇವ್ರೆಲ್ಲರ ಹತ್ರನೂ ಹೋಗ್ತಾರೆ. ಹೋಗ್ಬಿಟ್ಟು ಕೇಳ್ತಾರೆ, ನೀವ್ ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಒಂದು ಪರ್ಪಸ್ ಏನು, ನಿಮ್ಗೇನು ದೇವರ ದರ್ಶನ ಆಗಿದೆಯಾ ಅಂತ ಎಲ್ಲಾನು ಕೇಳ್ತಾ ಹೋಗ್ತಾರೆ. ಒಬ್ಬೊಬ್ಬರ ಹತ್ರ ಕೇಳ್ತಾ ಹೋದಾಗ್ಲೂ ಒಬ್ಬೊಬ್ರು ಒಂದೊಂದು ಎಕ್ಸ್ಪೆಕ್ಟ್ ಕೊಡ್ತಾರೆ. ಬಟ್ ನಮ್ಗೆ ಆ ಪುಸ್ತಕ ಓದ್ಬೇಕಾದ್ರೆ ಅನ್ಸುತ್ತೆ, ವಿಶ್ವಕರ್ಮ ಹೇಳಿದ್ರೆ ಸರಿ ಅಲ್ವಾ, ಇಲ್ಲ ಕಪಿಲ ಮಹರ್ಷಿ ಹೇಳಿದ್ರೆ ಸರಿ ಅಲ್ವಾ, ಇಲ್ಲ ಭಾರ್ಗವ ಮಹರ್ಷಿ ಸರಿ ಅಲ್ವಾ, ಸೊ ಆಲಾರ್ ಕಾಲಂ ಹೇಳ್ತಾ ಸರಿ ಅಲ್ವಾ ಅಂತ ನಮ್ಗೆ ಒಂದೊಂದು ಋಷಿ ಹೇಳೋದು ಕೂಡ ಸರಿ ಅನ್ಸುತ್ತೆ. ಆದ್ರೆ ಬುದ್ಧ ಎಲ್ಲರನ್ನು ಧಿಕ್ಕರಿಸಿ ಹೋಗ್ತಾನೆ. ಇವ್ರಿಗೆಲ್ಲ ಸ್ವಾರ್ಥಿಗಳು, ಇವರು ಧ್ಯಾನ ಮಾಡ್ತಾ ಕೂತಿದ್ದಾರೆ, ಇದು ಧ್ಯಾನ ಅಲ್ಲ, ಇವ್ರದ್ದು ಎಕ್ಸ್ಪೆಕ್ಟೇಷನ್ ಏನೋ ಬೇರೆ ಇದೆ ಅಂತ. ಇಲ್ಲ,
ಇನ್ನೂ ಏನೋ ಇದೆ ಅಂತ ಹೋಗ್ತಾರೆ. ಹೋಗಿ ಊಟ ಬಿಡ್ತಾರೆ, ದೇಹ ದಂಡನೆಗಳನ್ನ ಮಾಡ್ತಾರೆ, ನಿತ್ರಾಣ ಕೊಟ್ಟೋಗುತ್ತೆ. ಅವ್ರು ಹೇಳ್ತಾರೆ ಒಕ್ಕಳನ್ನ ಮುಟ್ಟಿದ್ರೆ ಬೆಣ್ಮೂಳೆ ಟಚ್ ಆಗ್ತಾ ಇತ್ತಂತೆ, ಆ ಸ್ಥಿತಿ ಕೊಟ್ಟೋಗ್ತಾರೆ. ಆ ಕೊನೆಗೆ ಗೊತ್ತಾಗುತ್ತೆ, ನೋ 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 ಹಿಂಗೆಲ್ಲಾ ಮಾಡ್ತಾ ಹೋದ್ರೆ ನಮ್ಗೆ ಜ್ಞಾನ ಸಿದ್ಧಿ ಆಗಲ್ಲ. ಫಸ್ಟ್ ಬೇಸಿಕ್ ಬೇಕಾದ್ರೆ ಊಟ. ಅಲ್ಲಿ ಸುಜಾತ ಅಂತಕ್ಕಂಥ ಒಂದು ಹೆಣ್ಮಗಳು ಪಾಯಸ ತಂದು ಕೊಟ್ಟು ಬುದ್ಧನನ್ನ ಮತ್ತೆ ಬದುಕಿಸ್ತಾರೆ. ಆ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ ಬಂದಿದೀವಿ ನಾವು, ಒಂದು ಇದ್ರಲ್ಲಿ ಬಿಹಾರದಲ್ಲಿ. ಅಲ್ಲಿ ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಸೃಷ್ಟಿ ಹೇಗಾಯ್ತು. ನಾವು ಈ ಆಕ್ಯುಪಂಕ್ಚರ್ ಕಲ್ತಿರೋದು ಅದೇನಲ್ವಾ, ಸೆಲ್ ಇಂದ ನಮ್ ಟಿಶ್ಯೂ ಇಂದ ಸ್ಟ್ರಕ್ಚರ್ ಎನರ್ಜಿ. ಇದನ್ನ ಅವರು ಆ ಕ್ರಿಸ್ತ ಪೂರ್ವದಲ್ಲೇ ಕಂಡಿಡ್ಕೊಂಡ್ಬಿಟ್ರು ಸಾಹೇಬರು. ನಾನೇನ್ ದೊಡ್ಡ ಫೇವರ್ ಅಲ್ಲ, ಬಟ್ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಸೆಲ್ ಹೆಂಗ್ ಅಣುಗಳು ಸೇರಿ ಕಣಗಳಾಗಿ ಕಣಗಳು ಜೀವಕೋಶಗಳು ಹೆಂಗಾಗ್ತವೆ ಅಂತ ಹೇಳ್ತಾ ಹೋಗ್ತಾರೆ. ಇದೇ ತಾನೇ ಮನುಷ್ಯನ್ ಬೇಕಾಗಿರೋದು. ಸೊ ಜ್ಞಾನ ಹೆಂಗಾಗತ್ತೆ, ಹೆಂಗ್ ಸಿದ್ಧಿ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನಾವು ಧ್ಯಾನ ಏನ್ ಸಿಂಪಲ್ ಅಪ್ಪ. ಧ್ಯಾನ ಅಂದ್ರೆ ತುಂಬಾ ಜನ ಏನು PhD ಮಾಡ್ದಂಗ್ ಮಾಡೋ ಅವಶ್ಯಕತೆ ಇಲ್ಲ. ಧ್ಯಾನ ಅಂತ ಹೇಳಿದ್ರೆ ನನಗ್ ಕೂತಿದ್ದೀನಿ, ಸಹಜ ಮುದ್ರೆ ಏನು, ಆರಾಮ್ಸೆ ಕುತ್ಕೋತೀವಿ, ಕುತ್ಕೋತೀವಿ ಸಹಜ ಮುದ್ರೆ. ಕುತ್ಕೊಂಡಾಗ ನನ್ ಕೂತಿರ್ತಕ್ಕಂತ ಒಂದು ಭಂಗಿ, ನನ್ನ ಮನಸ್ಸು, ನನ್ನ ಉಸಿರಾಟ, ಇವು ಮೂರು ಕೂಡ ಸರಿಯಾಗಿದೆಯಾ ನೋಡ್ಕೋಬೇಕಷ್ಟೆ. ಅದೇ ಧ್ಯಾನ, ನೀನು ಬೇಡ ಅಷ್ಟೇ. ನೀನು ಉಸಿರು ತಗೊಳ್ಳೋದು ಬೇಡ, ಉಸಿರು ಬಿಡೋದು ಬೇಡಪ್ಪ. ನೀನು ಉಸಿರು ತಗೊಂಡೆ ಉಸಿರು ಬಿಡ್ತಾ ಇದೀಯ ಅಂತ ಹೇಳಿದ್ರೆ ಅದನ್ನ ನಾವು ಆನಾಪಾನಸತಿ ಅಂತ ಕರಿತೀವಿ. ಉಸಿರು ತಗೊಳ್ಳೋದು ಆನ, ಉಸಿರು ಬಿಡೋದನ್ನ ಪಾನ, ಮತ್ತೆ ಅದನ್ನ ಗಮನಿಸೋದಿದೆಯಲ್ಲ ಅದನ್ನ ಸತಿ, ಆನಾಪಾನ ಸತಿ ಧ್ಯಾನ ಅಂತ ಕರಿತೀವಿ. ಅದ್ ಬೇಡ, ನೀನೇನೋ ಬೇಡ, ಸುಮ್ಮನೆ ಕೂತ್ಕೋ. ನಾನು ಕೂತಿರೋ ಭಂಗಿ, ನಾನು ಹೇಗ್ ಕೂತಿದ್ದೀನಿ, ನನ್ನ ಕೈಗಳು ಹೇಗಿದೆ, ನನ್ನ ಕಾಲು ಹೇಗಿದೆ, ನನ್ನ ಮನಸ್ಸು ಇಲ್ಲೇ ಇದೆಯಾ, ನನ್ನ ಉಸಿರು ಹೊರಗಡೆ ಹೋಗ್ತಾ ಇದೆಯಾ, ಆಚೆ ಬರ್ತಾ ಇದೆಯಾ, ಆಚೆ ಬರ್ತಾ ಇದೆಯಾ, ನಾನು ತಗೊಳ್ತಾ ಇಲ್ಲ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಗೋತಾ ಇದೆ, ದೇಹಕ್ಕೆ ಎಷ್ಟು ಬೇಕಷ್ಟು ವಾಪಸ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಜ್ಞಾನನೂ ಹಾಗೆ. ನಾವು ಹೊಸ್ದಾಗಿ ಏನಾದ್ರು ಕಲಿಬೇಕು ಅಂತ ಹೇಳಿದ್ರೆ, ನಮ್ ತುಂಬೋಗಿದೆಯಪ್ಪ, ನನ್ ಬಕೆಟ್ ಫುಲ್ ಆಗಿದೆ ನಂದು, ಆ ಬಕೆಟ್ಲಿ ಒಂದು ಮಗ್ ತೆಗೆದ್ರೆ ಇನ್ನೊಂದು ಮಗ್ ಹಾಕಕ್ ಸಾಧ್ಯ. ನಾನು ತೆಗಿಯಕ್ ರೆಡಿ ಇಲ್ಲ, ನನಗೆ ಅದು ಬೇಕು, ನಾನು ಇನ್ನೂ ಕಲಿಬೇಕು ಅಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ನನ್ನ ಜ್ಞಾನವನ್ನ ಬೆಳೆಸೋ ಸಾಧ್ಯನೇ ಇಲ್ಲ. ಅದೇ ಕೊಂಪೆನಲ್ಲಿ ಇರ್ತೀನಿ ನಾನು. ಫಸ್ಟ್ ಖಾಲಿ ಮಾಡಬೇಕು. ನಾನು ಬೇಸಿಕಲ್ ಒಬ್ಬ ಇಂಜಿನ್ ಪರ್ಸನ್, ಸರ್ವಿಸ್ ಇಂಜಿನಿಯರ್. ಇಂಜಿನ್ ಕ್ರ್ಯಾಂಕ್ ಮಾಡ್ತೀವಲ್ವಾ, ಕ್ರ್ಯಾಂಕ್ ಮಾಡಿದಾಗ ಪಿಸ್ಟನ್ ಲೈನರ್ ಒಳಗಿರ್ತಕ್ಕಂತಹ ಎಕ್ಸಾಸ್ಟ್ ಗ್ಯಾಸ್ ಫಸ್ಟ್ ಆಚೆ ಬರಬೇಕು. ಅದ್ ಆಚೆ ಬಂದಾಗ ಏರ್ ಫಿಲ್ಟರ್ ಏನ್ ಮಾಡುತ್ತೆ, ಅಟ್ಮಾಸ್ಫಿಯರ್ ಇರ್ತಕ್ಕಂತಹ ಏರ್ ಅನ್ನ ಸಕ್ ಮಾಡ್ಕೊಳುತ್ತೆ. ಇಲ್ಲಪ್ಪ ನಾನು ಆಚೆನೆ ಹೋಗಲ್ಲ ಅಂದ್ಬಿಟ್ಟು ಪಿಸ್ಟನ್ ಕಾನ್ಸ್ಟೆಂಟ್ ಆಗ್ಬಿಟ್ರೆ ಆ ಒಂದು ಗ್ಯಾಪ್ ಇರುತ್ತೆ, ಹೆಡ್ಗೂ ಮತ್ತೆ ಈ ಪಿಸ್ಟನ್ಗೂ ಗ್ಯಾಪ್ ಇರುತ್ತೆ. ಸೈಡ್ ಅಲ್ಲಿ ಲೈನರ್ ಫುಲ್ ಕವರ್ ಆಗಿರುತ್ತೆ, ಸೀಡ್ಲಿ ಕಾಂಪೋನೆಂಟ್ ಅದು. ಅಲ್ಲಿಗೆ ನಾನು ನೀರ್ ತುಂಬಿಟ್ಟಾಗ ಇಂಜಿನ್ ಕ್ರ್ಯಾಂಕ್ ಆಗಲ್ಲ. ಯಾಕಂದ್ರೆ ನೀರು ಅದು ಕಂಪ್ರೆಸ್ ಆಗಲ್ಲ, ನೀರು ಆದ್ರೆ ಗಾಳಿ ಕಂಪ್ರೆಸ್ ಆಗುತ್ತೆ. ಗಾಳಿ ಕಂಪ್ರೆಸ್ ಆದಾಗ ಏನಾಗುತ್ತೆ ಹೇಳಿ, ಹೀಟ್ ಜನರೇಟ್ ಆಗುತ್ತೆ. ಆ ಗಾಳಿ ಕಂಪ್ರೆಸ್ ಆಗ್ತಾ 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 ಹೀಟ್ ಜನರೇಟ್ ಆದಾಗ ಅಲ್ಲಿಗೆ ನಾವೇನು ಡೀಸೆಲ್ ಪೆಟ್ರೋಲ್ ಹಾಕ್ತಿವಿ. ಅದ್ ಯಾರು ಡಿಸೈಡ್ ಮಾಡಿದ್ರೆ FIP, ಫ್ಯೂಲ್ ಇಂಜೆಕ್ಷನ್ ಪಂಪ್ ಅಂತ. ಅವ್ನಿಗೆ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಫೈರ್ ಆಗುತ್ತೆ. ಅಲ್ಲಿ ಫೈರ್ ಆದಾಗ ಒಂದು ಸಿಲಿಂಡರ್ ಫೈರ್ ಆಗ್ತಿದ್ದಂಗೆ ಇನ್ನೊಂದು ಸಿಲಿಂಡರ್ ಮೇಲೆ ಹೋಗುತ್ತೆ. ಸೊ ಇಂಜಿನ್ ರೊಟೇಟ್ ಆಗಕ್ ಶುರು ಆಗುತ್ತೆ. ಇದೇ ಇಂಜಿನ್ ಏನು ದೊಡ್ಡ ಇದೇನಿಲ್ಲ. ಸೇಮ್ ಕಾನ್ಸೆಪ್ಟ್ ನ ನಾವು ಸಪೋಸ್ ತಗೊಂಡ್ವಿ ಅಂದ್ಕೊಳ್ಳಿ, ನಮ್ಮೊಳಗಡೆ ಇರ್ತಕ್ಕಂತಹ ಅಜ್ಞಾನ ಅದಿದೆಯಲ್ಲ, ಅದು ಆಚೆಗೆ ಹೋಗ್ಬೇಕು. ಒಂದು ಮಗ್ ಖಾಲಿ ಮಾಡ್ಬೇಕು. ಎಲ್ಲ ಖಾಲಿ ಮಾಡಿ ಬಕೆಟ್ ನ ಬರ್ಬಾದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಖಾಲಿ ಮಾಡ್ತಾ ಹೋಗಿ, ಫ್ರೆಶ್ ನೀರ್ ತುಂಬ್ತಾ ಹೋಗಿ, ಖಾಲಿ ಮಾಡ್ತಾ ಹೋಗಿ, ತುಂಬ್ತಾ ಹೋಗಿ. ನಿಮ್ಮ ಬಕೆಟ್ ಇರ್ತಕ್ಕಂಥದ್ದು ನೀರು ಒಳ್ಳೆ ನೀರಲ್ಲ. ದಿನ ಖಾಲಿ ಮಾಡ್ತಾ ಹೋಗಿ, ದಿನ ತುಂಬ್ತಾ ಹೋಗಿ, ಆ ಕಂಟಾಮಿನೇಷನ್ ಎಲ್ಲ ಕೊಟ್ಟೋಗ್ಬಿಟ್ಟು ಒಂದಲ್ಲ ಒಂದಿನ ಫ್ರೆಶ್ ನೀರ್ ಬರುತ್ತೆ. ಆ ಫ್ರೆಶ್ ನೀರ್ ಇದೆಯಲ್ಲ, ಆ ಫ್ರೆಶ್ನೆಸ್ ನೀರೇ ಹೀಲಿಂಗ್. ನಮ್ಮೊಳಗಡೆ ಏನಿತ್ತು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ತುಂಬಿಕೊಂಡಿದೆ ಬಕೆಟ್ ಅಲ್ಲಿ. ನನಗೆ ತೆಗಿತಾ ಇಲ್ಲಪ್ಪ ಅದನ್ನ ಅಂತ ಹೀಲಿಂಗ್ ಹೆಂಗಪ್ಪ ಬರುತ್ತೆ? ದಿಸ್ ಇಸ್ ಬೇಸಿಕ್ ಕಾನ್ಸೆಪ್ಟ್.
ಮನಸ್ಸು ಎಲ್ಲದಕ್ಕೂ ಮೂಲ. ಒಪ್ಕೊಳ್ಳೋ ಮನಸ್ಥಿತಿ ಇರಬೇಕು, ಬದಲಾಯಿಸ್ಕೊಳ್ಳೋ ಮನಸ್ಥಿತಿ ಇರಬೇಕು. ಬಿಕಾಸ್ ಪ್ರಕೃತಿ ನಿಯಮ ಏನು, ಜಗದ ನಿಯಮನೇ ಪರಿವರ್ತನೆ ಆಗ್ತಾ ಇರ್ಬೇಕು. ಮೊನ್ನೆ ನಮ್ಮ ಅಣ್ಣ ವಾಕಿಂಗ್ ಹೋಗಿದಾಗ ಫೋನ್ ಮಾಡಿ ಮಾತಾಡ್ತಾ ಇದ್ದ. ನನಗೆ ಟೈಗರ್ ಪ್ರಭಾಕರ್ ತುಂಬಾ ಇಷ್ಟ. ನಾನು 4ನೇ ಕ್ಲಾಸ್ ಏನೋ 5ನೇ ಕ್ಲಾಸ್ ಏನೋ ಇದ್ದೆ. ಟೈಗರ್ ಪ್ರಭಾಕರ್, ನಾನು ಸೈಕಲ್ ಟೈಗರ್ ಅಂತ ಹೆಸರು ಬರ್ಸಿದ್ದೆ. ನಾನು ಇವತ್ತಿಗೂ ಪ್ರಭಾಕರ್ ಹಿಡ್ಕೊಂಡು ಕೂತಿದ್ದೀನಿ ನಾನು. ಆಮೇಲೆ ಹಂಸಲೇಖ ಹತ್ರ ಬಂದೆ. ಹಂಸಲೇಖ ಅಂತ ಹಿಡ್ಕೊಂಡು ಕೂತಿದ್ದೆ. ಇವತ್ತಿಗೂ ಅಲ್ಲೇ ಇದೀನಾ? ಅದ್ ಹೇಳ್ದ, ನಾನು ಮರ್ತೇ ಬಿಟ್ಟಿದ್ದೀನಿ, ಆ ವಿಷಯನೇ ಮರ್ತು ಬಿಟ್ಟಿದ್ದೀನಿ. ಬಟ್ ನಮ್ಮ ಅಣ್ಣ ಅನ್ಕೊಂಡ ಮಧ್ಯದಲ್ಲಿ ಹಾಡು ಹೇಳ್ಬೇಕಾಗಿತ್ತು. ನಾನು ಹಾಡು ಹೇಳೋ ಹುಚ್ಚು ನನಗೆ, ತುಂಬಾ ಆಡ್ಬೇಕು. ಕೀಬೋರ್ಡ್ ಟಚ್ ಮಾಡ್ಬೇಕು, ಆ ಒಂದು ಏನು ಡ್ರಮ್ಸ್ ಟಚ್ ಮಾಡ್ಬೇಕು. ಚರ್ಚ್ಗೆ ಹೋಗ್ತಾ ಇದ್ದೆ ಹಾಡು ಹೇಳಕ್ಕೆ. ಅಲ್ಗೊಟ್ಟು ಆರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ಗೇನ್ರ ಹೋಗ್ತಾ ಇದ್ದೀನಾ? ಇಲ್ಲ, ಹೋಗ್ತಾ ಇರ್ಬೇಕು. ಬಟ್ ಆ ಅನುಭವಗಳಲ್ಲಿ ಕಲಿತಂತ ವಿಚಾರಗಳು ಇದೆಯಲ್ಲ, ಅದನ್ನ ನಾವು ಯಾವತ್ತೂ ಕ್ಯಾರಿ ಮಾಡ್ಕೊಂಡು ಒಳ್ಳೆ ಇಟ್ಕೊಂಡು ಹೋಗ್ತಾ ಇರ್ಬೇಕು. ಆವಾಗ ನಾವು ಕೂತ್ಕೊಂಡ ತಕ್ಷಣನೇ ನಮ್ಗೆ ಯಾವ ಚಕ್ರ ಬೇಕು ನಮ್ಗೆ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಎಸ್, ಸೊ ಹಿಂಗ್ ಉಜ್ಕೋತೀವಿ, ಕೈನ ಉಜ್ಕೊಂಡು ಈ ಒಂದು ಭಾಗವನ್ನ ಕಣ್ಣಿಗೆ ಒತ್ಕೋತೀವಿ. ಹಿಂಗ್ ಒತ್ಕೊಂಡಾಗ ನಮ್ಗೆ ಪ್ಲೇಯಿಂಗ್ ಕಲರ್ ಫೀಲ್ ಆಯ್ತಾ? ಯುವರ್ ಮೆಂಟಲಿ, ಯುವರ್ ಎಮೋಷನಲಿ, ಯುವರ್ ಸ್ಪಿರಿಚುವಲಿ, ಯುವರ್ ಗುಡ್. ಕಣ್ ಮುಚ್ಕೊಂಡು ಹಿಂಗೆ ಆ ಫೀಲ್ ಆಗ್ಬೇಕು. ಬ್ಲಾಕ್ ಕಲರ್ ಅಂದ್ರೆ ನೀನು ಇಂಥ ದೊಡ್ಡ ಲೈಟ್ ಅಲ್ಲಿ ಆ ಕಣ್ಣನ್ನ ಮುಚ್ಕೊಂಡು ಪ್ಲೇನ್ ಒಂದು ಬ್ಲಾಕ್ ಕಲರ್ ಫಾರ್ಮ್ ಆಯ್ತಾ ನಿನ್ಗೆ? ನೀನು ಎಮೋಷನಲಿ, ಸ್ಪಿರಿಚುವಲಿ ತುಂಬಾ ಅದ್ಭುತವಾಗಿ ಇದೆಯಾ ಅಂತ. ನಂಗೆ ಕಲರ್ ಫ್ಲಾಶ್ ಆಗ್ತಾ ಇದೆ, ನಂಗೆ ಬೆಂಕಿ ಬಂದಾಗ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದೋ ಕಲರ್ ಯಾವ್ದೋ ಎನರ್ಜಿ ಜೊತೆ ಡಿಸ್ಲೊಕೇಟ್ ಆಗ್ತಾ ಇದೆ ಅಂತ ಅರ್ಥ. ಇಷ್ಟೇ ಧ್ಯಾನ ಅಂತ ಹೇಳಿದ್ರೆ. ಧ್ಯಾನ ಅಂದ್ರೆ ಏನು ಕೇಳ್ತಾರೆ ತುಂಬಾ, ವಾಟ್ ಈಸ್ ಮೆಡಿಟೇಷನ್? ಮೆಡಿಟೇಷನ್ ಡೂಯಿಂಗ್ ನಥಿಂಗ್. ಏನು ಮಾಡದಿರೋದು ಧ್ಯಾನ. ಏನು ಮಾಡದಿರ್ಬೇಕು, ಯಾಕಪ್ಪ ಎದ್ದು ಕೂತ್ಕೋಬೇಕು ನಾವು? ಅಲ್ಲಿ ಏನಾದ್ರು ಮಾಡ್ತಿರ್ಬೇಕು. ಏನ್ ಮಾಡ್ತೀಯ ಅಂತ ಹೇಳಿದ್ರೆ ಜಸ್ಟ್ ಅಬ್ಸರ್ವ್. ತುಂಬಾ ಚೆನ್ನಾಗಿ ಹೇಳ್ತಾರೆ ಅದನ್ನ. ಬಿ ಎ ಅಬ್ಸರ್ವರ್, ಡು ನಾಟ್ ಗಿವ್ ಎನಿ ರಿಯಾಕ್ಷನ್. ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ಬೇಡಪ್ಪ, ಸುಮ್ನೆ ಅಬ್ಸರ್ವ್ ಮಾಡ್ತಾ ಹೋಗಷ್ಟೇ. ಅದು ಆ ಒಂದು ಮೆಚುರಿಟಿ ಲೆವೆಲ್ಲೇ ಬೇರೆ. ಇದನ್ನ ಪ್ರಬುದ್ಧತೆ ಅಂತ ಕರೀತಾರೆ. ಅಲ್ಲೂ ಕೂಡ ಬುದ್ಧ ಬಂದಿದೆ ನೋಡಿ. ಪ್ರಬುದ್ಧತೆ ಅಂದ್ರೆ ಮೆಚುರಿಟಿ. ಅಂದ್ರೆ ನೀನು ಬುದ್ಧ ಆಗು, ಯಾರು ಬೇಡ ಅಂತ ಹೇಳೋದು. ಬಟ್ ಅದಾಗಬೇಕು ಅಂತ ಹೇಳಿದ್ರೆ ನಮ್ ಆ ಲೆವೆಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಇನ್ಫ್ಯಾಕ್ಚುಯೇಷನ್ ಲೆವೆಲ್ ಅಲ್ಲೋ ಅಟ್ರಾಕ್ಷನ್ ಲೆವೆಲ್ ಅಲ್ಲೋ ಅಲ್ಲೇ ಸೆಟ್ ಆಗ್ಬಿಡ್ತೀವಿ, ಮುಂದಕ್ಕೆ ಬರೋದೇ ಇಲ್ಲ. ಆ ಮ್ಯಾಡ್ನೆಸ್, ಕೆಲವರು ಮ್ಯಾಡ್ನೆಸ್ ಬಂದು ಅಂಟ್ಕೊಬಿಡ್ತಾರೆ. ಪ್ರಪಂಚ 1000 ಬಂದು ಕಿವಿ ಹೇಳಿ ತಲೆಗೆ ಹೋಗಲ್ಲ. ಯಾಕಂದ್ರೆ ಫಿಕ್ಸ್ ಆಗ್ಬಿಡ್ತಾರ ಮ್ಯಾಡ್ನೆಸ್. ಕೆಲವು ರೆಫರೆನ್ಸ್, ಅಯ್ಯೋ ಅವ್ರು ಹೇಳಿದೆ ಫೈನಲ್ ಅಪ್ಪ, ಅವ್ರು ಬಿಟ್ಟು ಇಲ್ವೇ ಇಲ್ಲ. ಸುಳ್ಳು ಅದು, ಬಹಳ ತಪ್ಪು ಅದು. ನಿಮ್ ಒಳಗಡೆ ಒಂದು ಕ್ವಶನ್, ಒಬ್ಬ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಲೈಫ್ ಅಲ್ಲಿ ಒಬ್ಬ ಹೀಲ್ ಆಗ ಸಾಧ್ಯನೇ ಇಲ್ಲ. ಕ್ವಶನ್ ಹೌ ಇಟ್ ವಿಲ್ ವರ್ಕ್. ನನ್ಗೆ ಫೀಲ್ ಆಗ್ಬೇಕಪ್ಪ, ನನ್ಗೆ ಫೀಲ್ ಆಗೋವರೆಗೂ ಸಾಧ್ಯನೇ ಇಲ್ಲ. ಇಲ್ಲ ಅಂದ್ರೆ ನಾನು ಕಣ್ಣು ಮುಚ್ಚಿದ ತಕ್ಷಣ ಅಮ್ಮನೆಲ್ಲ ಶಿವನ್ ಫೋಟೋನೇ ಕಾಣ್ತಾನೆ ನನಗೆ. ಯಾಕಂದ್ರೆ ಚಿಕ್ಕಂದ್ರೆ ಅದೇ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಸೊ ನಿನಗೆ ಓಕೆ ಸರ್, ನಾನು ಅದರಲ್ಲೇ ಖುಷಿ ಇದ್ದೀನಿ, ಅಲ್ಲೇ ಇರಪ್ಪ. ಆದ್ರೆ ಹೊಸ್ದಾಗಿ ನೀನೇನು ಸಾಧನೆ ಮಾಡ್ತೀನಿ, ಸಾಧ್ಯ ಇಲ್ಲ. ಹೊಸ್ದಾಗಿ ಬೇಕು ಅಂತ ಹೇಳಿದ್ರೆ ಆ ಶಿವನಿಂದ ಇನ್ನೊಬ್ಬ ಶಿವ ಇದ್ದಾನೆ. ಆ ಶಿವ, ಆ ಫೋಟೋ ಇನ್ನೊಂದು ಫೋಟೋ ಚೆನ್ನಾಗಿರೋದು ನಿಮ್ಗೆ ಗೋಚರ ಆಗ್ತಾ ಹೋಗುತ್ತೆ. ಓಕೆನಾ? ಅರ್ಧ ಗಂಟೆ ಇದೆ. ಎನಿ ಡೌಟ್ಸ್, ಎನಿ ಕ್ವಶನ್ಸ್? ವಂಡರ್ಫುಲ್ ಸರ್, ತುಂಬಾ ಚೆನ್ನಾಗಿ ಕೋರಿಲೇಟ್ ಮಾಡೋದು. ಥ್ಯಾಂಕ್ ಯು, ಧನ್ಯವಾದಗಳು. ಎನಿ ಡೌಟ್ಸ್, ಎನಿ ಕ್ವಶನ್ಸ್? ನಮಸ್ತೆ ಸರ್. ನಮಸ್ಕಾರ ಸರ್. ಹೀಲಿಂಗ್ ಅನ್ನು ನಾವು ವೃತ್ತಿ ಆರಂಭ ಏನ್ ಮಾಡಿದೀವಿ, ಜಿ ಇದರಲ್ಲಿ ತಾವು ಹೇಳ್ಕೊಟ್ಟಂತ ವಿಚಾರ ಹೊಸ ಒಂದು ಅನುಭವನೆ ಕೊಡ್ತಾ ಇದೆ ನಮ್ಗೆ. ಯಾಕಂದ್ರೆ ಹೀಲಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇಂತ ಅಂತರ್ಜ್ಞಾನ ಇರ್ಬೇಕು ಮನುಷ್ಯನ್ಗೆ, ಸರ್. ಆಗ್ಲೇ ಯಾವ್ದೇ ಒಬ್ಬ ವ್ಯಕ್ತಿನ ಬದಲಾವಣೆ ಮಾಡಕ್ ಸಾಧ್ಯ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ, ನಮ್ಗಂತೂ ತುಂಬಾ ಖುಷಿ ಆಯ್ತು. ಇದು ಏನಪ್ಪಾ ಅಂತ ಹೇಳಿದ್ರೆ ಕೆಲವ್ರು ಅಂತಾರೆ ಸರ್,
ಅವ್ನ್ ಯಾವನೊಬ್ನು ಈ ಭುಜ ನೋವು ಇಟ್ಕೊಂಡು ಬಂದಿದೆ ಸರ್, ಅವನ್ನ ಮುಟ್ಟದೆ ನಾನು ಮುಟ್ಟದ ಮೇಲೆ ನನಗ್ ಭುಜ ನೋವು ಸ್ಟಾರ್ಟ್ ಆಯ್ತು ಅಂತಾರೆ. ಹೌದು, ಖಂಡಿತ. ನಾವ್ ಯಾಕೆ ಸರ್ ಅವನ ರೋಗ ನಾವ್ ತಗೋಬೇಕು? ಯು 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 ಶುಡ್ ಫೀಲ್ ಲೈಕ್ ಹೀಲರ್. ನಾನೊಬ್ಬ ಹೀಲರ್ ಅಷ್ಟೇ. ನಾನ್ ಯಾಕೆ ಪೇಷಂಟ್ ಜೊತೆ ಹೋಗ್ಬಿಟ್ಟು ಕೋರಿಲೇಟ್ ಆಗ್ಲಿ ಸರ್? ನಾನು ಆ ನೋವು ನಾನೇ ತಗೊಳ್ಳಿ? ನಾನು ಡಾಕ್ಟರ್ ತರ ಬಿಹೇವ್ ಮಾಡ್ಬೇಕಲ್ವಾ ಸರ್? ನಾನು ಉಪಚಾರ ಮಾಡಕ್ ಬಂದಿರೋದು ಅವನ್ಗೆ, ಅವ್ನ್ ಕಷ್ಟ ಕೇಳಕ್ಕಲ್ಲ. ನನಗ್ ಬರ್ತಾರೆ ಕೆಲವು. ಇವತ್ತು ಬೆಳಿಗ್ಗೆನೂ ಕೂಡ ನಾನು ಇವತ್ತು ಯಾರೋ ಒಬ್ಬೊಬ್ರು ಬಂದಿದ್ರು, 65 ವರ್ಷದ ವ್ಯಕ್ತಿ. ಸೊ ಮೊನ್ನೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ದೆ. ಹೇಳಿದೆ ಅವ್ರಿಗೆ, ನಿಮ್ಗೆ 50% ರಿಲೀಫ್ ಆಗತ್ತೆ, ನಾನ್ ಗ್ಯಾರಂಟಿ 2 ದಿನದಲ್ಲಿ. ಆದ್ರೆ ನಿಮ್ಗೆ ಶುಗರ್ ಇದೆ, ರೆಗ್ಯುಲರ್ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ, ಜೊತೆಗೆ ನೀವು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವರು ತುಂಬಾ ಡಿಸ್ಟರ್ಬ್ ಇದ್ದಾರೆ. ಆ ಟೋನ್ ಅಲ್ಲೇ ಗೊತ್ತಾಯ್ತು ನನಗೆ. ನೀವೊಂದ್ 3 ತಿಂಗಳು ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದೆ. ಆ ಮನುಷ್ಯ ಕರೆಕ್ಟ್ ಆಗಿ ಬಂದಿದ್ದಾರೆ. ನೀವು ಶುಕ್ರವಾರ ಬನ್ನಿ, ಕರೆಕ್ಟ್ ಆಗಿ ಬಂದಿದ್ದಾರೆ. ಬಂದ್ಬಿಟ್ಟು ಇವತ್ತು ಬೆಳಗ್ಗೆ, ಸರ್ ನೀವ್ ಹೇಳಿದಂಗ 50% ನಂಗೆ ಆಗಿದೆ ಸರ್, 51% ಆಗಿಲ್ಲ, 51 ಆಗಿದೆ ಅಂದ್ರು. ಅದ್ರ ಅರ್ಥ ಮಾಡ್ಕೋಬಿಡಿ. ಇನ್ ಕೆಲವ್ರು ಯಾರಾದ್ರು, ಸರ್ ನೀವು ಮಾಡಿರೋದು ನಂಗೆ 37% ಕ್ಲಿಯರ್ ಆಗಿದೆ ಅಂತಾರೆ. ಅದ್ ಯಾವ ಮೆಜರ್ಮೆಂಟ್ ಇಟ್ಕೊಂಡು ಹೇಳಿದ್ರು ಸರ್ 37% ಅಂತ? ಒಂದ್ ಆವರೇಜ್ ಆಗಿ ಮಾತಾಡ್ತೀವಿ ನಾವು. ಸರ್ ಒಂದ್ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಸರ್, ಒಂದ್ ಮುಕ್ಕಾಲ್ ಭಾಗ ಕಡಿಮೆ ಆಗಿದೆ, ಇನ್ನೂ ಒಂದ್ ಚೂರು ಇದೆ ಅಂತ. ಅದನ್ನ ಒಂದು ಆಡು ಭಾಷೆನಲ್ಲಿ 37% ಕಡಿಮೆ ಆಗಿದೆ ಅಂತೆ. ಇಂಥವ್ರು ಬರ್ತಾರೆ. ಸರ್, ಇದು ನನ್ಗೂ ಅನುಭವ ಆಗಿದೆ ಸರ್, ನನ್ಗೂ ಅನುಭವ ಆಗಿದೆ. ಯಾವಾಗ ಹೀಲಿಂಗ್ ಮಾಡಕ್ ಕುತ್ಕೋತೀವಿ, ನಾವೇನೋ ಟ್ರೀಟ್ಮೆಂಟ್ ಕೊಡಕ್ ಕುತ್ಕೋತೀವಿ, ಅವರ ಪ್ರತಿಯೊಂದು ವಿಚಾರನೂ ಗ್ರಹಿಸಿ ಅವ್ರಿಗಿರೋ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಇದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ದಾಗ್ಲೇ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋದು. ಹೌದು, ಅದರ್ವೈಸ್ ಬರೋದೇ ಇಲ್ಲ. ಸ್ವಲ್ಪ ಯಾಕೋ ಸರಿ ಹೋಗ್ಲಿಲ್ಲ ಅಂತಾನೆ ಹೇಳ್ತಾರೆ. ಹೌದು, ತುಂಬಾ ಜನ ಅಂತಾರೆ. ಬಟ್ ಹೇಳಿದ್ರಲ್ಲ, AR ಮ್ಯೂಸಿಕ್ಗೆ 1,00,000 ಜನ ಚಪ್ಪಳೆ ಹುಟ್ಟಿದಾರಂತೆ. ಕೆಲವು ಕಡೆ ಕೇರೆ ಮಾಡಿಲ್ಲ. ಹಾಗಂತ ಹೇಳಿ 1,00,000 ಜನ ಚಪ್ಪಳೆ ಹೊಡೋದಂತ AR ಡ್ಯಾನ್ಸ್ ಮಾಡೋದು, ಯಾರು ಕೊಡ್ಲಿ ಅಂದ್ರೆ ಅಳೋದು, ಇದನ್ನ ಅವ್ರಿಬ್ರು ಒಂದ್ಸರಿ ವಿಜಯ ಪ್ರಕಾಶ್ ಜೊತೆ ಡಿಸ್ಕಸ್ ಮಾಡ್ಬೇಕು ಹೇಳಿದ್ರಂತೆ. ನೀನ್ ಎಲ್ಲದಕ್ಕೂ ರೆಡಿ ಇರಪ್ಪ ಅಂತ. ನಾವ್ ಎಲ್ಲಿ ಈ ಮಿಸ್ಟೇಕ್ ಗಳನ್ನ ಮಾಡ್ತೀವಿ ಅಂದ್ರೆ, ಸಿಂಪಲ್ ಸರ್, ಎಲ್ಲರೂ ಕಾಮನ್ ಆಗಿ ತಗೊಳ್ಳೋಣ ಸರ್. ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನೋಡಿ ಸರ್, ಕ್ರಿಕೆಟ್ ಸ್ಟೇಡಿಯಂ 1 6 ಹೊಡೆದಾಗ ಅವ್ರದ್ದು ಎಮೋಷನ್ಸ್, ಅವ್ನು ನಾರ್ಮಲ್ ಆಗಿರ್ತಾನೆ ಸರ್. ಆ ಮನುಷ್ಯ ಅವನೇನು ಹಂಗಾಗಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಒಂದು ಮೆಚುರಿಟಿ ಇರುತ್ತೆ. ಒಂದು ಬ್ಯಾಟ್ ಹಿಡಿಬೇಕು ಅಂದ್ರೆ 1,00,000 ಕೋಟಿ ಜನ ನೋಡ್ತಾ ಇರ್ತಾರೆ. ಬಟ್ ಆ ಮನುಷ್ಯ ನಾರ್ಮಲ್. ಬಟ್ ನೋಡೋಗ್ರೆ ಹೆಂಗಿರ್ತಾರೆ? ಡಿಡ್ ಎ ಮಿಸ್ಟೇಕ್, ಎಲ್ಲೋ ನಾವು ತಪ್ಪು ಮಾಡ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವು ಅವ್ನಿಗೆ ಉಪಚಾರ ಮಾಡ್ಬೇಕ ವಿನಃ ಅವ್ನ್ ಕಷ್ಟ ಕೇಳ್ಕೊಂಡು ನಾವು ಅಯ್ಯೋ ಫೀಲ್ ಆಗ್ಬಿಟ್ಟು ಅಯ್ಯೋ ಹಿಂಗಿಂಗ್ ಆಗೋಯ್ತಾ, ನಾವು ಅಲ್ಲೇನೋ ಮಿಸ್ಟೇಕ್. ಅವ್ನ್ 1000 ಹೇಳ್ತಾ ಹೋಗ್ತಾ ಇರ್ಲಿ, ಬಟ್ ನಾವು ಅವನಿಗೆ ಏನ್ ಅಟೆಂಡ್ ಮಾಡ್ಬೇಕು ಇಷ್ಟು ಮಾತ್ರ ಹೇಳಿದ್ರೆ ಅದು ಒಂದು ಬ್ಯೂಟಿಫುಲ್ ಹೀಲಿಂಗ್. ಅದು ನ್ಯಾಚುರಲ್ ಹೀಲಿಂಗ್. ಹೇಳಿದ್ನಲ್ಲ, ಸ್ವಾಭಾವಿಕ, ಪ್ರಾಕೃತಿಕ ಮತ್ತು ಪ್ರಾಮಾಣಿಕ. ಹಲೋ ರಾಜಶೇಖರ್ ಮೂರ್ತಿ, ನಮಸ್ಕಾರ. ಯಾವ ಫೀಲ್ಡ್ ನಲ್ಲಿ ಹೋದ್ರು ಚೆನ್ನಾಗಿ ಮಾಡೋ ಒಂದು ಇದು ಇದೆ. ನೀವು ಹೇಳೋದನ್ನೇ ಕೇಳ್ತಾ ಇದ್ದೆ. ಫಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಬಂತು. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ ಮಾಡಿದ್ರು. ನಮ್ಮ ಹೈದರಾಬಾದ್ ಅಲ್ಲಿ ನಮ್ಮನ್ನ ಸಾಕದವ್ರು ಇವ್ರು ಹೈದರಾಬಾದ್ ಬಂದಾಗ. ತುಂಬಾ ಚೆನ್ನಾಗಿ ಬಂತು. ನೀವು ಹೇಳಿದ್ರಲ್ಲ, ಕೇಳ್ಕೊಂಡಿರ್ಬೇಕು, ಫಸ್ಟ್ ಕೇಳ್ಬೇಕಂತ, ಅದಕ್ಕೆ ಕೇಳ್ತಾ ಕೂತಿದ್ದೆ. ಚೆನ್ನಾಗಿದೆ. ಒಳ್ಳೆ ಸಕ್ಸಸ್ ಆಗಿದೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಎಸ್ ಮೇಡಮ್ ಕೇಳಿ. ಯಾರು ಸರ್? ನಂದು ಕ್ವಶನ್ ಇತ್ತು. ಮೇ ಬಿ ಅದು ಡಿಫ್ರೆಂಟ್ ಟಾಪಿಕ್ ಆಗ್ಬೋದು. ನಮ್ ಪೇಷಂಟ್ಸ್ ಬರ್ತಾರಲ್ಲ, ಅವ್ರದ್ದು ಎನರ್ಜಿ ಅಬ್ಸರ್ವ್ ಮಾಡದೆ ಹೀಲ್ ಮಾಡೋದು ಹೆಂಗೆ? ಆಕ್ಚುಲಿ ಮೇ ಬಿ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಹೇಳಿ ಸರ್. ಆಕ್ಚುಲಿ ನಂಗೆ ಸುಮಾರು ಪ್ರಾಬ್ಲಮ್ ಆಗಿತ್ತು, ಸೇಮ್ ಪ್ರಾಬ್ಲಮ್. ಬಟ್ ಎನರ್ಜಿ ಅಬ್ಸರ್ವ್ ಮಾಡದೆ ಹೀಲ್ ಮಾಡೋದು ಹೆಂಗೆ? ಎನರ್ಜಿ ಅಬ್ಸರ್ವೇಷನ್ ಅಂತ ಹೇಳಿದ್ರೆ, ಡ್ಯೂರಿಂಗ್ ಯು ಅಂಡ್ ಪೇಷಂಟ್, ನಿಮ್ಮ ಮತ್ತು ಒಂದು ಪೇಷಂಟ್ ಇಬ್ರು ಒಂದು ಎದುರುಗಡೆ ಬಂದಾಗ ನಿಮ್ಗೆ ಏನು ಒಂದು ಎನರ್ಜಿ ಯಾವ ತರ ಔಟ್ ಟು ಫೀಲ್, ನೀವು ಅವ್ರನ್ನ ಹೆಂಗೆ ಸ್ವೀಕಾರ ಮಾಡ್ಕೋತೀರಾ, ಅದರ ಮೇಲೆ ನಿಮ್ ಎನರ್ಜಿ ಫಾರ್ಮ್ ಆಗುತ್ತೆ ಮೇಡಮ್. ಹೇಗೆ ಅಂತ ಹೇಳಿದ್ರೆ, ಸಪೋಸ್ ಕೆಲವರು ಅಂತಾರೆ, ನನಗೆ ಯಾರೋ ಅಂತ ಹೇಳಿದ್ರು, ಪಕ್ಕದಲ್ಲಿ ಒಂದು ಉಪ್ಪು ನೀರು ಇಟ್ಕೊಳ್ಳಿ, ಪ್ರತಿ ಸಲ ಪೇಷಂಟ್ ಮುಟ್ಟಾಗಲೂ ಉಪ್ಪು ನೀರೆಲ್ಲ ಕೈ ಅದ್ದಿ, ನಿಮ್ಗೆ ಅದು ಇದಾಗತ್ತೆ. ಆಮೇಲೆ ಪ್ರತಿ 3 ತಿಂಗಳಿಗೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊ ಬನ್ನಿ, ಅದರಿಂದ ನಿಮ್ಗೆ ಏನೇ ಒಳಗಡೆ ಟಾಕ್ಸಿನ್ಸ್, ಏನ್ ಎನರ್ಜಿ ಇಂಬ್ಯಾಲೆನ್ಸ್ ಇದ್ರು ಕೂಡ ಸಮುದ್ರ ಸರಿಯಾಗುತ್ತೆ.
ಅಂತ ನನಗೂ ಹೇಳಿದ್ದಾರೆ. ಒಪ್ಕೊಳಕ್ ನಾನ್ ತಯಾರಿರ್ಬೇಕಲ್ವಾ? ನಾನು ಬೇರೆ ಬೇರೆ ಮೆಥಡ್ಸ್ ಇದೆ. ದೇರ್ ಆರ್ ಬೇರೆ ಸುಮಾರು ಮೆಥಡ್ಸ್ ಇದೆ ಬಟ್ ಅಂದ್ರೆ ಸೆಲ್ಫ್ ಹೀಲಿಂಗ್ ಇದೆ. ನಾನು ಅದನ್ನ ಒಪ್ಕೊಳಕ್ಕೆ ತಯಾರಿಲ್ಲ ಅಂತ ಅಂದ್ಕೊಳ್ಳಿ ಒಂದ್ ವೇಳೆ. ನಾನ್ ತಗೊಳಕ್ ತಯಾರಿಲ್ಲ ಅದನ್ನ. ಸೊ ಇದನ್ನ ಎಲ್ಲಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ, ಕೊನೆನಲ್ಲಿ ಹೇಳಿದೆ, ಯು ಶುಡ್ ಅಲೈನ್ ಯುವರ್ ಬಾಡಿ ಅಂಡ್ ಮೈಂಡ್ ಅಂಡ್ ಬ್ರೀತ್. ನಿಮ್ಮ ಉಸಿರಾಟ, ನಿಮ್ಮ ಮನಸ್ಸು, ನಿಮ್ಮ ಇವು ಮೂರನ್ನು ಒಂದ್ ಅಲೈನ್ ಮಾಡ್ತಾ ಹೋಗಿ. ಸೊ ನಮ್ಗೆ ಆಗಲ್ಲ ಸರ್, ಎವ್ರಿ 1 hour 1 minute. ನಾನು ಹೇಳೋದೇನು 24 ಗಂಟೆ ಅಂದ್ಕೊಳ್ಳಿ. 24 ಗಂಟೆನಲ್ಲಿ ಒಂದೊಂದು ನಿಮಿಷ ಒಂದೊಂದು ಗಂಟೆಗೆ ಒಂದೊಂದು ನಿಮಿಷ ಒಂದೊಂದು ಗಂಟೆ ಕಿತ್ಕೊಂಡ್ರು ಕೂಡ, ಅದಕ್ಕೆ ಹೇಳ್ತಾರಲ್ಲ, ಪ್ರತಿದಿನ ಒಬ್ಬ ಮನುಷ್ಯ 20 ನಿಮಿಷ ಧ್ಯಾನ ಮಾಡ್ಬೇಕಂತೆ. ಇಲ್ಲ ಸರ್ ನಂಗೆ ಟೈಮ್ ಇಲ್ಲ ಅಂದ್ರೆ 2 ಗಂಟೆ ಧ್ಯಾನ ಮಾಡ್ಬೇಕಂತೆ. ಹೆಂಗಿದೆ ನೋಡಿ ಲಾಜಿಕ್ ಇದು. ಪ್ರತಿದಿನ ಒಬ್ಬ ಮನುಷ್ಯ 20 ನಿಮಿಷ ಧ್ಯಾನ ಮಾಡ್ಬೇಕಂತೆ. ಇಲ್ಲ ಸರ್ ನಂಗೆ ಟೈಮ್ ಇಲ್ಲ ಸರ್, 20 ನಿಮಿಷ ಮಾಡಕ್ಕಾಗಲ್ಲ ಅಂದ್ರೆ 2 ಗಂಟೆ ಮಾಡ್ಬೇಕಂತೆ. ನಾವ್ ಮಾಡಲ್ಲ ಸರ್, ಅದೇ ತಪ್ಪು. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಎದುರುಗಡೆ ವ್ಯಕ್ತಿನ ನಾವು ಸ್ವೀಕಾರ ಮಾಡ್ತಕ್ಕಂತ ಮನೋಭಾವನೆ ಏನು ಅಂತ. ಅಂದ್ರೆ ಎಂಪತಿ ಲವ್ ಜಾಸ್ತಿ ಆಗೋದ್ರೆ ನಮ್ದು ಎನರ್ಜಿ ಡ್ರೈನ್ ಮಾಡ್ಕೊಂಡ್ಬಿಡ್ತೀವಿ. ಅದು ಆಕ್ಚುಲಿ ಎಲ್ಲಾ ಕ್ಲಾಸಲ್ಲಿ ಹೇಳ್ಕೊಡ್ಬೇಕಿದೆ, ನಾವ್ ಹೆಂಗೆ ಎನರ್ಜಿ ಡ್ರೈನ್ ಮಾಡ್ಕೋಬಾರ್ದು ಅನ್ನೋದನ್ನ. ಆಕ್ಚುಲಿ ಹೇಗೆ ಅದನ್ನ ಅನುಭವಿಸ್ತೀರಾ, ಫೀಲ್ ಮಾಡ್ತೀರಾ? ಈಗ ನೋಡಿ, ಏನಿಲ್ಲ ಮೇಡಮ್, ಮೈಂಡ್ ಅಂದ್ರೆ ಏನು? ಥಾಟ್, ಫೀಲಿಂಗ್ ಅಂಡ್ ಎಮೋಷನ್ಸ್. ಆ ಮೂರು ಸೇರಿ ಮೈಂಡ್ ಆಗೋದಲ್ವಾ? ನಾವ್ ಹೇಳ್ತೀವಿ ನಮ್ 70 ಭಾಗದ ಒಂದು ಮನಸ್ಸು, ಹೃದಯ ಮತ್ತು ಇದ್ರ ಮಧ್ಯದಲ್ಲೇ ಇರುತ್ತೆ ಅಂತ ಹೇಳ್ತೀವಿ. ನಮ್ಮ ಮೆದುಳು ಮತ್ತು ಹೃದಯದ ಮಧ್ಯದಲ್ಲಿ 70 ಭಾಗ ಮನ್ಸಿರುತ್ತೆ, ಉಳಿದಿದ್ದೆಲ್ಲ ದೇಹದಲ್ಲಿ ಓಡಾಡ್ತಾ ಇರುತ್ತೆ, ರೌಂಡ್ ಹೊಡ್ತಿರುತ್ತೆ ಅಂತ. ಇದನ್ನ ಯಾರೋ ಹೇಳಿದ್ದನ್ನ ನಾವು ತಗೊಂಡು ನಾವು ಅಪ್ಲೈ ಮಾಡ್ಕೊಳಕ್ ಮುಂಚೆ ನಮ್ ಒಳಗಡೆನೆ ಇದೆಯಲ್ಲ ಜ್ಞಾನ, ಅದನ್ನ ಯಾಕೆ ನಾವು ಡಿಆಕ್ಟಿವೇಟ್ ಮಾಡ್ತಾ ಇದೀವಿ? ಯಾರೋ ಒಬ್ರು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ಯಾರೋ ಬಂದು ಹೇಳಿದ್ರು, ಮೇಡಮ್ ಇಲ್ಲೊಂದು ಹಾರ್ಟ್ ಇದೆ, 2 ಹೃದಯ ಇದು ಶ್ವಾಸಕೋಶ ಮಧ್ಯದಲ್ಲಿ ಹಾರ್ಟ್ ಇದೆ ಅಂತ ಹೇಳಿದ್ರು ಮೇಡಮ್. ಅವ್ರು ಹೇಳೋವರೆಗೂ ಅದು ಕೆಲಸ ಮಾಡ್ತಿತ್ತು ಅಲ್ವಾ? ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಯಾರೋ ಇವ್ರೆ ಮಿಥುನೆ ಬಂದು ಹೇಳಿದ್ರು, ಎಸ್ ಸ್ಪ್ಲೀನ್ ಹಿಂಗ್ ಆಗುತ್ತೆ, ಸ್ಟಮಕ್ ಹಿಂಗ್ ಆಗುತ್ತೆ, ಅವೇ ಅರ್ತ್ ಎಲಿಮೆಂಟ್, ಅದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿರ್ತದೆ ಸ್ಪ್ಲೀನ್ ಇಲ್ಲ ಅಂತ ಹೇಳಿದ್ರೆ RBC ಆಗಲ್ಲ, ಬ್ಲಡ್ ನ ಮಾಡೋದು ಅದೇನೆ, RBC ನ 120 ಕಿಲ್ ಮಾಡೋದು ಅದೇನೆ, ಆಮೇಲೆ ಬಾಡಿ ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡೋದು ಅದೇನೆ. ಸ್ಪ್ಲೀನ್ ಮೈ ಫೇವರೇಟ್ ಆರ್ಗೇನ್ ಅಂತ ಅವ್ರು ಹೇಳಿದ್ರು. ಅವ್ರ ಫೇವರೇಟ್ ಆರ್ಗೇನ್ ಅದಿರ್ಬೋದಪ್ಪ, ಬಟ್ ನನ್ಗೆ 18 ವರ್ಷ ಹುಡುಗ, ನನಗೆ ಹಾರ್ಟ್ ಇಂಪಾರ್ಟೆಂಟ್. ನೆನ್ನೆ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಎಷ್ಟ್ ಚೆನ್ನಾಗಿ ಹೇಳ್ತಾವ ಅಂದ್ರೆ, ಹಾರ್ಟ್ ಇದೆ ಎಲ್ಲ ಮಗು ತರ ಅಂತೆ. ಎಲ್ಲಾ ಆರ್ಗೇನ್ಗಳು ಅಪ್ಪ ಅಮ್ಮ ಅಜ್ಜಿ ತಾತನ್ ತರ ಆ ಒಂದು ಮಗುನ ಪಾಲನೆ ಮಾಡಕ್ ಟ್ರೈ ಮಾಡ್ತಾವಂತೆ. ಕಿಡ್ನಿ ಅಪ್ಪ ಅಮ್ಮ, ಲಂಗ್ಸ್ ದೊಡ್ಡಪ್ಪ ದೊಡ್ಡಮ್ಮ, ಸ್ಪ್ಲೀನು, ಸ್ಟಮಕ್ ಎಲ್ಲ ಸೇರಿ ಆ ಮಗುನ ಜೋಪಾನ ಮಾಡಕ್ ನೋಡುತ್ತಂತೆ, ತುಂಬಾ ಕೇರ್ಫುಲ್ ಆಗಿದೆ. ಆ ಮಗು ಯಾವತ್ತು ಡಿಆಕ್ಟಿವೇಟ್ ಆಗ್ಬಿಡುತ್ತೆ ಅವತ್ತು ಸಾವು ಅಂತ. ಆದ್ರೆ ಆ ಮಗುಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತಲ್ವಾ, ಅದಕ್ಕೆ ಕೊನೆವರೆಗೂ ಸಾಯಲ್ಲ ಅದು. ಆ ಸತ್ತಿ ನಾವಿರಲ್ಲ. ನೋಡಿ ಹೆಂಗಿದೆ ಲಾಜಿಕ್ ಇದು. ಆರ್ಟ್ ಆ ಮಗು ಸರ್, ಅದಕ್ಕೆ ಜಾಸ್ತಿ ಅಳಿಸ್ಬಾರ್ದು, ರೋದನೆ ಕೊಡಬಾರ್ದು. ಅಳು ಹೊತ್ತು ಏನಾಗುತ್ತೆ ಗೊತ್ತಾ? ಒಂದಿನ ಹೋಗಿ ನೀನ್ ಸವಾಸನೆ ಬೇಡ, ನಂಗೆ ಅಪ್ಪ ಬೇಡ ಅಮ್ಮ ಬೇಡ ಯಾರು ಬೇಡ ಹೋಗು ಅಂತ ಹೋಗುತ್ತೆ. ಅಲ್ಲಿವರೆಗೆ ಆ ಹೃದಯ ಆ ಒಂದು ಸ್ತಬ್ಧ ಆಗೋವರೆಗೆ ಬೇರೆ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡ ಎಲ್ಲರೂ ರೋಗ ಬಂದಿರುತ್ತೆ. ಅಲ್ಲೆಲ್ಲ BP ರೈಸ್ ಆಗಿರುತ್ತೆ, ಇಲ್ಲ ಶುಗರ್ ರೈಸ್ ಆಗಿರುತ್ತೆ, ಇಲ್ಲ ಇನ್ನೊಂದಾಗಿರುತ್ತೆ, ಮತ್ತೊಂದಾಗಿರುತ್ತೆ. ಇವೆಲ್ಲ ಆದಾಗ ಏನಾಗುತ್ತೆ, ಎಲ್ಲ ನನ್ ಮಕ್ಕಳು ರೋಗಿಷ್ಟ್ರು, ನಾನ್ ಯಾಕೆ ಬದುಕಿಲ್ಲ, ಅದು ಸುತ್ತಾಗುತ್ತೆ. ಅವತ್ತು ಸಾವು. ಹೆಂಗಿದೆ ಕಾನ್ಸೆಪ್ಟ್ ಇದು? ಆ ಮಗುನ ಖುಷಿಯಾಗಿಡ್ಬೇಕು ಸರ್. ಆ ಮಗು ಖುಷಿಯಾಗಿಡೋದು ಯಾವಾಗಪ್ಪ ಅಂತ ಹೇಳಿದ್ರೆ, ನಿಧಾನಕ್ಕೆ ಉಸಿರಾಡ್ಕೊಂಡು ಖುಷಿಯಾಗಿ ಎದುರುಗಡೆ ಇದ್ ಮಾಡ್ಕೊಂಡು. ನಾನು ಇವತ್ತು ಬೆಳಿಗ್ಗೆ ಒಂದು 2 days ಇದು ನೋಡ್ತಾ ಇದ್ದೆ, ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ. ಆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ನೋಡ್ಬೇಕಾದ್ರೆ ಅದರಲ್ಲಿ ಇಬ್ರು ಹೆಣ್ಮಕ್ಳು, ಪ್ರೇಮ ಅಂಡ್ ಭಾವನಾ, ಅವ್ರ ಅಪ್ಪ ಶಿವರಾಮ್. ಆ ಶಿವರಾಮ್ದು ಕ್ಯಾರೆಕ್ಟರ್ ಸುಮ್ಮನೆ ಅಬ್ಸರ್ವ್ ಮಾಡಿ ಕುತ್ಕೊಂಡು, ಎಂತ ಹೈಲಿ ಸೀತಾರಾಮ್ ಕಾರಂತ ಡೈರೆಕ್ಟ್ರು, ಕೆ ಕಲ್ಯಾಣ್ ಮ್ಯೂಸಿಕ್. ಅದರಲ್ಲಿ ಆ ಅಪ್ಪನ ಕ್ಯಾರೆಕ್ಟರ್ ಇದೆ, ರಿಟೈರ್ಡ್ ಏನೋ ಮಿಲಿಟರಿ ಮ್ಯಾನ್ ಇರ್ತಾರೆ. ಜಸ್ಟ್ ಅಬ್ಸರ್ವ್ ಮಾಡಿ, ಅದನ್ನ ಪ್ರಬುದ್ಧತೆ ಅಂತ ಕರಿತೀವಿ ನಾವು. ನಿಜಕ್ಕೂ ಒಬ್ಬ ಪ್ರಬುದ್ಧನ ನೋಡ್ಬೇಕು ಅಂತ ಹೇಳಿದ್ರೆ ಸುಮ್ನೆ ಒಂದು ಸಿಂಪಲ್ ಆಗ ಸಿನಿಮಾ ನೋಡಿ, ಅದ್ಭುತವಾಗಿದೆ ಸಿನಿಮಾ ಅದು. ಓಕೆ, ಅದು ಎಮೋಷನಲಿ, ಅದು ಲವ್ ಸ್ಟೋರಿ, ವಾಟ್ ಎವರ್ ಇಟ್ ಮೇ ಬಿ, ದ ಕ್ಯಾರೆಕ್ಟರ್ ಅದೊಂದು ಪ್ರಬುದ್ಧತೆ.
ಅದು ಬಂದ್ಬಿಟ್ಟಿರುತ್ತೆ ಕೆಲವ್ರಿಗೆ. ಸೊ ನಾವು ಪೇಷಂಟ್ಗಳನ್ನ ನೋಡಿದಾಗ ನಾವ್ ಹೇಗ್ ಫೀಲ್ ಆಗ್ತೀವಿ, ಆ ಫೀಲ್ ಮೇಲೆ ನಮ್ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಇಫ್ ಯು ಥಿಂಕ್ ಟೂ ಮಚ್ ಆಫ್ ಕ್ಲೋಸ್, ಅಯ್ಯೋ ಹಿಂಗ್ ಆಗೋಯ್ತೋ, ಅಯ್ಯೋ ಅಯ್ಯೋ ಹಿಂಗ ಆಗ್ಬಾರ್ದಲ್ಲ, ಹೆಂಗಾಗೋಯ್ತೋ ಅಂತ ಹೇಳಿದಾಗ ನಿಮ್ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಅವ್ರಿಗಿರೋದು ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಅವ್ರ ಜ್ವರ ಇತ್ತ, ನಿಮ್ಗೆ ಜ್ವರ ಬರುತ್ತೆ ಈ ತರ. ಓಕೆನಾ? ನೆಕ್ಸ್ಟ್ ಸರ್ ಹಾಗಾದ್ರೆ ಅದೆಲ್ಲ ಸುಳ್ಳು ಅಂತ ಯಾರು ಹೇಳಿ? ಸರ್ ಗಗನ್ ಅಂತ ಹೇಳಿ ಸರ್. ಕ್ಲಾಸ್ ಸೂಪರ್ ಸರ್, ಚೆನ್ನಾಗಿದೆ. ಹಲೋ ಸರ್ ಈಗ ಎಲ್ಲರೂ ಹೀಲಿಂಗ್ ಥೆರಪಿ ಮಾಡ್ತಾ ಇದಾರೆ ಸರ್. ಈಗ ನಾವು ಹೀಲರ್ಸ್ ಆಗಿದೀವಿ. ಎಲ್ಲರೂ ಪ್ರತಿ ಸರಿನೂ ಪ್ರತಿ ಹೀಲರ್ಸ್ ಹತ್ರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ, ಅವ್ರ ಹತ್ರ ಮಾತಾಡಿದಾಗನು ಪ್ರತಿಯೊಂದು ಸರಿ ಇದು ಹೇಳ್ತಾ ಇರ್ತಾರ. ಅಂದ್ರೆ ನಾವು ಹೀಲರ್ ಅಲ್ವಾ, ಯಾರೋ ಒಬ್ರಿಗೆ ಪೇಷಂಟ್ ಮಾಡಿದ್ವಿ, ನಮ್ಗೆ ಎನರ್ಜಿ ಸಕ್ಕಾಯ್ತು, ಎನರ್ಜಿ ನಮ್ದು ಇದಾಗುತ್ತೆ, ಡಿಮ್ಲೀಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರ. ಓಕೆ, ಅದ ಸುಳ್ಳ ಮತ್ತೆ ಕರೆಕ್ಟ್ ಇರುತ್ತೆ ಸರ್? ಏನಾದ್ರೂ ಆ ತರ ಆಗೋ ಚಾನ್ಸಸ್ ಇರುತ್ತಾ? ನಮ್ ಜಯಶೀಲ ಮೇಡಮ್ ಅವ್ರಿಗೆ ನಾನು ಆನ್ಸರ್ ಕೊಟ್ಟನಲ್ಲ ಇವಾಗ, ಇದೆ ಸೇಮ್ ಆನ್ಸರ್. ಸೇಮ್ ಆನ್ಸರ್. ನೀವ್ ಹೆಂಗ್ ಸ್ವೀಕಾರ ಮಾಡ್ತೀರಾ, ನೀವ್ ಹೆಂಗ್ ಸ್ವೀಕಾರ ಮಾಡ್ತೀರಾ ಹಂಗೆ. ನಾನು ಅದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನನ್ ಮನೆ ಫೋಟೋ ಬಿಟ್ಟು ನಾನು ಮುಂದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ಇಲ್ಲಿ ಕೂತ್ಕೊಂಡು ಶಿವನ್ ಧ್ಯಾನ ಮಾಡೋರು ಅದೇ ಶಿವ, ನಾನು ಹಿಮಾಲಯದ ಮೇಲೆ ಕೂತ್ಕೊಂಡು ಹೋಗೋ ಧ್ಯಾನ ಮಾಡೋ ಅದೇ ಶಿವ ಕಾಣೋದು ನಂಗೆ. ನಾನು ಆ ಶಿವನ್ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಓ ಇಲ್ಲ, ಇನ್ನೊಂದೇನೋ ಇದೆಯಪ್ಪ ಅಂತ. ಸೊ ಶಿವ ಅಂತ ಹೇಳಿದ್ರೆ, ಈಗ ಸಪೋಸ್ ನಾನೇ ಹೇಳ್ತೀನಿ ಶಿವ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಈಶ್ವರನಿಗೇನು 5 ಎಲಿಮೆಂಟ್ಸ್ ನ ತಗೊಂಡಿದೀನಿ: ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ಅವನಿಗೆ ಅಗ್ನಿ ಎಲ್ಲಿದೆ, ಆಕಾಶ ಎಲ್ಲಿದೆ, ಪೃಥ್ವಿ ಎಲ್ಲಿದೆ, ಜಲ ಎಲ್ಲಿದೆ, ಜಸ್ಟ್ ಒಂದು ಅಬ್ಸರ್ವ್ ಮಾಡಿ. ಶಿವ ಬೇರೆ ತರ ಕಾಣ್ತಾನೆ ನಿಮ್ಗೆ. ಯಾಕಂತ ಹೇಳಿದ್ರೆ ನಾವು ಚಿಕ್ಕಂದ ಏನ್ ನೋಡ್ಕೊಂಡ್ ಬಂದಿದೀವಿ, ಶಿವ ಪಾರ್ವತಿ, ಇಬ್ಬರು ಮಕ್ಕಳು, ಹಿಂದ್ಗಡೆ ಒಂದು ಹಸು, ಇಷ್ಟೇ ತಲೆ ಒಂದು ಕಾನ್ಸೆಪ್ಟ್ ಇರುತ್ತೆ ಅನ್ಕೊಳ್ಳಿ. ಕತ್ತಲ್ಲಿ ಒಂದು ಸರ್ಪ, ಇದೇ ಕಾನ್ಸೆಪ್ಟ್ ಇರುತ್ತೆ. ಈ ಕಾನ್ಸೆಪ್ಟ್ ಇಂದ ನಾವು ಆಚೆಗೆ ಹೋಗಿಲ್ಲ ಅಂತ ಹೇಳಿದ್ರೆ, ಪ್ರತಿ ಎದುರುಗಡೆ ಪೇಷಂಟ್ ಬಂದಾಗ್ಲೂ ಇವ್ರಿಗೆ ಏನಾಗಿದೆಯೋ, ಇವ್ರಿಗೆ ಯಾವ ಪಾಯಿಂಟ್ ಕೊಡ್ಲಿ, ಇವ್ರಿಗೆ ಏನಾಗಿದೆಯೋ, ಇವ್ರಿಗೆ ಯಾವ ಪಾಯಿಂಟ್ ಕೊಡ್ಲಿ. ನೋ, ನೀವ್ ಫಸ್ಟ್ ಆ 1 ನಿಮಿಷ ನೋಡಿ ಏನು ಎತ್ತ ಅಂತ. ಕೆಲವ್ರು ಅಂತಾರೆ ನಾಡಿ ಹಿಡಿದ್ಬಿಟ್ರೆ ಅವ್ರದ್ದು ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡುತ್ತೆ ಅದಂತಾರಲ್ಲ. ನೋ, ನೀವು ಫೀಲ್ ಮಾಡೋದು, ಹೌ ಯು ಫೀಲ್. ನಾನ್ ತಗೊಳಗೆ ತಯಾರಿಲ್ಲಪ್ಪ, 1 ಗಂಟೆ ಇಟ್ಕೊಂಡು ಕೂತ್ಕೊಳ್ಳಿ ನಾಡಿನ, ಏನಾಗಲ್ಲ. ಬಟ್ ನಿಮ್ಮೊಳಗಡೆ ಅಳ್ಕಿತ್ತಾ, ಇದು ಕೂಗ್ತಾ ಇದೀನಿ, ನನಗೇನೋ ಆಗ್ಬೋದು ಅಂತ ಒಂದು ಅತಂತ್ರ ಮನೋಭಾವ ನಿಮ್ಗೆ ಬಂತ, ಪಕ್ಕ ಎಫೆಕ್ಟ್ ಆಗುತ್ತೆ. ಇದು ಇವತ್ವರೆಗೆ ನನಗಾಗಿರೋ ಅನುಭವ. ಯಾಕಂದ್ರೆ ನಾನು ಹುಟ್ಟಿದ ಕಾಲದಿಂದನೂ ಕೂಡ ನಮ್ಮಪ್ಪ ಉಳುಕ್ ತೆಗಿತಾ ಇದ್ರು. ನಾನು ಮೋಸ್ಟ್ಲಿ ನಂಗೆ ಬುದ್ಧಿ ಗೊತ್ತಿರೋ ದಿನದಿಂದನು ಪ್ರತಿಯೊಬ್ರು ಬರೋರು. ಪ್ರತಿ ಗುರುವಾರ, ಪ್ರತಿ ಭಾನುವಾರ ನಮ್ಮ ಮನೇಲಿ ನಮ್ಮಪ್ಪ ಎಲ್ಲ ಕಾಲು ತಿರ್ಚ್ಕೊಂಡಿರೋರು, ಸೊಂಟ ಉಳ್ಕೊಂಡಿರೋರು, ಕೈ ಮುರ್ಕೊಂಡಿರೋ ಎಲ್ಲ ಬರೋರು. ಅವ್ರಿಗೆಲ್ಲರಿಗೂ ಮುಟ್ಟಿ ಕೂಡ ಥೆರಪಿ ಮಾಡ್ತಾ ಇದ್ರು. ನಮ್ಮಪ್ಪನ 87 ವರ್ಷ ಬದುಕಿದ್ರು. ಬಟ್ ಹೌ ಯು ಫೀಲ್, ನಾವ್ ಹೆಂಗ್ ತಗೋತೀವಿ ಅದ್ರ ಮೇಲೆ. ನಾವು ತುಂಬಾ ಇನ್ವಾಲ್ವ್ ಆಗ್ಬಿಟ್ಟು ಅವರ ಒಂದು ರೋಗವನ್ನ ನಾವು ಮನ್ಸಲ್ಲಿ ತಗೊಂಡ್ವಿ, ಅಥವಾ ಮಾಡಿ ಕಳ್ಸ್ಬಿಟ್ಟು ಮುಗೀತು. ಅವ್ನ್ ಮಾಡೋವ್ರಿಗೆ ಏನೋ ಇರುತ್ತೆ, ಒಂದ್ 2 ನಿಮಿಷ 3 ನಿಮಿಷ ಒಂದು ಮೆಮೊರಿ ಇರುತ್ತೆ, ಶಾರ್ಟ್ ಮೆಮೊರಿ ಕ್ಲಿಯರ್ ಮಾಡ್ಬಿಡಿ. ಬಟ್ ಇವತ್ತೊಂದು ಪೇಷಂಟ್ ಬಂದಿದ್ರು, ಅವ್ರಿಗೆ ಹಿಂಗಾಗಿತ್ತು ಅಂತ ನಾವು ಯೋಚನೆ ಮಾಡ್ತಾ ಅದನ್ನ ನಾವು ಒಳಗಡೆ ತಗೊಂಡಾಗ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುತ್ತೆ. ಅದು ಬಿಗಿನಿಂಗ್ ಅಲ್ಲಿ ಇದಾಗದ ಕಾಮನ್ನು. ನೀವು ನೋಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬೇರೆ ಲೆವೆಲ್ಗೆ ಹೋಗ್ತೀರಿ. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ನೆಕ್ಸ್ಟ್. ಇದೆಲ್ಲ ಬೈ ಎಕ್ಸ್ಪೀರಿಯನ್ಸ್ ಅಷ್ಟೇ, ಅನುಭವದ ಮೇಲೆ ಬರೋದು. ಎನಿ ಅದರ್ ಕ್ವಶನ್ಸ್? ಎಸ್ ಶಿವಕುಮಾರ್ ಸರ್. ಗುರುಗಳೇ ನಮಸ್ಕಾರ. ಈಗ ಜಸ್ಟ್ ಇವಾಗ ರೀಚ್ ಆದ್ವಿ. ಅಟ್ಲೀಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಅದೇ ಕೇಳ್ಕೊಂಡ್ ಬರ್ತಾ ಇದೆ. ಡ್ರೈವ್ ಮಾಡ್ಕೊಂಡು
ಕಿವಿಗೆ ಬ್ಲೂಟೂತ್ ಹಾಕೊಂಡು ಕೇಳ್ಕೊಂಡು ಬರ್ತಾ ಇದೆ. ತುಂಬಾ ಅದ್ಭುತವಾಗಿದೆ. ಏನಿವೆ ಇಟ್ಸ್ ಲೈಕ್ ಎ ಸ್ಪೆಷಲ್ ಕ್ಲಾಸ್ ಓನ್ಲಿ. ಇಟ್ಸ್ ಅ ಡಿಫರೆಂಟ್ ಸ್ಪೆಷಲ್ ಕ್ಲಾಸ್. ಅದಕ್ಕೆ ಸಾಹೇಬ್ರು ಸ್ಪೆಷಲ್ ಕ್ಲಾಸ್ ಅಂತ ಹಾಕಿದ್ದಾರೆ. ಇಲ್ಲ, ಸ್ಪೆಷಲ್ ಆಗೇ ಇರುತ್ತೆ ಅದು. ನಿಮ್ದು ಯಾವುದೇ ಒಂದು ಟಾಪಿಕ್ ಇದ್ರೂ ಇಟ್ ವಿಲ್ ಬಿ ಸ್ಪೆಷಲ್ ಫ್ರಮ್ ದ ನಾರ್ಮಲ್ ಟಾಪಿಕ್ ತರ. ನಾರ್ಮಲ್ ಟಾಪಿಕ್ ಇಂದ ಸ್ಪೆಷಲ್ ಇದ್ದೇ ಇರುತ್ತೆ. ಬೇಕ್ ಸರ್, ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಲ್ಲೇ ರೊಟೇಟ್ ಹೊಡಿತಾ ಇರ್ತೀವಲ್ಲ, ಅದರಿಂದ ನಾವು ಹೊಸದಾಗಿ ಏನು ಕಲಿಯಂತದ್ದು ಏನಿರಲ್ಲ ಸರ್. ಇಲ್ಲ ಈ ತರದ್ದು ಬೇಕೇ ಬೇಕು ಸರ್. ಮನಸ್ಸಿನ ಒಂದು ಈ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಫೀಲ್ ಮಾಡಿಸೋದು, ಅದನ್ನ ಯಾವ ತರ ಇರುತ್ತೆ ಆ ಮುಗ್ಧ ಮನಸ್ಸು. ಈಗ ಒಂದು ಎಕ್ಸಾಂಪಲ್ ಕೊಟ್ರಿ, ಅದು ಪಾಪುದು ಮನಸ್ಸು ಅಂದ್ಬಿಟ್ಟು ಸೂಪರ್ ಎಕ್ಸಲೆಂಟ್ ಆಗಿತ್ತು ಅದು. ಅವಾಗ ನೀವು ಅರಿವು ಅಂತ ಹೇಳ್ತಾರಲ್ಲ, ಅರಿವೇ ಗುರು ಅಂದ್ಬಿಟ್ಟು, ಆ ಅರಿವು ನಮ್ಮಲ್ಲಿ ನಮ್ಮ ಒಂದು ಇದನ್ನ ಅರ್ತ್ಕೊಳಕ್ಕೆ ಇದೊಂದು ಬೇಕಾಗತ್ತೆ. ಈ ಒಂದು ಏನೋ ಟಾಪಿಕ್ಗಳು ಅರ್ಥ ಮಾಡ್ಕೊಳಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಈ ತರದೊಂದು ಬೇಕಾಗತ್ತೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ಇದನ್ನ ಇನ್ನೊಂದು ಹೇಳಿದ್ರಲ್ಲ ಸರ್, ಈಗ ನಾವ್ ಯಾವ ತರ ಫೀಲ್ ಮಾಡ್ತೀವಿ, ನಾವು ಒಬ್ಬರನ್ನ ಪೇಷಂಟ್ ಬಂದಾಗ ನೋಡ್ಬೇಕಾದ್ರೆ ಯಾವ ತರ ಫೀಲ್ ಮಾಡ್ತೀವಿ, ನಾವು ತುಂಬಾ ಇನ್ವಾಲ್ವ್ಮೆಂಟ್ ಆಗ್ಬಾರ್ದು ಅಂತ. ಈಗ ನಾವು ಅವ್ರನ್ನ ಟಂಗ್ ಪಲ್ಸ್ ಏನೋ ನೋಡ್ಬಿಟ್ಟು ಏನಪ್ಪ ಪ್ರಾಬ್ಲಮ್, ಏನ್ ಸಿಂಟಮ್ಸ್ ಏನಿದೆ, ನಮ್ಮ ತಲೆಯಲ್ಲಿ ಈ ಪಾಯಿಂಟ್ಸ್ ಗಳು ಓಡ್ಬೇಕು. ಈಗ ಇವನಿಗೆ ಈ ತರ ಪ್ರಾಬ್ಲಮ್ ಬಂದಿದೆ, ಈ ತರ ಪ್ರಾಬ್ಲಮ್ ಬಂದಾಗ ಈ ತರ ಆಗ್ಬೇಕು, ಈ ತರ ಏನೋ ಡಿಸ್ಟರ್ಬ್ ಆಗಿದೆ, ಇದನ್ನ ನಾವು ಅಟೆಂಡ್ ಮಾಡ್ಬೇಕು. ಅದು ಮಿಸ್ಟೇಕ್. ಅದು ಆ ಪೇಷಂಟ್ ನೋಡಿದಾಗ ನಮ್ಮ ಒಳಗಡೆ ಪಾಯಿಂಟ್ಸ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಪ್ರಾಬ್ಲಮ್. ಅದು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎನರ್ಜಿ ಏನಾಗಿದೆ ಇವನ್ಗೆ, ಯಾವ್ದ್ರಿಂದ ಆಗಿರ್ಬೋದು, ಅವ್ನ್ ಕೆಲವು ಹೇಳ್ತಾ ಹೋಗ್ತಾನೆ, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈಗ ಸಪೋಸ್ ಯಾರೋ ಒಬ್ರು ಬಂದ್ರು ಸರ್, ಬಂದ್ಬಿಟ್ಟು ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ರು ಸರ್. ಕಾನ್ಸ್ಟಿಪೇಷನ್ ಆತನ ಆಹಾರದಿಂದ ಆಗಿದೆಯೋ ಎಮೋಷನಲ್ ಇನ್ನೊಂದಾಗಿದೆಯೋ ಗೊತ್ತಿಲ್ಲ. ನಾವು ಟಕ್ಕಂತ ಫಿಕ್ಸ್ ಮಾಡ್ಬಿಟ್ಟು LI4 LI2 ಅಂದ್ಬಿಟ್ಟು ಸಡನ್ ಆಗಿ ಲಾರ್ಜ್ ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಮೋಷನ್ ಕ್ಲಿಯರ್ ಮಾಡ್ಬಿಟ್ಟು, ಅದಲ್ವಲ್ಲ ಟ್ರೀಟ್ಮೆಂಟ್. ಈ ತರ ಇಲ್ಲ ನಾನು ಹೇಳ್ತಾ ಇರೋದು ಹೌದೌದು. ಅಂದ್ರೆ ಈಗ ಅವರ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಎಲ್ಲ ಆಗಿದೆ, ಯಾವ ಆರ್ಗನ್ ನಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಅವರು ಮಾನಸಿಕವಾಗಿ ಇಂಬ್ಯಾಲೆನ್ಸ್ ಆಗಿದಾರೋ. ಕೆಲವೊಬ್ರು ತುಂಬಾ ಮಾನಸಿಕವಾಗಿ ಇಂಬ್ಯಾಲೆನ್ಸ್ ಮಾಡ್ಕೊಂಡು ಆರ್ಗನ್ಸ್ ನ ಡಿಸ್ಟರ್ಬ್ ಆಗಿರುತ್ತೆ. ಕೆಲವರು ಆರ್ಗನ್ಸ್ ಅಲ್ಲೇ ಡೈಜೆಷನ್ ಸಿಸ್ಟಮ್, ಬಿಕಾಸ್ ಅವರ ಹ್ಯಾಬಿಟ್ಸ್, ಫುಡ್ ಸ್ಟೈಲ್ ಇರ್ಬೋದು, ಎಲ್ಲಾ ಒಂದು ಇದರಿಂದ ಆರ್ಗನ್ಸೇ ಇದಾಗಿರ್ಬೋದು. ಆ ತರ ಇದ್ದಾಗ ಆ ಒಂದು ಸ್ಟಡಿನ ನಾವು ಆಸ್ ಎ ಹೀಲರ್ ನಾವು ಅದನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಆಸ್ ಯು ಸೆಡ್, ನಾವು ಅದನ್ನ ತುಂಬಾ ಹತ್ತಿರವಾಗಿ ಆಳವಾಗಿ ತಗೋಬಾರ್ದು. ಈಗ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ನಿಮ್ಗೇನಪ್ಪ ಪ್ರಾಬ್ಲಮ್, ಟ್ರೀಟ್ ಕಳಿಸ್ತಾರೆ, ಅಷ್ಟೇ ಇರ್ಬೇಕಲ್ವಾ ಅಂತ. ಒಂದೇನಪ್ಪಾ ಅಂತ ಹೇಳಿದ್ರೆ, ಸಪೋಸ್ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ನಾನ್ ಅಬ್ಸರ್ವ್ ಮಾಡೋದು, ನಾನ್ ಹೆಂಗ್ ಮಾಡ್ತೀನಿ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಮಾತಾಡೋದೇನಪ್ಪ, ಆತ ನೇರವಾಗಿ ಬಂದ ಫಸ್ಟ್ ಕೂರಿಸ್ತೀನಿ. ನಾನು ಬೇರೆ ಪೇಷಂಟ್ ಗಳನ್ನ ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ಹಾವಭಾವಗಳನ್ನ ನೋಡ್ತೇನೆ ನಾನು. ಇದು ಬೇಸಿಕ್ ಸರ್. ಇದು ಓಕೆನಾ? ಆತ ವ್ಯಕ್ತಿ, ಸೊ ಈ ವ್ಯಕ್ತಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಆತ ಕ್ಯೂರಿಯಾಸಿಟಿ ನೋಡ್ತಾ ಇದ್ದಾನ, ನೆಗ್ಲೆಕ್ಟ್ ಆಗಿ ಕೂತಿದ್ದಾನ, ಬೋರ್ ಆಗ್ತಾ ಇದ್ದಾನ, ಅಥವಾ ಯಾರಿಗೊಬ್ರಿಗೆ ಒಂಚೂರು ಲಿವರ್ 2ಗೆ ಪ್ರೆಸ್ ಮಾಡಿದಾಗ ಹತ್ತಾಗ ಅವ್ನು ನಗ್ತಾ ಇದ್ದಾನ. ನನ್ನ ಮಲ್ಟಿ ಆಂಗಲ್ ನಾನು ನೋಡ್ತಾ ಇರ್ತೀನಿ ಅನ್ಕೊಳ್ಳಿ. ಒಂದು ಅದಾಯ್ತು, ಆ ಮನುಷ್ಯ ಬಂದ, ಕಣ್ಣುಗಳು ನೋಡ್ತೀವಿ, ಅವನ ಭಾಷೆ ಏನು ಅಂತ ನೋಡ್ತೀವಿ. ನಾನ್ ಅಬ್ಸರ್ವ್ ಮಾಡೋದು, ಆ ಮನುಷ್ಯ ಎಲ್ಲಿ ಕಾಮ ಆಗ್ತಾ ಇದ್ದಾನೆ, ಎಲ್ಲಿ ಫುಲ್ ಸ್ಟಾಪ್ ಆಗ್ತಾ ಇದ್ದಾನೆ. ಇದು ಬೇಸಿಕ್. ಇದು ಯಾಕಂದ್ರೆ ನನಗೆ ಒಂಚೂರು ಗ್ರಾಮರ್ ಗೊತ್ತಿರೋದ್ರಿಂದ, ಒಬ್ಬ ವ್ಯಕ್ತಿ ಮಾತಾಡ್ಬೇಕಾದ್ರೆ ಎಲ್ಲಿ ಅವ್ನು ಕಾಮ ಇಡ್ತಾ ಇದ್ದಾನೆ, ಪಟ 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 ಅಂತ ಮಾತಾಡ್ತಾ ಇದ್ದಾನ, ಮಾತೇ ಬರ್ತಾ ಇಲ್ವಾ, ಅಥವಾ ನಾನ್ ಕೇಳೋ ಕ್ವಶನ್ಗೆ ಅವನು ಉಲ್ಟಾ ಆನ್ಸರ್ ಕೊಡ್ತಾ ಇದ್ದಾನ. ನಾನು 2+2 ಅಂದ್ರೆ 4 ಹೇಳ್ಬೇಕು, ಇದು ನಾನು ಎಕ್ಸ್ಪೆಕ್ಟ್ ಮಾಡೋದು ಅವನಿಂದ. ಅವನ್ 2+2 ಅನ್ನ ಅವನ್ ಬಾಯಿ ಬರ್ತಾ ಇಲ್ವಾ ಪಾಪ, ಅವನ್ಗೆ ಎನರ್ಜಿ ಲೋ ಇದೆಯಾ. ಸೊ ಅದಾದ್ಮೇಲೆ ಏನ್ ಮಾಡಿ, ಓಕೆ ನಾಲ್ಗೆ ತೋರಿಸಿ ಅಂತ ಹೇಳ್ತೀವಿ. ನಾಲ್ಗೆನ ಎಷ್ಟು ಚಾಚ್ತಾ ಇದ್ದಾನೆ ಮುಂದಕ್ಕೆ, ನಾಲ್ಗೆ ಆಚೆಗೆ ಬರ್ತಾ ಇಲ್ವಾ, ಬಾಯಿ ಎಷ್ಟು ಓಪನ್ ಮಾಡ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಕರೆಕ್ಟಾ ಸರ್ ಮಿಥುನ್ ಸಾಹೇಬ್ರೆ? ಖಂಡಿತ ಸರ್, ಎಕ್ಸಾಕ್ಟ್ಲಿ. ಎಲ್ಲವೂ ಕೂಡ ನಮಗೆ ಅವನ್ನ ಟ್ರೀಟ್ಮೆಂಟ್ ಮಾಡಕ್ ಯೂಸ್ ಆಗುತ್ತೆ.
ಹೌದು. ನಾನ್ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನ್ ಮ್ಯಾಕ್ಸಿಮಮ್ ಮಾಡೋದು 3 ಸಿಟ್ಟಿಂಗ್ ಸರ್. ಅದ್ರ ಮೇಲೆ ಯಾರು ಬಂದೇ ಇಲ್ಲ ನನ್ನ ಹತ್ರ. ಸೂಪರ್ ಆಗಿ ಓಡಾಡ್ತಿರ್ತಾರೆ ಈ ವಾಕಿಂಗ್ ಮಾಡ್ಕೊಂಡು. ಎಕ್ಸಲೆಂಟ್ ಸೂಪರ್. ಇಲ್ಲ ನಾನು ಹೊಳಕೆ ಕೇಳ್ಕೊತಾ ಇಲ್ಲ, ನನ್ಗಾಗಿರೋ ಅನುಭವ. ಆ ಒಬ್ಬರು XYZ ಒಬ್ಬರಮ್ಮ ಚಿಕ್ಕನಿಂದನೂ ತುಂಬಾ ರೆಸ್ಪಾನ್ಸಿವ್ ಆಗಿ ಬಂದವ್ರಂತೆ ಅವ್ರು. ಅವ್ರ ಮನೆಗೆ ರೆಗ್ಯುಲರ್ ಆಗಿ ಒಂದು 8 ರಿಂದ 10 ಜನ 15 ಜನ ಪ್ರತಿದಿನ ಗೆಸ್ಟ್. ಮನೇಲಿ ಇತ್ತ ಇಲ್ವೋ ಗೊತ್ತಿಲ್ಲ, ಮಾಡಿ ಮಾಡಿ ಪಾಪ ಎಲ್ಲರಿಗೂ ಊಟ ಬಡಿಸಿ ತುಂಬಾ ಇದಾಗಿ ಕೊನೆಗೆ ಒಂದು 3 years ಇಂದ ಅವ್ರಿಗೆ ಇದ್ದಕ್ಕಿದ್ದಂಗೆ ನಡೆಯೋಕೆ ಆಗ್ತಾ ಇದೆ ಅಂತ ಬೆಡ್ಡೆಡ್ ಆಗ್ಬಿಟ್ಟಿದ್ರು ಸರ್. ನಡೆಯಕ್ಕೆ ಆಗ್ತಾ ಇದೆ ಅಂತ ಬೆಡ್ಡೆಡ್ ಆಗ್ಬಿಟ್ಟಿದ್ರು. ಆ ಬೆಡ್ಡೆಡ್ ಆಗಿದಾಗ ಅವರ ಒಂದು ಮನೆಯವರೆಲ್ಲ ಡಿಸೈಡ್ ಮಾಡ್ಕೊಬಿಟ್ಟಿದ್ರು, ಅಮ್ಮ ಹಿಂಗೆ ಇನ್ನು ಮುಂದಕ್ಕೆ ಆಗಲ್ಲ ಇವ್ರಿಗೆ ಅನ್ನೋ ತರ. ನಾನು ಹೇಳ್ತೀನಿ, ಅವ್ರು ಅಲ್ಲಿಂದ ಫೋನ್ ಮಾಡಿದ್ರು, ಸರ್ ನಮ್ಮ ಅಮ್ಮನ್ಗೆ ಹಿಂಗೆ ಆಗಿದೆ, ಏನ್ ಮಾಡೋದು ಹಂಗೆ ಹಿಂಗೆ ಅಂತ. ನನಗೆ ಆ ಕ್ಷಣ ನನಗೇನೋ ಗೊತ್ತಿಲ್ಲ, ನಂದು ಕ್ವಾಲಿಟಿ ಆಫ್ ಬ್ಲಡ್ ಇನ್ನೊಂದು ಏನೋ ಗೊತ್ತಿಲ್ಲ. ನಿಮ್ಮ ಅಮ್ಮನ ಇಲ್ಲಿ ಕರ್ಕೊ ಬರಕ್ ಆಗತ್ತಮ್ಮ ಅಂತ ಕೇಳಿದೆ. ಹೆಂಗ್ ಕರ್ಕೊ ಬರೋದು ಸರ್, 1 night ಜರ್ನಿ ಇಲ್ಲಿಂದ, ಹೆಂಗೋ ಕರ್ಕೊ ಬನ್ನಿ, ಟ್ರೈ ಮಾಡಿ ಅಂತಂದೆ. ಅವ್ರ ರಿಸ್ಕ್ ಮೇಲೆ ಅವ್ರ ಮನೆಯವರೆಲ್ಲ ಸೇರಿ ಅವ್ರನ್ನ ಕಳ್ಸಿದ್ರು. ಬಸ್ಗೆ ಹೊತ್ಕೊಂಡ್ ಬಂದು, ಅದು ಸ್ಲೀಪರ್ ಬಸ್ ಹಾಕಿ ಕಳ್ಸಿದ್ರು. ನಮ್ಮನೇಲೆ ಟ್ರೀಟ್ಮೆಂಟ್ ಮಾಡಿದೆ. ಅವ್ರ ಮನೆಗೆ ನಾವು ಅವತ್ತು ಹೋಗಿ ನಾನು ಮಸಾಜ್ ಮಾಡಿಲ್ಲ, ನಮ್ಮನೆಯಲ್ಲೇ ಬಂದೆ, ನಮ್ಮನೆಯಲ್ಲೇ ಮಾಡಿದೆ. ಈಗ ಅಟ್ ಪ್ರೆಸೆಂಟ್ ಸೆಕೆಂಡ್ ಅಟೆಂಪ್ಟ್ ಬಂದಿದ್ರು ಅವರು, ಒಂದು 3 months ಬಿಫೋರ್. ನಮ್ ಇಡೀ ಬಚ್ಚಲ್ಲಿ 4.5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ನಮ್ ಯೋಗ ಸೆಂಟರ್ ಬಂದಿದ್ರು ಗಿಫ್ಟ್ ತಗೊಂಡು. ಅದ್ಭುತ ಸರ್. ಇಲ್ಲ ನಾನು ಏನು ಮಾಡಿಲ್ಲ, ನನಗೆ 3-4 ಪಾಯಿಂಟ್ ಹೇಳಿದ್ದೀನಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ನರಗಳು ಹಿಂಗೆ ಅಂತ. 15 ದಿನ ಮಾಡಿರ್ಬೋದು ನಾನು. ಅದು ಆಲ್ಟರ್ನೇಟ್ ಡೇಸ್, 15 days ಮಾಡಿರ್ಬೋದು. ಅವ್ರಿಗೆ ವಯಸ್ಸಾಗಿದೆ, ಒಂದು 70-75 ವರ್ಷ ಆಗಿರ್ಬೇಕು. ಬಟ್ ವೆರಿ ಎನರ್ಜೆಟಿಕ್. ಅವ್ರು ನೋಡಿದ್ರೆ ಅದು ಏನೋ ಎನರ್ಜಿ ನನ್ನ ಒಳಗಡೆ. ಬಟ್ ನಾನು ಯಾವತ್ತೂ ಫೀಲ್ ಮಾಡ್ಕೊಂಡಿಲ್ಲ ಅಯ್ಯೋ ಹಿಂಗಾಗಿದ್ದಾರೆ ಅಂತ. ನನ್ನ ಸಿನ್ಸಿಯರ್ ನಾನೇನ್ ಮಾಡ್ಬೇಕು ನಾನು ಮಾಡಿದೆ. ಇವತ್ತು ಕೂಡ ರೀಸೆಂಟ್ ಆಗಿ ಯಾವ್ದೋ ಇದಕ್ಕೆ ಹೋಗಿದಾಗ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊ ಬಂದ್ವಿ. ತುಂಬಾ ಎನರ್ಜೆಟಿಕ್ ಆಗಿ ಹೋಗಿ ಅವರೆಲ್ಲ ಮಾಡ್ಕೊಟ್ಟು ಅದು ಫೀಲ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ ಆ ವ್ಯಕ್ತಿ ನೇಚರ್ ಏನು, ಅವ್ನು ಹೇಗ್ ಮಾತಾಡ್ತಾ ಇದ್ದಾನೆ, ಹೆಂಗ್ ಎಫೆಕ್ಟ್ ಆಗ್ತಾ ಇದೆ, ನಮ್ಮ ಕಮ್ಯುನಿಕೇಶನ್ ಅವ್ರ ಜೊತೆ ಹೆಂಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇದೆ ಅಂದ್ಬಿಟ್ಟು. ಕೆಲವ್ರಿಗೆ ಏನಿಲ್ಲ ಸರ್, ಒಂದು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಗಂಟೆ ಜಸ್ಟ್ ಟನ್ ಅಂದ ತಕ್ಷಣ ಅವ್ರಿಗೆ ಏನೋ ಒಂದು ವೈಬ್ರೇಷನ್ ಆಗುತ್ತೆ. ಕೆಲವ್ರಿಗೆ ಅದು ತಟ್ಟಲ್ಲ, ಅವ್ರಿಗೆ ದೊಡ್ಡ ಬೆಲ್ ಆಗ್ಬೇಕು, ಅವ್ರಿಗೆ ಜೋರಾಗಿ ಇಟ್ಕೊಂಡು ಹಗ್ಗ ಕಟ್ಕೊಂಡು ಎಳಿಬೇಕು, ಆವಾಗಲೇ ಅವ್ರ ತಲೆಗೆ ಹೋಗೋದು. ಸೊ ಅದು ಗಂಟೆನೆ ಇದು ಗಂಟೆನೆ, ಬಟ್ ಅವ್ರ ಫ್ರೀಕ್ವೆನ್ಸಿ ಬೇರೆ, ಇವ್ರ ಫ್ರೀಕ್ವೆನ್ಸಿ ಬೇರೆ. ಐ ಥಿಂಕ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದೀನಿ. ಸೂಪರ್ ಸರ್. ಹೌದೌದು ಸರ್, ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ನಿಮ್ದು ಕೋರಿಲೇಷನ್ ಸಕ್ಕತ್ತಾಗಿದೆ ಸರ್. ಇಲ್ಲ, ಅದು ಗಂಟೆ ಇದು ಗಂಟೆನೆ, ಅದು ಶಬ್ದ ಇದು ಶಬ್ದನೇ. ಬಟ್ ನನ್ಗೆ ಅದು ಎಮ್ಮೆ ಚರ್ಮ, ನನ್ಗೆ ಆಗ್ತಾ ಇಲ್ಲ, ಏನ್ ಮಾಡೋದು? ಅವ್ರು ಚುಚ್ಬೇಕು, TW3 ಕೊಡ್ಬೇಕು ಅವ್ರಿಗೆ, ಟ್ರಿಪಲ್ ವರ್ಮ 3. ಇಲ್ಲ ಅಂತ ಹೇಳಿದ್ರೆ ಅವ್ರ ಲಿವರ್ 3ಗೆಲ್ಲ ಬಗ್ಗಲ್ಲ ಅವರು. ಮಜಲ್ ಸ್ಪೇನ್ ನಾರ್ಮಲ್ ಒಂದು ಲಿವರ್ 3 ಕೊಟ್ಬಿಟ್ಟು ಹೇಳ್ಬಿಡ್ತೀವಿ ಕೆಳಗಡೆ ಹೊತ್ಕೊಳ್ಳಪ್ಪ ಅಂದ್ರೆ ಇಲ್ಲ, ಅವ್ರಿಗೆ ಇನ್ನೂ ವಾರ್ಮ್ ಮಾಡ್ಬೇಕು ಚೆನ್ನಾಗಿ. ಸೊ ಈ ತರ ಸೊ ನಾವು ಕೆಲವ್ರು ಅಂತೀವಲ್ಲ, ಒಂದು ಡಾಟ್ ಇಟ್ರು ಸರಿಯಾಗತ್ತೆ ಅಂತ ಹೇಳಿದ್ರೆ ನೋ. ಈಗ ರೀಸೆಂಟ್ ಆಗಿ ಒಬ್ರು ಲಾಸ್ಟ್ ವೀಕ್ ಒಂದು ಮಗು ಬಂದಿತ್ತು. 9 ಗಂಟೆಗೆ ಆ ಮಗುಗೆ ಇದು ಟ್ಯೂಷನ್ ಎಕ್ಸಾಮು 7:15 ನಂತರ ಕರ್ಕೊ ಬಂದಿದ್ರು. ಸೊ ತುಂಬಾ ಜ್ವರ ಇತ್ತು. ಆ ಹುಡುಗನಿಗೆ ನಾನು ಕೇಳಿದೆ, ಅವ್ರ ಅಮ್ಮನೇ ಮಾತಾಡ್ತಾ ಇದ್ರು, ನನ್ ಮಗ ಹಂಗ ಹಿಂಗೆ ನೀನ್ ಹೋಗಮ್ಮ ಆ ಕಡೆ ಅಂತ ಕಳಿಸ್ದೆ. ಅವ್ರ ಅಮ್ಮನ ಕಳಿಸ್ಬಿಟ್ಟು ಆ ಮಗು ಹತ್ರ ಮಾತಾಡಿದೆ, ಏನಾಗ್ತಿದೆಯಪ್ಪ ನಿಂಗೆ ಅಂದೆ. ಸರ್ ನಂಗೆ ಜ್ವರ ಇದೆ, ಬುಖಾರ, ಅವ್ರ ಛಾತಿ ಮೇಲೆ ದರ್ದ್ हो रहा है ಅಂತಂದ್ರು. ಅಂದ್ರೆ ಅವನ ಎದೆನಲ್ಲಿ ನೋವಾಗ್ತಾ ಇದೆ ಸರ್, ನಂಗೆ ಮತ್ತೆ ಇದಿದೆ ಅಂತ. ಇವತ್ತು ನೀನ್ ಎಕ್ಸಾಮ್ಗೆ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ನಾನು ಯಾವ್ದೋ ಒಂದು SI4 ಇನ್ನೊಂದು ಯಾವ್ದೋ ಒಂದು ಕೊಟ್ಟು ಕಳಿಸ್ದೆ. ಕಳಿಸಿದ ಮೇಲೆ 11:30 12 ಗಂಟೆಗೆ ಅವನ ಎಕ್ಸಾಮ್ ಮುಗಿದಿದೆ. ಮತ್ತೆ ನಾನೇ ಫೋನ್ ಮಾಡಿದೆ, ಸರಿ ಇದೆಯಮ್ಮ ನಿನ್ ಮಗ ಸರಿ ಆದ್ನ? ಇಲ್ಲ ಸರ್ ಕಡಿಮೆನೇ ಆಗಿಲ್ಲ. ಆಮೇಲೆ ಅವ್ರೇನ್ ಮಾಡಿದ್ದಾರೆ, ಎಕ್ಸಾಮ್ ಮುಗಿಸ್ಕೊಂಡು ಸೀದಾ ಮೆಡಿಕಲ್ಗೆ ಹೋಗಿ ಒಂದು 350 mg ಒಂದು ಪ್ಯಾರಾಸಿಟಮಾಲ್ ಕೊಟ್ಟು ಮಾಡಿದ್ದಾರೆ. ಕಡಿಮೆ ಆಗಿಲ್ಲ. ಈವ್ನಿಂಗ್ 500 mg ಕೊಟ್ಟಿದ್ದಾರೆ ಪ್ಯಾರಾಸಿಟಮಾಲ್, ಕಡಿಮೆ ಆಗಿಲ್ಲ. ಮತ್ತೆ ಫೋನ್ ಮಾಡಿದ್ಲು, ಸರ್ ಟೈಫಾಯ್ಡ್ ಏನಾದ್ರು ಆಗ್ಬಿಟ್ಟಿದ್ಯಾ?
ಚಿಕನ್ ಗುನ್ಯ ಆಗ್ಬಿಟ್ಟಿದ್ಯಾ, ಮಲೇರಿಯಾ ಆಗ್ಬಿಟ್ಟಿದ್ಯಾ, ನಂಗೆ ಭಯ ಆಗ್ತಾ ಇದೆ ಸರ್ ಅಂತ ಅಂದ್ರು. ನಾನೇನೇ ಒಂದ್ ಹೇಳ್ದೆ, ಏನಿಲ್ಲಮ್ಮ ಒಂದ್ ಕೆಲ್ಸ ಮಾಡು, ಈ ಪೇಪರ್ ಉಂಡೆ ಕಟ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅವ್ನ್ ಬೆಂಕಿ ನೋಡಕ್ ಹೇಳು, ಮುಖದ ಮೇಲೆ ಒಂದ್ ಫ್ರಿಜ್ ನೀರನ್ನ ಮುಖದ ಮೇಲೆ ಹಾಕಮ್ಮ ಅಂತ ಹೇಳ್ದೆ. ಹಾಕದ್ಲು, ಅರ್ಧ ಗಂಟೆ ಜ್ವರ ಹೊಟ್ಟಾಯ್ತು, ಫುಲ್ ಆಕ್ಟಿವ್ ಆಗಿದ್ದಾನೆ. ಆ ಕಡೆ ಪ್ಯಾರಾಸೆಂಟಾಮಲ್ ವೇಸ್ಟ್, ಒಂದಿನ ವೇಸ್ಟ್. ಆ ಮಗು ಎದ್ರಕೊಂಡಿದೆ, ಎದೆ ಹಿಡ್ಕೊಂಡಂಗ ಆಗ್ಬಿಟ್ಟಿದೆ, ಎದೆ ನೋವ್ತಾ ಇದೆ. ನಾನ್ ಸೂಪರ್ ಅಂತ ಹೇಳ್ತಾ ಇಲ್ಲ, ನಾನ ಮಿಸ್ಟೇಕ್ ಮಾಡಿದೀನಲ್ವ ಅಲ್ಲಿ. ಆ ಹುಡುಗ ಹೇಳಿದಾನೆ ನಂಗೆ ಎದೆ ಹಿಡ್ಕೊಂಡಿದೆ ಅಂದ್ಬಿಟ್ಟು. ನಾನು ಅನಲೈಸ್ ಮಾಡ್ಬೋದಾಗಿತ್ತು, ಬಟ್ ನನ್ ತಲೆ ಒಳಗಡೆ ಏನಿದೆ, ಜ್ವರ ಎಕ್ಸಾಮ್ ಇಷ್ಟೇ ಇದೆ. ಇದು ನನ್ ಮಿಸ್ಟೇಕ್ ಅಲ್ವಾ, ಯಾರೇನ್ ಪಂಟ್ರಲ್ಲ ಸರ್ ಇಲ್ಲಿ. ಸೊ ನನಗೆ ಆ ಕ್ಷಣ ಓಡಿಲ್ಲ, ನನ್ ದಡ್ತನ. ನನಗೆ ನೈಟ್ ಓಡಿದೆ. ಮತ್ತೆ ಫೋನ್ ಮಾಡಿದ್ಲು 8 ಗಂಟೆಗೆ, ಸರ್ ಜ್ವರ ಫುಲ್ ಕಡಿಮೆ ಆಗಿತ್ತು, ಚೆಕ್ ಮಾಡೋಣ ಎಷ್ಟಿದೆ, 87, 104 ಇದೆ, 87. ಫಸ್ಟ್ ಕೋಲ್ಡ್ ಆಗೋಯ್ತಾ? ದಿಸ್ ಇಸ್ ಥಿಂಗ್. ಅದಕ್ಕೆ ಸತಿ ಇಂಟ್ಯೂಷನ್ ವರ್ಕ್ ಮಾಡುತ್ತೆ. ಡೆಫಿನೆಟ್ ವರ್ಕ್ ಮಾಡುತ್ತೆ ಸರ್. ಓಕೆನಾ? ಅಟ್ಲೀಸ್ಟ್ ಏನೋ ಸ್ವಲ್ಪ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ಸರ್, ಖಂಡಿತ. ಅದೇ ಆಕ್ಚುಲಿ ನಮ್ದು ಆಸ್ ಯೂಶುವಲ್ ಕ್ಲಾಸಸ್ ನಡೀತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ಹೀಗೆ ಇದು ಒಂದು ಬೂಸ್ಟ್ ಅಪ್ ಕ್ಲಾಸ್ ನಮಗೆ. ಇದು ಮತ್ತೆ ಆ ಎನರ್ಜಿ ಇಷ್ಟವಾಗುತ್ತೆ, ಮತ್ತೆ ಇನ್ನು ಕ್ಲಾಸಸ್ ಗಳು ನಡೀತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಾನೇನ್ ನಿಮ್ನ ಹೊಗಳ್ತಾ ಇಲ್ಲ ಮಿಥುನ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಅದ್ಭುತವಾಗಿದೆ ಒಂದೊಂದು ಕ್ಲಾಸು. ನೀವು ಹೇಳ್ಕೊಡ್ತಾ ಆಮೇಲೆ ಹೇಳ್ತಿರಲ್ಲ, ಅರ್ಥ ಆಗಿಲ್ಲ ಹೇಳಿ ಇನ್ನ 2 ಸಲ ಹೇಳ್ತೀನಿ, ಇನ್ನ 5 ಸಲ ಹೇಳ್ತೀನಿ. ಈ ತರ ಯಾರು ಕಲ್ಸ್ಕೊಡಲ್ಲ ಈ ಆಕ್ಯುಪಂಕ್ಚರ್ ಫೀಲ್ಡ್ ಅಲ್ಲಿ. ನಾನ್ ನೋಡಿದೀನಿ, ಈ ತರ ಹೇಳ್ಕೊಡಲ್ಲ, ಏನೋ ಪುಣ್ಯ. ಸೊ ತುಂಬಾ ಒಳ್ಳೊಳ್ಳೆ ಕ್ಲಾಸ್ಗಳು ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. Thank you, sir. Thank you. ಥ್ಯಾಂಕ್ ಯು ಸರ್.